ಹ್ಮ್ ಒಂದಷ್ಟು ಚರ್ಚೆಯನ್ನ ಮಾಡ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾವು ಕಳೆದ 2 ವಾರದಿಂದ ಒಂದು ಯಶಸ್ವಿಯಾಗಿ ನಡ್ಕೊಂಡ್ ಬರ್ತಾ ಇದೆ ಚರ್ಚೆ. ಅದರಲ್ಲಿ ಹಲವಾರು ಜನ ಹಲವಾರು ತರದ ಸಮಸ್ಯೆಗಳನ್ನ ಮತ್ತು ಪಶ್ಚಿಮ ಘಟ್ಟ ಅಲ್ದೇನೆ ಬೇರೆ ಬೇರೆ ಭಾಗದಿಂದ ಕೂಡ ನಮ್ಗೆ ಅಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಮಾತಾಡ್ತಿದ್ದಾರೆ. ಆದ್ರೆ ಬರೀ ಸಮಸ್ಯೆಗಳು ಒಂದು ನೋಟಿಫಿಕೇಶನ್ ಆಗ್ತಾ ಇರೋದು ಒಳ್ಳೆ ಬೆಳವಣಿಗೆನೆ. ಅದ್ರ ಜೊತೆಲಿ ಒಂದಷ್ಟು ಸೊಲ್ಯೂಷನ್ ಅನ್ನು ಹೇಗೆ ನಾವು ಈ ನಿಟ್ಟಿನಲ್ಲಿ ಆ ಕಡೆ ಕೂಡ ಗಮನ ಕೊಡೋದು ಒಂದಷ್ಟು ಒಳ್ಳೇದು ಅಂತ ನನ್ನ ಅನಿಸಿಕೆ. ಸೊ ಹಾಗಾಗಿ ಇವತ್ತಿನ ವಿಷಯವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಪಶ್ಚಿಮ ಘಟ್ಟ ಯಾವ ಹಂತಗಳಲ್ಲಿ ಬೆಳಕು ಬಂದಿದೆ ಮತ್ತೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ. ಯಾಕೆಂದ್ರೆ ಶಿವಮೊಗ್ಗ ಅನ್ನೋದು ಒಂದು ಮಲೆನಾಡಿನ ಹೆಬ್ಬಾಗಿಲು ಅಂತ ಕರ್ಸ್ಕೊಳ್ಳುವಂತ ಶಿವಮೊಗ್ಗ ಇವತ್ತು ಬಯಲ್ನಾಡಾಗುವತ್ತ ಹೆಜ್ಜೆ ಇಡ್ತಾ ಇದೆ. ಅದು ಯಾಕೆ ಅನ್ನೋದನ್ನ ನಾನು ಹೆಚ್ಚಿಗೆ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ, ಮುಂದೆ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಅಂತ. ಆ ನಿಟ್ಟಿನಲ್ಲಿ ಇವತ್ತು ನಮ್ಗೆ ಮಲೆನಾಡು ಅಂತ ಕರೆಸ್ಕೊಳ್ಳೋ ಶಿವಮೊಗ್ಗ ಕೇವಲ ಒಂದು 3 ತಾಲೂಕುಗಳಿಗೆ ಮಾತ್ರ ಸೀಮಿತ ಆಗಿ ಮಲೆನಾಡು ಉಳ್ಕೊಂತ ಇದೆ ಇವತ್ತು. ಅದು ಕೂಡ ಬಯಲ್ನಾಡಾಗುವತ್ತ ಹೆಜ್ಜೆ ಇಡ್ತಾ ಇದೆ. ಸಾಗರ, ಹೊಸನಗರ ಮತ್ತೆ ತೀರ್ಥಹಳ್ಳಿ ತಾಲೂಕನ್ನು ಹೊರತುಪಡಿಸಿ ಉಳಿದೆಲ್ಲ ತಾಲೂಕುಗಳು ಈಗ ಆಲ್ರೆಡಿ ಬಯಲ್ನಾಡು ಆಗ ಹೋಗಿದೆ. ಹಾಗಾಗಿ ನಾವೇನ್ ಮಾಡ್ಬೋದು ಮತ್ತೆ ನಮ್ಮನ್ನ ನಾವು ಅವಲೋಕಿಸ್ಕೊಳ್ಳೋದು ಒಂಥರ ಒಳ್ಳೇದು ಅನ್ಸುತ್ತೆ. ಯಾಕೆಂದ್ರೆ ನಾವು ಪರಿಸರದ ಬಗ್ಗೆ ಮಾತಾಡ್ತಕ್ಕಂತಾರೆ ಒಂದಷ್ಟು ಲಿಮಿಟೇಷನ್ ಜನ ಆಗಿದ್ದೀವಿ. ಇದರಲ್ಲಿ ಇನ್ನೊಂದಿಷ್ಟು ಜನರನ್ನ ಹೇಗೆ ಒಳಗಡೆಗೆ ತರ್ಬೋದು ಮತ್ತೆ ಅವ್ರಿಗೆ ಹೇಗೆ ಅರ್ಥ ಮಾಡಿಸ್ಬೋದು, ಆ ನಿಟ್ಟಿನಲ್ಲಿ ನಾವೊಂದಷ್ಟು ಪ್ರಯತ್ನವನ್ನ ಮಾಡೋ ಪ್ರಯತ್ನ ಇದು ಮುಖ್ಯವಾಗಿ. ಹಾಗಾಗಿ ಮೊದಲನೇದಾಗಿ ಇವತ್ತು ನಾವು ನಮ್ಮ ಶಿವಮೊಗ್ಗ ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಸ್ಥಿತಿಗತಿಗಳು ಅಂದು ಮತ್ತೆ ಇಂದು ಅಂತೇಳಿ 2 ಪಾರ್ಟ್ ಅನ್ನಾಗಿ ಡಿವೈಡ್ ಮಾಡ್ತಾ ಇದ್ವಿ. ಇದರಲ್ಲಿ ಮೊದಲನೇ ಪಾರ್ಟ್ ಅಲ್ಲಿ ನಾವು ನಮ್ಮ ಆಣೆಕಟ್ಟೆಗಳು, ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವಾಗ ಆಣೆಕಟ್ಟೆಗಳು ಶುರುವಾದವು ಅದರಿಂದ ಪೂರ್ವದಲ್ಲಿ ಆ ಅಣೆಕಟ್ಟುಗಳು ಬರೋಕ್ಕಿಂತ ಮುಂಚೆ ಯಾವ ರೀತಿ ಎಲ್ಲ ನಮ್ಮ ಬದುಕಿತ್ತು ಮತ್ತೆ ನಮ್ಮ ಪರಿಸರ ಹೇಗಿತ್ತು, ನಮ್ಮ ಕಾಡು ಹೇಗಿತ್ತು, ನಮ್ಮ ಬದುಕು ಹೇಗಿತ್ತು, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಕೃಷಿ ಬದುಕು ಹೇಗಿತ್ತು, ನಮ್ಮ ಆರ್ಥಿಕ ಸ್ಥಿತಿಗತಿಗಳು ಹೇಗಿದ್ವು, ಇವೆಲ್ಲವನ್ನು ಕೂಡ ಒಂದು ಬ್ರೀಫ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ ಮುಂದೆ. ಅದಕ್ಕಾಗಿ ನಮ್ಮೊಂದಿಗೆ ಇವತ್ತು ಒಬ್ಬ ಮುಖ್ಯವಾದ ಅತಿಥಿಯನ್ನ ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ. ಅದಕ್ಕೂ ಮೊದಲೇ ನನ್ನ ಹೆಸರು ಧನುಷ್ ಕುಮಾರ್ ಅಂತ ಹೇಳಿ. ನಾವು ಈ ಪರಿಸರದ ಮುಖೇನ ಒಂದಷ್ಟು ಕೆಲಸಗಳನ್ನ ಮಾಡ್ಕೊಂತ ಬರ್ತಾ ಇದ್ವಿ. ನಾನು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಸಾರಾ ಎಂಬ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸಾರಾ ಸಂಸ್ಥೆ ಕಳೆದ 5-6 ವರ್ಷಗಳಿಂದ ಪರಿಸರಕ್ಕೆ ಸಂಬಂಧಿಸ್ತಕ್ಕಂಥ ಅನೇಕ ಪರಿಸರ ಜಾಗೃತಿ ಕಾರ್ಯಕ್ರಮಗಳಾಗಿರ್ಬೋದು ಮತ್ತೆ ಪ್ರಾಕ್ಟಿಕಲ್ ಆಗಿ ಒಂದಷ್ಟು ಕೆಲಸಗಳನ್ನ ಮಾಡ್ಕೊಂತ ಬರ್ತಾ ಇದ್ವಿ. ಸುಸ್ಥಿರವಾದ ಗ್ರಾಮವನ್ನ ಹೇಗೆ ಮಾಡ್ಬೋದು, ನಾವು ಅಭಿವೃದ್ಧಿ ವಿರೋಧಿಸ್ತಾ ಅಂದ್ರೆ ನಮ್ಗೆ ಪರಿಸರ ಮಾತಾಡ್ತೀವಿ ಅಂದ್ರೆ ಒಂದ್ ರೀತಿ ಅಭಿವೃದ್ಧಿ ವಿರೋಧಿಗಳನ್ನ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ವಿ. ಬಟ್ ಒಟ್ಟು ಪರಿಸರವನ್ನ ಇಟ್ಟುಕೊಂಡು ನಾವು ಹೇಗೆ ಅಭಿವೃದ್ಧಿ ಮಾಡ್ಬೋದು ಅನ್ನೋದು ಒಂದಷ್ಟು ಪ್ರಾಕ್ಟಿಕಲ್ ಆಗಿ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ಕೊಂಡು ಬಂದಿದೀವಿ. ಒಂದು ಸುಸ್ಥಿರವಾದ ಗ್ರಾಮವನ್ನ ಹೇಗೆ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲೂ ಕೂಡ ಕೆಲಸಗಳನ್ನ ಮಾಡ್ಕೊಂಡು ಬಂದಿದೀವಿ. ಅದೇ ತರ ಇವತ್ತಿನ ಮುಖ್ಯ ಅತಿಥಿಯಾಗಿರುವಂತ ಅಜಯ್ ಕುಮಾರ್ ಶರ್ಮಾ ಅವರು ಇವತ್ತಿನ ಮುಖ್ಯ ವಿಷಯ ತಜ್ಞರಾಗಿರ್ತಾರೆ. ಅವರು ನಮ್ಮೊಂದಿಗೆ ಇವತ್ತು ಮಾತಾಡ್ತಾರೆ. ಅವರು ವೃತ್ತಿಯಿಂದ ಸಿವಿಲ್ ಇಂಜಿನಿಯರ್ ಆಗಿ ಮತ್ತು ಪ್ರವೃತ್ತಿಯಿಂದ ಹಲವು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಿದ್ದಾರೆ. ಒಬ್ಬ ಇತಿಹಾಸ ತಜ್ಞರಾಗಿ ಮತ್ತೆ ಪರಿಸರದ ಬಗ್ಗೆ ಅಪಾರವಾದ ಕಾಳಜಿ ಇರುವಂತ ವ್ಯಕ್ತಿಯಾಗಿ, ಹಾಗೆ ಕೆಳದಿ ಇತಿಹಾಸದ ಮೇಲೆ ಹಲವಾರು ಕುತೂಹಲಕರವಾದ ಸಂಗತಿಗಳನ್ನ ಆಗಾಗ ಹೊರತರ್ತಾ ಇರ್ತಾರೆ. ಮತ್ತೆ ಕೆಳದಿ ಇತಿಹಾಸದ ಚರಿತ್ರೆಯನ್ನ ತುಂಬಾ ಅದ್ಭುತವಾಗಿ ವರ್ಣಿಸ್ತಾರೆ ಸಹ. ಇಂಥ ವ್ಯಕ್ತಿ ನಮ್ಮೊಂದಿಗಿದ್ದಾರೆ ಇವತ್ತು. ಅವರು ಮುಂದಿನ ಕಾರ್ಯಕ್ರಮವನ್ನ ಅವರಿಗೆ ಬಿಟ್ಕೊಡ್ತಾ ಇದ್ದೀನಿ. ಸರ್, ಅಜಯ್ ಸರ್. ಧನುಷ್ ಅವರೇ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಈಗ ನೋಡಿ, ಧನುಷ್ ಅವರು ಮಾತಾಡ್ಬೇಕಾದ್ರೆ ಹೇಳಿದ್ರು ಏನಂದ್ರೆ, ಆಣೆಕಟ್ಟೆಗಳು ನಮ್ಮಲ್ಲಿ ಏನು ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಾರಂಭ ಆಯ್ತು,
ಅದಕ್ಕಿಂತ ಮುಂಚೆ ಪೂರ್ವದರಲ್ಲಿ ಹೇಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಬದುಕು ನಡೆಸ್ತಾ ಇದ್ವಿ, ಅಣೆಕಟ್ಟುಗಳ ನಂತರ ಏನಾಯ್ತು ಅಂತ ಹೇಳಿ ಅಂತ. ಸೊ ಇದನ್ನ ನಾನು ಇನ್ನೊಂದ್ ಸ್ವಲ್ಪ ಬ್ರೀಫ್ ಆಗಿ ಅಥವಾ ಪ್ರಿಸೈಸ್ ಆಗಿ ಹೇಳ್ಬೇಕು ಅಂದ್ರೆ ಇದನ್ನ ಎರಡು ಭಾಗ ಮಾಡ್ತಾ ಇದೀವಿ. ಹೇಗೆ ಅಂದ್ರೆ 1800ರ ಪೂರ್ವದಲ್ಲಿ, 1800ರ ನಂತರದಲ್ಲಿ. ಯಾಕೆಂದ್ರೆ ಇವತ್ತು ನಾವು ಸಾಕಷ್ಟು ವಿಷಯಗಳನ್ನ ಇಲ್ಲಿ ಮಾತಾಡ್ಬೇಕಾಗಿದೆ. ಆಣೆಕಟ್ಟುಗಳು ನಾವೆಲ್ಲರೂ ಮಾತಾಡ್ಬೇಕಾದ್ರೆ, ಶಿವಮೊಗ್ಗದಲ್ಲಿ ಆಣೆಕಟ್ಟುಗಳ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಪ್ರಾರಂಭ ಮಾಡೋದು ಹಿರೇಭಾಸ್ಕರ ಆಣೆಕಟ್ಟು ಹಾಗೂ ಲಿಂಗನಮಕ್ಕಿ ಆಣೆಕಟ್ಟಿಂದ. ಸೊ ತುಂಬಾಷ್ಟು ಜನ ನಾವು ಕೇಳ್ಬೋದು, ಇದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಆಣೆಕಟ್ಟುಗಳು ಇರ್ಲಿಲ್ವಾ ಅಂತೇಳಿ. ಇದಕ್ಕೆ ಉತ್ತರ ಎಲ್ಲರಿಗೂ ಗೊತ್ತಿರೋ ಹಾಗೆ ಇಲ್ಲಿ ಆಣೆಕಟ್ಟುಗಳು ಇದ್ದು. ಹಾಗಾಗಿ ನಾವುಗಳು ಇದನ್ನ ಎರಡು ಭಾಗ ಹೇಗ್ ಮಾಡ್ತಾ ಇದೀವಿ ಅಂದ್ರೆ, 1800ರ ಪೂರ್ವದಲ್ಲಿ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವ ಶಿವಮೊಗ್ಗ ಜಿಲ್ಲೆ ಹೇಗಿತ್ತು, ಈಗ ಹೇಗಿದೆ, ನಂತರದಲ್ಲಿ ಏನಾಯ್ತು, ಹಿಂದೆ ಗಣಿಗಾರಿಕೆ ನಡೀತಾ ಇತ್ತಾ ಇಲ್ವಾ, ಅವಾಗ ಅರಣ್ಯಗಳಿದ್ವಾ, ಅರಣ್ಯಗಳ ನಿರ್ವಹಣೆ ಹೇಗಾಗ್ತಿತ್ತು, ಅವತ್ತು ಮರಗಳನ್ನು ಕಡಿತಾ ಇದ್ರ, ಆಮೇಲೆ ಅಭಿವೃದ್ಧಿ ಯಾವ ತರ ಇತ್ತು, ಮುಖ್ಯವಾಗಿ ಅಭಿವೃದ್ಧಿ ಪರಿಸರ ಪೂರ್ವಕವಾಗಿತ್ತ, ಪರಿಸರ ಪೂರಕವಾಗಿದ್ರೆ ಯಾವ ತರ ಆಗಿತ್ತು. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಒಂದು ಮಾತಾಡ್ತಾರೆ, ಏನಂದ್ರೆ ಅಭಿವೃದ್ಧಿ ಆಗ್ಲಿಲ್ಲ ಅಂದ್ರೆ ಶಿವಮೊಗ್ಗ ಜಿಲ್ಲೆ ಪ್ರಸಿದ್ಧಿಯನ್ನು ಹೊಂದಲ್ಲ, ಇಲ್ಲಿಯ ಜನಕ್ಕೆ ಉದ್ಯೋಗ ಸಿಗಲ್ಲ, ಉದ್ಯೋಗ ಇಲ್ಲ ಅಂದ್ರೆ ಕೈಯಲ್ಲಿ ಹಣ ಇರಲ್ಲ, ಸಂಪತ್ತಿರಲ್ಲ. ಹಾಗಾಗಿ ಸಾಕಷ್ಟು ಚರ್ಚೆಗಳು ಇತ್ತೀಚೆಗೆ ನಾವು ಕೇಳ್ಬೋದು. ಹಾಗಾಗಿ ಮೊಟ್ಟ ಮೊದಲಿಗೆ ನಾವು ಹಿಂದೆ ಹೇಗಿದ್ರು, ನಮ್ಮ ಪೂರ್ವಜರು ಹಿಂದೆ ಹೇಗಿದ್ರು, ಅವತ್ತು ಅವರು ಯಾವ ತರ ಬದುಕ್ತಾ ಇದ್ರು, ಅವತ್ತು ಈ ಜಿಲ್ಲೆಯ ಸಮೃದ್ಧಿ ಹೇಗಿತ್ತು, ಶ್ರೀಮಂತಿಕೆ ಹೇಗಿತ್ತು, ಅವರು ಸಂಪತ್ತನ್ನು ಮಾಡಿದ್ರಾ ಇಲ್ವಾ, ಅಭಿವೃದ್ಧಿ ಹೇಗಿತ್ತು, ನಂತರದಲ್ಲಿ ಮುಂದಿನ ಸಂಚಿಕೆಯಲ್ಲಿ 1800ರ ನಂತರದಲ್ಲಿ ಏನಾಯ್ತು, ಅಂಕಿಅಂಶಗಳ ಜೊತೆಗೆ ನಾವು ಮಾತಾಡೋಣ. ಈ ಅಭಿವೃದ್ಧಿ ಆದ್ಮೇಲೆ ಶಿವಮೊಗ್ಗ ಜಿಲ್ಲೆಗೆ ಏನ್ ಸಿಕ್ಕಿದೆ, ನಮ್ಮ ಇಲ್ಲಿ ಜನಕ್ಕೆ ಏನ್ ಸಿಕ್ಕಿದೆ ಅಂತ ಆಮೇಲೆ ಅದರ ಬಗ್ಗೆ ಅಂಕಿಅಂಶಗಳ ಜೊತೆಗೆ ನಾವು ಮಾತಾಡೋಣ. ಯಾಕೆಂದ್ರೆ ಇವತ್ತು ಅಭಿವೃದ್ಧಿ ಅಂದಾಗ ಸಾಕಷ್ಟು ಜನ ನಮ್ಮ ರಾಜಕಾರಣಿಗಳು ಬಂದಾಗ ಮಾತುಗಳನ್ನ ಹೇಳ್ತಾರೆ, ಅಭಿವೃದ್ಧಿ ಆಯ್ತು ಅಂದ್ರೆ ನಿಮ್ಗೆ ಈ ತರ ಸವಲತ್ತುಗಳು ಸಿಗ್ತಾವೆ ಅಂತ. ಹಾಗಾಗಿ ಇವೆಲ್ಲ ನಾವು ಮಾತಾಡ್ಕೊಂಡು ಮುಂದಿನ ಸಂಚಿಕೆಯಲ್ಲಿ ನಾವು ಸೊಲ್ಯೂಷನ್ಸ್ ಗಳನ್ನು ಹೇಳ್ತಾ ಇದ್ದೀವಿ. ಯಾಕಂದ್ರೆ ಮೊನ್ನೆ ಇತ್ತೀಚಿನ ಸಂಚಿಕೆಗಳಲ್ಲಿ ಸಾಕಷ್ಟು ಜನ, ನಮ್ಮ ಅಖಿಲೇಶ್ ಚಿಪ್ಲಿ ಅವರು ಸಹ ಹೇಳಿದ್ರು, ನಾವು ಓನ್ಲಿ ಮಾತಾಡ್ಕೊಂತ ಹೋದ್ರೆ ಆಗಲ್ಲ, ಇದಕ್ಕೆ ಸೊಲ್ಯೂಷನ್ಸ್ ಗಳನ್ನು ಸಹ ನಾವೇ ಹುಡುಕಿ ನಾವೇ ಹೇಳ್ಬೇಕಾಗ್ತದೆ ಅಂತೇಳಿ. ಹಾಗಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ಈ ಸೊಲ್ಯೂಷನ್ಸ್ ಬಗ್ಗೆನೂ ಹೇಳ್ತೀವಿ. ಯಾಕಂದ್ರೆ ಹಿಂದಿನವ್ರು ಹೇಗಿದ್ರು ಅಂತ ಹೇಳಿ ನಾವು ಅದನ್ನ ಮನವಟ್ಟು ಮಾಡ್ಕೊಂಡ್ರೆ ಸೊಲ್ಯೂಷನ್ಸ್ ಗಳು ನಮ್ಗೆ ಮನವರಿಕೆ ಆಗ್ತದೆ. ನೋಡಿ, ಪಶ್ಚಿಮ ಘಟ್ಟ ಅಂತ ನಾವು ಮಾತಾಡ್ಬೇಕಾದ್ರೆ ನಮ್ಮ ಭಾರತ ದೇಶದಲ್ಲಿ 3 ಬಹು ಮುಖ್ಯವಾದ ಘಾಟ್ಗಳು ಅಂದ್ರೆ ಪಶ್ಚಿಮ ಘಟ್ಟ ಒಂದು, ಪೂರ್ವ ಘಟ್ಟ ಅಂತ ಹೇಳ್ತೀವಿ, ಆಮೇಲೆ ಮೇಲ್ಭಾಗದಲ್ಲಿ ಹಿಮಾಲಯ ಅಂತ ಹೇಳ್ತೀವಿ. ಇದು ನೋಡಿ ಎಷ್ಟು ಮುಖ್ಯವಾಗಿದೆ ಅಂದ್ರೆ, ಕೆಲವು ತಜ್ಞರು ಹೇಳೋ ಪ್ರಕಾರ ಪಶ್ಚಿಮ ಘಟ್ಟ ಅಜ್ಜ ಆಗಿದ್ರೆ ಅಂಬೆಗಾಲು ಇಡೋ ಮಗು ಅಂದ್ರೆ ಹಿಮಾಲಯ ಅಂತ ಹೇಳಿ. ಅಂದ್ರೆ ನಾವು ಎಲ್ಲರೂ ಹಿಮಾಲಯಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ಯಾರು ಮಾತೆತ್ತಿದ್ರೆ ಸಾಕು, ಹಿಮಾಲಯ ಹಾಗಿದೆ, ಅಲ್ಲಿಯ ಪರಿಸರ ಹಾಗಿದೆ ಅಂತೇಳಿ. ಸೊ ನಮ್ಗೆ ಇಲ್ಲಿ ಗೊತ್ತಾಗುವ ಅಂಶ ಏನಂದ್ರೆ, ಎಲ್ಲದಕ್ಕಿಂತ ಹಿರಿತನದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರೋದು ಅಂದ್ರೆ ಪಶ್ಚಿಮ ಘಟ್ಟ ಅಂತ ಹೇಳಿ. ಈ ಪಶ್ಚಿಮ ಘಟ್ಟ ಅಂತ ನಾವು ನೋಡಿ, ಇತ್ತೀಚೆಗೆ ಪಶ್ಚಿಮ ಘಟ್ಟ ಅಥವಾ ಇಂಗ್ಲಿಷ್ ಅಲ್ಲಿ ವೆಸ್ಟರ್ನ್ ಘಾಟ್ಸ್ ಅಂತ ಏನ್ ಹೇಳ್ತೀವಿ, ಈ ಪದ ಎಲ್ಲಿಂದ ಬಂತು ಅಂತ ನಾವು ಮೊದಲು ಮನವರಿಕೆ ಮಾಡ್ಕೊಡ್ಬೇಕು. ಇದರ ಪೂರ್ವದಲ್ಲಿ ಅಂದ್ರೆ ನಮ್ಮ ಹಿರಿಯರು ಇದಕ್ಕೆ ಪಶ್ಚಿಮ ಘಟ್ಟ ಅಂತಾನೆ ಕರಿತಾ ಇದ್ರ ಅಂತ ನಾವು ಅದನ್ನ ನೋಡ್ಲಿಕ್ಕೆ ಹೋದಾಗ ನಮಗೆ ಬರುವ ಮಾಹಿತಿ ಏನಂದ್ರೆ, ನಾವು ಇದಕ್ಕೆ ಸಹ್ಯಾದ್ರಿ ಅಂತ ಹೇಳ್ತಾ ಇದ್ವಿ ಅಂತ. ಇದು ಎಲ್ಲರಿಗೂ ಗೊತ್ತಿದೆ. ಇದು ಸಹ್ಯಾದ್ರಿ ಏನಿದೆ ಅಥವಾ ಪಶ್ಚಿಮ ಘಟ್ಟ ಏನಿದೆ, ಇದು ಭಾರತದ ಗುಜರಾತ್ ಇಂದ ಹಿಡಿದು ಮಹಾರಾಷ್ಟ್ರ, ಅದೇ ರೀತಿ ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡಿಗೆ ಸಾಕೊಂಡು ಹೋಗಿದೆ ಅದು. ಇಲ್ಲಿ ಒಂದು ಮುಖ್ಯವಾದ ಅಂಶ ಏನಂದ್ರೆ, ಈ ಸಹ್ಯಾದ್ರಿ ಅಥವಾ ಪಶ್ಚಿಮ ಘಟ್ಟ ಅಂತ ಏನಿದೀವಿ, ಇದು ಒಂಥರ ಚೈನ್ ಲಿಂಕ್. ಮಧ್ಯದಲ್ಲಿ ಎಲ್ಲೂ 1 ಇಂಚಷ್ಟು ಗ್ಯಾಪ್ ಇಲ್ಲ ಇದಕ್ಕೆ. ಇತ್ತೀಚಿನ ದಿನಗಳಲ್ಲಿ ಗ್ಯಾಪ್ ಮಾಡಿದೀವಿ, ಅಂದ್ರೆ ಆ ಗುಡ್ಡಗಳ ಮಧ್ಯೆ ಕೊರೆದು ನಾವು ರಸ್ತೆಗಳನ್ನ ಮಾಡಿ ಅವುಗಳ ಏನ್ ಲಿಂಕ್ ಇದೆ ಅದನ್ನ ತಪ್ಪಿಸಿದೀವಿ. ಈಗ ಈಸ್ಟರ್ನ್ ಘಾಟ್ಸ್ ಅನ್ನು ತಾವು ನೋಡಿದಾಗ ಈ ತರ ಲಿಂಕ್ ಇಲ್ಲ, ಅದು ಒಂದಿಷ್ಟು ಸೆಪರೇಷನ್ ಇದ್ದೇ ಇರ್ತದೆ. ಹಾಗಾಗಿ ಪಶ್ಚಿಮ ಘಟ್ಟ ಏನಿದೆ ನಮ್ಗೆ ಬಹಳ ಮುಖ್ಯವಾದ ಒಂದು ಆಸ್ತಿ ಅಂತಾನೆ ಹೇಳ್ಬೋದು ನಮ್ಮ ದೇಶದ ಪಾಲಿಗೆ. ಹಾಗಿದ್ರೆ ಈ ಪಶ್ಚಿಮ ಘಟ್ಟ ಅಥವಾ ವೆಸ್ಟರ್ನ್ ಘಾಟ್ಸ್ ಅನ್ನ, ಈ ಪದನ ಯಾರು ಉಪಯೋಗಿಸಿದ್ರು ಮೊಟ್ಟ ಮೊದಲ ಬಾರಿಗೆ ಅಂದಾಗ 1800ರಲ್ಲಿ ಈ ಭಾಗದ ಸರ್ವೆ ಮಾಡ್ಲಿಕ್ಕೆ ಬ್ರಿಟಿಷ್ ಅಧಿಕಾರಿ ಫ್ರಾನ್ಸಿಸ್ ಬುಕನನ್ ಬಂದಾಗ ಅವನು ಏನ್ ಮಾಡ್ತಾನೆ ಅಂದ್ರೆ, ಮೈಸೂರಿನ ಪಶ್ಚಿಮಕ್ಕಿರುವ ಘಟ್ಟದ ಮೇಲಿನ ಭಾಗ ಹಾಗೂ ಕೆಳಗಿನ ಭಾಗ ಅಂತ ಅವನು ಅದನ್ನ ಡಿವೈಡ್ ಮಾಡ್ತಾನೆ. ಆವಾಗ ಅವನು ಈ ವೆಸ್ಟರ್ನ್ ಘಾಟ್ಸ್ ಅಂತ ಒಂದು ಏನು ಟರ್ಮ್ ಇದೆ, ಪದವನ್ನು ಉಪಯೋಗಿಸ್ತಾನೆ. ಇದು ನಮ್ಮ ಕನ್ನಡಕ್ಕೆ ಅನುವಾದ ಮಾಡಿದಾಗ ಪಶ್ಚಿಮ ಘಟ್ಟ ಆಯ್ತು. ತದನಂತರ ಎಲ್ಲರೂ ಪಶ್ಚಿಮ ಘಟ್ಟ ಅಂತ ಉಪಯೋಗಿಸ್ತಾ ಇದ್ರು. ಆದ್ರೆ ನೀವು ಹಿಂದೆ ನೋಡಿದಾಗ ಇದಕ್ಕೆ ಸಹ್ಯಾದ್ರಿ ಅಂತ ಹೇಳ್ತಾ ಇದ್ರು.
ಆಮೇಲೆ ಇತ್ತೀಚಿನ ದಿನಗಳು ಎಲ್ಲರೂ ತುಂಬಾ ಜನ ಹೇಳ್ತಾರೆ ಏನಂದ್ರೆ ಬ್ರಿಟಿಷರು ಬಂದ ಮೇಲೆ ಇದ್ರ ಬಗ್ಗೆ ರೆಕಾರ್ಡ್ ಮಾಡಿದ್ದಾರೆ, ಸರ್ವೆ ಮಾಡಿದ್ದಾರೆ, ಅದಕ್ಕಿಂತ ಹಿಂದೆ ಯಾವ ರೀತಿಯ ದಾಖಲಾತಿ ಇಲ್ಲ ಅಂತೇಳಿ. ಇದು ಶುದ್ಧ ಸುಳ್ಳು. ಯಾಕಂದ್ರೆ ನಮ್ಮಲ್ಲಿ ಸಾಕಷ್ಟು ಪುರಾವೆಗಳಿದಾವೆ. ಮೊಟ್ಟ ಮೊದಲಿಗೆ ನಾವು ಈ ನಮ್ಮ ಭಾರತ ದೇಶದ ಆಸ್ತಿ ಅಂತ ಏನ್ ಹೇಳ್ತೀವಿ, ಪುರಾಣಗಳಲ್ಲಿ ಹೋದಾಗ ಈ ಸಹ್ಯಾದ್ರಿ ಖಂಡ ಅಂತ ಎಲ್ಲರಿಗೂ ಗೊತ್ತಿರ್ತದೆ. ಆ ಸಹ್ಯಾದ್ರಿ ಖಂಡದಲ್ಲಿ ಒಂದು ಪ್ರಮುಖ ಭಾಗವೇ ಸಹ್ಯಾದ್ರಿ ಸಹ್ಯಾದ್ರಿ ಸ್ಕಂದ ಪುರಾಣದಲ್ಲಿ ಸಹ್ಯಾದ್ರಿ ಖಂಡ ಅಂತ ಬರ್ತದೆ. ಸಹ್ಯಾದ್ರಿ ಖಂಡದಲ್ಲಿ ಈ ಭಾಗದ ಅಂದ್ರೆ ಈ ಸಹ್ಯಾದ್ರಿ ಇರ್ಬೋದು, ಪಶ್ಚಿಮ ಘಟ್ಟದ ಭಾಗದಲ್ಲಿ ಏನೇನಿತ್ತು, ಇದು ಪಶ್ಚಿಮ ಘಟ್ಟ ಹೇಗಾಯ್ತು, ಏನು ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಾಹಿತಿಗಳನ್ನು ಒಳಗೊಂಡಿದೆ. ಅದನ್ನ ಎಲ್ಲರೂ ಓದ್ಬೋದು. ಇತ್ತೀಚಿನ ದಿನಗಳಲ್ಲಿ ಆ ಸಂಸ್ಕೃತದಿಂದ ಎಲ್ಲಾ ಭಾಷೆಯಲ್ಲಿ ಅನುವಾದ ಆಗಿದೆ. ಹಾಗಾಗಿ ಸ್ಕಂದ ಪುರಾಣದಲ್ಲಿ ಸಹ್ಯಾದ್ರಿ ಖಂಡವನ್ನ ಬಗ್ಗೆ ನಾವು ಎಲ್ಲರೂ ಓದ್ರೆ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳು ತಿಳಿತದೆ. ಇವತ್ತು ನಾವು ಈ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವ ಕೇವಲ ಶಿವಮೊಗ್ಗ ಜಿಲ್ಲೆ ಬಗ್ಗೆ ಮಾತಾಡ್ತಾ ಇದೀವಿ. ಬೇರೆ ಜಿಲ್ಲೆಗಳ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ಕೇವಲ ಶಿವಮೊಗ್ಗಕ್ಕೆ ಸೀಮಿತವಾಗಿದ್ದೀವಿ. ಪಶ್ಚಿಮ ಘಟ್ಟ 1600 ಕಿಲೋಮೀಟರ್ ಉದ್ದ ಇದೆ. ಅಂದ್ರೆ ಗುಜರಾತ್ ಇಂದ ಹಿಡಿದು ಕೊನೆಯ ಏನು ತುತ್ತ ತುದಿ ಇದೆ ತಮಿಳ್ನಾಡು, ಅಲ್ಲಿವರೆಗೆ 1600 ಕಿಲೋಮೀಟರ್. ಆಮೇಲೆ 1,64,000 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ ಇದು. ಆಮೇಲೆ ಇದ ವಿಶೇಷತೆ ಏನಂದ್ರೆ ಕೆಲವು ಭಾಗದಲ್ಲಿ ಇದು 48 ಕಿಲೋಮೀಟರ್ ಅಷ್ಟು ಅಗಲವಾಗಿದ್ರೆ ಕೆಲವು ಭಾಗದಲ್ಲಿ 10 ಕಿಲೋಮೀಟರ್ ಅಗಲ ಆಗಿರ್ತದೆ. ನಮ್ಮಲ್ಲಿ ತುಂಬಾ ಜನ ಈಗ ನಾವು ಘಟ್ಟದ ಕೆಳಗೆ ಘಟ್ಟದ ಮೇಲೆ ಅಂತ ನಾವು ಹಿರಿಯವರು ಈಗಲೂ ಕರೀತಾರೆ. ಉಡುಪಿ ಇದ್ದವರು ನಮ್ಮ ಘಟ್ಟದ ಮೇಲೆ ಅಂತ ನಮ್ಗೆ ಕರೀತಾರೆ, ನಾವು ಇದ್ದವರು ಕೆಳಗಿದ್ದವರಿಗೆ ಘಟ್ಟದ ಕೆಳಗೆ ಅಂತ ಹೇಳ್ತೀವಿ. ನಾವು ಈ ಘಟ್ಟದ ಏನಿದೆ ನಮ್ಮ ಶಿವಮೊಗ್ಗ ಜಿಲ್ಲೆ ಏನು ಈ ಸಹ್ಯಾದ್ರಿ ಕಣಿವೆ ಬರ್ತದೆ, ಅಲ್ಲಿಂದ ಹಿಡಿದು ಈ ಚಿಕ್ಕಮಂಗ್ಳೂರ್ ಹೋಗುವವರೆಗೆ ನಾವು ಈ ಯಾರೋ ಟ್ರೆಕ್ಕಿಂಗ್ ಮಾಡೋರು ಇದ್ರೆ ನಾವು ಅಲ್ಲಿ ಹೋದಾಗ ಗೊತ್ತಾಗ್ತದೆ ಎಲ್ಲಾ ಗುಡ್ಡಕ್ಕೂ ಒಂದೊಂದು ಹೆಸರುಗಳಿದಾವೆ. ಪಶ್ಚಿಮ ಘಟ್ಟ ಯಾಕೆ ಬಹಳ ವಿಶೇಷ ಅಂದ್ರೆ ಇದಕ್ಕೆ ನೀರಿನ ತೊಟ್ಲು ಅಂತ ಹೇಳ್ತಾರೆ. ಯಾಕಂದ್ರೆ ನದಿಯ ಮೂಲಗಳು, ಸಾಕಷ್ಟು ನದಿಗಳು ಹುಟ್ಟೋದು ಪಶ್ಚಿಮ ಘಟ್ಟದಲ್ಲಿ. ಉದಾಹರಣೆಗೆ ಕಾವೇರಿ ಇರ್ಬೋದು, ತುಂಗೆ, ಭದ್ರೆ, ಸೀತಾ, ನೇತ್ರಾವತಿ, ಶರಾವತಿ ಇರ್ಬೋದು, ಕೃಷ್ಣ ಇರ್ಬೋದು. ಸೊ ನೀವು ಭಾರತದ ನದಿಗಳ ಉಗಮ ಸ್ಥಾನಗಳ ಬಗ್ಗೆ ಒಂದು ಪಟ್ಟಿ ಮಾಡಿದ್ರೆ ಅತಿ ಹೆಚ್ಚು ಉಗಮ ಆಗುವ ನದಿಗಳು ಪಶ್ಚಿಮ ಘಟ್ಟದಲ್ಲಿ. ಇನ್ನು ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ನಾನು ಹೇಳಿದೆ ನೋಡಿ ಹೇಗೆ ನಮ್ಮ ಕಾರವಾರದಿಂದ ಶಿವಮೊಗ್ಗಕ್ಕೆ ಈ ಪಶ್ಚಿಮ ಘಟ್ಟ ಬಂದಾಗ ಪ್ರತಿ ಗುಡ್ಡಕ್ಕೂ ಒಂದೊಂದು ಹೆಸರಿದೆ. ಆದ್ರೆ ನಮ್ಗಳಿಗೆ ಕೇಳಿದಾಗ ನಾವು ಕೇವಲ ಒಂದ್ 2-3 ಹೇಳ್ತೀವಿ. ಸೋಮೇಶ್ವರ, ಕೊಡಚಾದ್ರಿ, ಕುದುರೆಮುಖ, ಚಿಕ್ಕಮಂಗ್ಳೂರು ಕುದುರೆಮುಖ ಅಂತೀವಿ ಬಿಟ್ರೆ ಮಧ್ಯದಲ್ಲಿ ಗುಡ್ಡಗಳು ಇಲ್ವೇ, ಇವುಗಳ ಹೆಸರೇ ಗೊತ್ತಿಲ್ಲ ನಮ್ಗೆ. ಆದ್ರೆ ನಮ್ಮ ಹಿರಿಯವರು ಇಲ್ಲಿ ಬದುಕಿ ಬಾಳದವರು ಎಲ್ಲದಕ್ಕೂ ಒಂದೊಂದು ಹೆಸರು ಕೊಟ್ಟಿದ್ದಾರೆ, ಚಂದವಾದ ಹೆಸರು ಕೊಟ್ಟಿದ್ದಾರೆ. ಅಲ್ಲಿ ಉಗಮವಾಗುವ ನದಿಯ ಮೂಲಗಳಿಗೂ ಒಂದು ಹೆಸರು ಕೊಟ್ಟಿದ್ದಾರೆ. ಅವೆಲ್ಲವನ್ನು ನಾವು ಮರ್ತು ಬಿಟ್ಟಿದ್ದೀವಿ ಇವತ್ತು. ಹಾಗಾಗಿ ನಾನು ಇವತ್ತೊಂದು 5-10 ಗುಡ್ಡಗಳ ಹೆಸರು ಹೇಳ್ತೀನಿ ನಿಮ್ಗೆ. ಯಾಕಂದ್ರೆ ಎಲ್ಲದನ್ನು ನಾನು ಹೇಳಿಕ್ಕೆ ಇಲ್ಲಿ ಸಮಯ ಕಡಿಮೆ ಇದೆ. ಈಗ ನೋಡಿ, ಕಾರವಾರದಿಂದ ನಮ್ಗೆ ನಮ್ಮ ಜಿಲ್ಲೆಗೆ ಬರುವಾಗ ಮೊಟ್ಟ ಮೊದಲಿಗೆ ನಮ್ಗೆ ಸಿಗುವ ಗುಡ್ಡ ಅಂದ್ರೆ ಎಡಮಾಳೆ ಗುಡ್ಡ ಅಂತೇಳಿ, ತದನಂತರ ಗಲಿಗುಡ್ಡ, ಗಾಳಿಗುಡ್ಡ ಅಲ್ಲ ಗಲಿಗುಡ್ಡ, ಕುಳಿಕಲ್ ಬರೆ, ಅತ್ತಿಗುಡ್ಡ, ಕೋರ್ಮಾನ್ ಕಟ್ಟೆ, ಕೊಡಚಾದ್ರಿ ನೋಡಿ ಎಲ್ಲರಿಗೂ ಗೊತ್ತಿದೆ. ತದನಂತರ ಬೆಳಕಾಲ್ ಗುಡ್ಡ ಬರ್ತದೆ, ಸಂಸೆ ಬರ್ತದೆ, ನಾಗನ್ಕಲ್ ಬರೆ ಬರ್ತದೆ, ಮುಳ್ಗುಡ್ಡ, ಮೆಟ್ಟುಕಲ್ ಗುಡ್ಡ, ದುರ್ಗದ ಗುಡ್ಡ, ಉಮ್ಮಿ ಗುಡ್ಡ, ಮುದುಕುಂಬ್ರಿ ಬರೆ, ಹಂದಿನ ಮನೆ ಬರೆ, ದೊಡ್ಡ ಗುಡ್ಡ, ಕೋಟೆ ಗುಡ್ಡ, ಎಲೆಹೊಳೆ ಗುಡ್ಡ, ಕುಂದದ ಗುಡ್ಡ, ಮತ್ತೆ ಸೋಮೇಶ್ವರ ಬರ್ತದೆ, ಎಲ್ಲರಿಗೂ ಗೊತ್ತಿರಬೇಕು ಆಗುಂಬೆ ಹತ್ರ ಇರೋ ಸೋಮೇಶ್ವರ, ನಿಸಾನಿ ಗುಡ್ಡ, ಕಟ್ಟೆ ಗುಡ್ಡ, ಭೀಮನ್ಕಲ್ ಗುಡ್ಡೆ, ನಂತರ ಬರೋದು ನರಸಿಂಹ ಪರ್ವತ ಅಂತೇಳಿ. ಈ ನರಸಿಂಹ ಪರ್ವತ ಏನಿದೆ ಅರ್ಧ ಶಿವಮೊಗ್ಗ ಜಿಲ್ಲೆಯಲ್ಲಿದೆ, ಅರ್ಧ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿದೆ. ನಂತರದಲ್ಲಿ ಹಾಗೆ ನೀವು ಮುಂದೆ ಹೋಗ್ತಾ ಹೋದ್ರೆ ಕುದುರೆಮುಖ ಬರ್ತದೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಕುದುರೆಮುಖದಲ್ಲಿ ಅಲ್ಲಿರುವ ಗಂಗಾ ಮೂಲದಲ್ಲಿ ತುಂಗಾ, ಭದ್ರಾ ಹಾಗೂ ನೇತ್ರಾವತಿಯ ಉಗಮ ಸ್ಥಾನ ಅದು. ಹಾಗಾಗಿ ನಾನು ಹೇಳಿದೆ ನೋಡಿ, ಅತಿ ಹೆಚ್ಚು ನದಿಗಳು ಉಗಮ ಸ್ಥಾನ ಅಂದ್ರೆ ಪಶ್ಚಿಮ ಘಟ್ಟ ಅಂತೇಳಿ. ಈಗ ನಮ್ಮ ಶಿವಮೊಗ್ಗಕ್ಕೆ ಬಂದಾಗ ಈ ನದಿಗಳಲ್ಲೂ ಮತ್ತೆ ಒಂದಿಷ್ಟು ವ್ಯತ್ಯಾಸಗಳಿದಾವೆ. ಪ್ರಯಾರಿಟಿ ಲಿಸ್ಟ್ ಅಲ್ಲಿ ನಾವು ಮಾಡಿದಾಗ ಮೊಟ್ಟ ಮೊದಲಿಗೆ ಅಂದ್ರೆ ನೀರು ತುಂಬಿ ಹರಿಯೋಕೆ ನಾವು ನದಿ ಅಂತ ಹೇಳ್ತೀವಿ. ಒಂದು ವರ್ಗ ಕೆಳಗ್ ಬಂದ್ರೆ ಅದಕ್ಕೆ ಹೊಳೆ ಅಂತ ಹೇಳ್ತೀವಿ, ಇನ್ನೊಂದ್ ಸ್ವಲ್ಪ ಕೆಳಗ್ ಬಂದ್ರೆ ಹಳ್ಳ ಅಂತ ಹೇಳ್ತೀವಿ. ಆಮೇಲೆ ಈ ಮಳೆಗಾಲದಲ್ಲಿ ಹರಿತಾವಲ್ಲ ಅದಕ್ಕೆ ತೊರೆಗಳು ಅಂತ ಹೇಳ್ತೀವಿ. ಹಾಗಾಗಿ ನಮ್ಮಲ್ಲಿ ತೊರೆಗಳಂತೂ ಅಸಂಖ್ಯಾತ ಇದೆ, ಸಾವಿರಾರು ಸಂಖ್ಯೆಯಲ್ಲಿ ನಿಮ್ಗೆ ತೊರೆಗಳು ಸಿಗ್ತವೆ. ನಮಗೆ ಪ್ರಮುಖವಾಗಿ ನಾವು ಇವತ್ತು ಪಟ್ಟಿ ಮಾಡ್ಬೇಕಾಗಿರೋದು ಆದ್ಯತೆ ಮೇರೆಗೆ ಅಂದ್ರೆ ಅವುಗಳು ನದಿಗಳಿರ್ಬೋದು, ಹೊಳೆಗಳಿರ್ಬೋದು, ಹಳ್ಳಗಳಿರ್ಬೋದು. ಉದಾಹರಣೆಗೆ ನಮ್ಮ ಈಗ ಪಶ್ಚಿಮ ಘಟ್ಟದಲ್ಲಿ ಈಗ ನಾವು ಏನ್ ಹೇಳ್ತಾ ಇದೀವಿ, ಹೊಸನಗರ ಮೂಲಕ ತೀರ್ಥಹಳ್ಳಿ ಹಾಗೂ ಮುಂದೆ ಹೋಗುವಾಗ ಯಾವ ಹೊಳೆಗಳು ಬರ್ತವೆ, ಒಂದು ವಿಶೇಷವಾದ ಹೊಳೆಗಳಂದ್ರೆ ಒಂದಿಷ್ಟು ಈ ನದಿಗಳ ಹೆಸರು ತಾವು ಬಹಳಷ್ಟು ಜನ ಕೇಳಿರಕ್ಕಿಲ್ಲ. ಗೇರ್ ಖಾನ್ ಹೊಳೆ ಅಂತೇಳಿ, ಗರ್ಟೆ ಹೊಳೆ, ಗರ್ಗಿತ ನದಿ, ಚಕ್ರ ನದಿ,
ವರಾಹಿ ನದಿ. ಈ ಚಕ್ರ ನದಿ ಬಗ್ಗೆ ನೋಡಿ ಒಂದಿಷ್ಟು ವಿಶೇಷ ಏನಂದ್ರೆ, ಚಕ್ರ ನದಿ ಹಾಗೂ ಸಾವೆಹಕ್ಲು ನದಿ ಅಂತ ಏನಿದೆ, ಅಥವಾ ಸಾವೆಹಕ್ಲು ಡ್ಯಾಮ್ ಅಥವಾ ಚಕ್ರ ಡ್ಯಾಮ್ ಬಗ್ಗೆ ಎಲ್ಲರೂ ಕೇಳಿರ್ತೀರ. ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ನದಿಯ ತಿರ್ಚು ಯೋಜನೆ ಆಗಿರೋದು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ. ನೋಡಿ, ಎಲ್ಲದ್ರಗೂ ನಾವು ಫಸ್ಟ್. ಚಕ್ರ ನದಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಸ್ವಾಭಾವಿಕವಾಗಿ ತನ್ನ ಪಥದಲ್ಲಿ ಸಂಚರಿಸಿದ್ರೆ ಅದು ಘಟ್ಟದ ಕೆಳಗೆ ಧುಮುಕಿ ಗಂಗೋಳಿ ಅಂತ ಏನಿದೆ, ಆ ಗಂಗೋಳಿಯಲ್ಲಿ ಇತರ 4 ನದಿಗಳ ಜೊತೆ ಸೇರಿ ಅರಬ್ಬಿ ಸಮುದ್ರ ಸೇರ್ತಾ ಇತ್ತು. ಆದ್ರೆ ನಮ್ಮ ಅಭಿವೃದ್ಧಿಯ ಒಂದು ಏನು ಆ ಹುಚ್ಚು ಕುದುರೆಗೆ ನಾವು ಹಿಂದೆ ಬಿದ್ದು ಚಕ್ರ ನದಿಯನ್ನು ತಿರುಚಿ ಅದನ್ನ ಶರಾವತಿ ಹಿನ್ನೀರಿಗೆ ಸೇರಿಸ್ತಾ ಇದ್ದೀವಿ. ಇದು ಅಂತಿಮವಾಗಿ ಹೊನ್ನಾವರದ ಹತ್ರ ಅರಬ್ಬಿ ಸಮುದ್ರ ಸೇರಿದ್ರು ಸಹ ಇದು ತನ್ನ ನೈಜ ಪಥವನ್ನು ಬಿಟ್ಟುಬಿಟ್ಟಿದೆ. ಹಾಗಾಗಿ ಇದೊಂದು ಮುಖ್ಯವಾದ ಅಂಶ. ತುಂಬಾ ಜನ ನದಿ ತಿರ್ಚು ಯೋಜನೆ ಬಗ್ಗೆ ಮಾಡ್ತಾರೆ. ನಮ್ಮಲ್ಲಿ ನದಿ ತಿರ್ಚು ಯೋಜನೆ ಬಹಳ ಹಿಂದೆ ಆಗೋಗಿದೆ. ಚಕ್ರ ನದಿ, ವಾರಾಹಿ ನದಿ, ಹೆದ್ನಾ ಹೊಳೆ, ಸಾವೆಹಕ್ಲು ಅಂತ ಹೇಳಿದೆ, ಚಂದನ್ ಕೋಡ್ ಹೊಳೆ, ಕಲ್ ಹೊಳೆ, ಮಿನ್ ಹೊಳೆ, ಎಳೆ ಹೊಳೆ, ಗೋಳಿ ಹೊಳೆ, ಸೀತಾ ನದಿ ಇರ್ಬೋದು, ಆಗುಂಬೆ ಹೊಳೆ, ನಂಟೂರ್ ಹೊಳೆ, ಬೇಗಾರ್ ಹಳ್ಳ, ಬಾಗಿ ಹಳ್ಳ, ಆಮೇಲೆ ನಮ್ಮ ಹೊಸನಗರ ಹತ್ರ ಇರುವ ಕಲಾವತಿ ಮತ್ತು ಇಲಾವತಿ ಇವೆರಡು ಸೇರಿದಾಗ ಅದಕ್ಕೆ ಬಿಲ್ಲು ಸಾಗರ ಅಂತೀವಿ. ಯಾಕಂದ್ರೆ ಅದು ಸೇರಿದಾಗ ಬಿಲ್ಲಿನ ಆಕಾರ ಬರ್ತಾ ಇತ್ತು, ಹಾಗಾಗಿ ಅದಕ್ಕೆ ಬಿಲ್ ಸಾಗರ ಅಂತ ಹೇಳ್ತಾ ಇದ್ವಿ. ನಂತರ ಬೆಕ್ಕೋಡಿ ಹೊಳೆ ಅಂತಿತ್ತು, ಆ ಬೆಕ್ಕೋಡಿ ಅಂತೂ ಇಲ್ಲ ಈಗ. ಈ ಶರಾವತಿ ಹಿನ್ನೀರಲ್ಲಿ ಕೇವಲ ಊರುಗಳು ಮುಳುಗಲಿಲ್ಲ, ನಮ್ಮ ಸಾಕಷ್ಟು ಸಣ್ಣ ಪುಟ್ಟ ಹೊಳೆಗಳು ಮುಳುಗಿದಾವೆ. ಅದರೊಳಗೆ ಬೆಕ್ಕೋಡಿ ಹೊಳೆನೂ ಸಹ ಒಂದು. ಪಾದಗೋಪಿ, ಈ ನಮ್ಮ ಕಾರ್ಗಡಿ ದೇವಸ್ಥಾನ ಮುಂಭಾಗದಲ್ಲಿ ಒಂದು ಸಣ್ಣ ಹೊಳೆ ಹರಿದು ಮುಂದೆ ಕುಂಬತ್ತಿ ಹತ್ರ ಶರಾವತಿಯನ್ನು ಸೇರ್ತದೆ, ಅದಕ್ಕೆ ಪಾದಗೋಪಿ ಅಂತ ಹೇಳ್ತೀವಿ. ಅದೇ ರೀತಿ ತುಂಗಾ ಇರ್ಬೋದು, ಭದ್ರಾ ಇರ್ಬೋದು, ಶರಾವತಿ ಇರ್ಬೋದು, ಆಮೇಲೆ ವರ್ಧಾ ನದಿಗಳಿರ್ಬೋದು, ಇವೆಲ್ಲವೂ ಸಹ ನಮ್ಮ ಶಿವಮೊಗ್ಗ ಜಿಲ್ಲೆಯ ಪಶ್ಚಿಮ ಘಟ್ಟದಲ್ಲಿ ಹುಡ್ತಾ ಇದೆ. ನೋಡಿ ಎಷ್ಟು ನದಿಗಳಿದಾವೆ. ಆಮೇಲೆ ವಿಶೇಷವಾಗಿ ಹುಂಚದ ಹತ್ರ, ನಾವು ಹಾಸನದಲ್ಲಿ ಒಂದು ಬೆಟ್ಟದ ಬಗ್ಗೆ ನಾವು ಮಾತಾಡ್ತೀವಿ. ಇಲ್ಲಿ ಅಲ್ಲಿ ಮಳೆ ಬಿದ್ರೆ ಒಂದ್ ಕಡೆ ಬಿದ್ದಿದ್ದ ಮಳೆ ಪೂರ್ವಕ್ಕೆ ಹೋಗಿ ಅಲ್ಲಿಯೇ ಸಮುದ್ರ ಸೇರ್ತದೆ, ಇನ್ನೊಂದು ಪಶ್ಚಿಮಕ್ಕೆ ಸೇರ್ತದೆ ಅಂತ. ಆ ತರದ ವ್ಯವಸ್ಥೆ ನಮ್ಮಲ್ಲೇ ಇದೆ. ಹುಂಚದಲ್ಲಿ 5 ನದಿಗಳು ಹುಡ್ತಾವೆ: ಶರ್ಮನ್ವತಿ, ಶರ್ಮಣಾವತಿ, ಹರಿದ್ರಾವತಿ, ಕುಶಾವತಿ, ಕುಮುದವತಿ ಅಂತ ಹೇಳಿ. ಇದ್ರೊಳಗೆ ಒಂದಿಷ್ಟು ತುಂಗೆ ಸೇರ್ತದೆ, ಇನ್ನೊಂದು ತುಂಗಭದ್ರಾ ಸೇರ್ತದೆ, ಒಂದಿಷ್ಟು ಶರಾವತಿ ಸೇರ್ತದೆ. ಹಾಗಾಗಿ ಶರಾವತಿ ನದಿಗೆ ಏನ್ ಸೇರ್ತಾವೆ ಅವು ಸ್ವಾಭಾವಿಕವಾಗಿ ಪಶ್ಚಿಮ ಅಂದ್ರೆ ಅರಬ್ಬಿ ಸಮುದ್ರ ಸೇರಿದ್ರೆ, ಇನ್ನೊಂದಿಷ್ಟು ತುಂಗಭದ್ರಾ ಸೇರುವು ಬಂಗಾಳ ಕೊಲ್ಲಿ ಸೇರ್ತದೆ. ಹಾಗಾಗಿ ನದಿಗಳ ಪಟ್ಟಿ ಮಾಡ್ತಾ ಹೋದ್ರೆ ನಮ್ಮಲ್ಲಿ ಸಾಕಷ್ಟು ನದಿಗಳಿದಾವೆ. ಅದೇ ರೀತಿ ಇಲ್ಲಿಯ ವಾತಾವರಣ ಹೇಗಿದೆ ಅಂದ್ರೆ, ಪ್ರತಿ 10 ಕಿಲೋಮೀಟರ್ಗೆ ಇಲ್ಲಿನ ಮಣ್ಣಿರ್ಬೋದು, ಇಲ್ಲಿನ ಏನು ಮಾತಾಡುವ ಶೈಲಿ ಇರ್ಬೋದು, ಅದೇ ರೀತಿ ಕಾಡಿರ್ಬೋದು, ಅರಣ್ಯ ಇರ್ಬೋದು, ಇವೆಲ್ಲದರಲ್ಲೂ ವ್ಯತ್ಯಾಸ ಬರ್ತದೆ ನಮ್ಗೆ. ಹಾಗಾಗಿ ನಮ್ಮಲ್ಲಿ ನೋಡಿ ತುಂಬಾ ಜನ ಗೊತ್ತಿದೆ, ಇಲ್ಲಿ ಬೇರೆ ಬೇರೆ ರೀತಿಯ ಅರಣ್ಯಗಳಿದಾವೆ. ಅದಕ್ಕೆ ನಾವು ಹೆಸರುಗಳನ್ನು ಕರಿತೀವಿ. ಎವರ್ ಗ್ರೀನ್ ಫಾರೆಸ್ಟ್ ಅಂತ ಹೇಳ್ತೀವಿ, ಸೆಮಿ ಎವರ್ ಗ್ರೀನ್ ಅಂತ ಹೇಳ್ತೀವಿ. ಅಂದ್ರೆ ನಿತ್ಯ ಹರಿದ್ವರ್ಣ, ಅರೆ ಹರಿದ್ವರ್ಣ. ಅದೇ ರೀತಿ ಎಲೆಗಳ ಎಲೆ ಮತ್ತೆ ಬಳ್ಳಿ ಉದುರು ಹೋಗ್ತಿರ್ತವೆ ಅಂತ ಡೆಸಿಡಿಯಸ್ ಅರಣ್ಯಗಳಿದಾವೆ. ಈ ರೀತಿ ನಮ್ಮಲ್ಲಿ ಸಾಕಷ್ಟು ವಿವಿಧ ಶರಾವತಿ ಅಭಯಾರಣ್ಯಕ್ಕೆ ಹೋದ್ರೆ ಅಲ್ಲಿ ಬೇರೆ ತರ ಕಾಡು ಸಿಗ್ತದೆ. ಸೋಮೇಶ್ವರಕ್ಕೆ ಹೋದ್ರೆ ಅಲ್ಲಿ ಇರುವ ಕಾಡು ಬೇರೆ, ನಮ್ಮ ಹೊಸನಗರ, ತೀರ್ಥಹಳ್ಳಿ, ಸಾಗರದಲ್ಲಿ ಇರುವ ಕಾಡು ಬೇರೆ. ಅವಾಗ ಧನುಷ್ ಮಾತಾಡ್ತಾ ಇದ್ರು, ನಮ್ಮಲ್ಲಿ ಈಗ ಬಯಲ್ಸೀಮೆ ಆಗಿದೆ, ಅರ್ಧ ಬಯಲ್ಸೀಮೆ ಆಗಿದೆ, ಇನ್ನು ಕೇವಲ ನಮ್ಮ ತೀರ್ಥಹಳ್ಳಿ, ಸಾಗರ ಹಾಗೂ ಹೊಸನಗರ ಮಾತ್ರ ಒಂದಿಷ್ಟು ಕಾಡುಗಳನ್ನು ಉಳಿಸ್ಕೊಂಡಿದೆ ಅಂತ. ನಿಜ ಮಿತ್ರರೇ, ಯಾಕಂದ್ರೆ ಹಿಂದೆ ಶಿಕಾರಿಪುರ ಏನೇ ಹೇಳ್ತಾ ಇದ್ವಿ, ಶಿಕಾರಿಪುರದಲ್ಲಿ ತುಂಬಾ ದುರ್ಗಮವಾದ ಕಾಡುಗಳಿತ್ತು, ಇಲ್ಲಿ ಶಿಕಾರಿಗೆ ಬರ್ತಾ ಇದ್ರು. ಅದೇ ರೀತಿ ಭದ್ರಾವತಿಯ ಪೂರ್ವ ಹೆಸರು ಅಂದ್ರೆ ಇಲ್ಲಿ MPM ಅಥವಾ VSL ಫ್ಯಾಕ್ಟರಿ ಆಗಿತ್ತು ಮುಂಚೆ, ಇದಕ್ಕೆ ಬೆಂಕಿಪುರ ಅಂತ ಹೇಳ್ತಾ ಇದ್ರು. ಇಲ್ಲೂ ಸಹ ಸಿಕ್ಕಾಪಟ್ಟೆ ಕಾಡಿತ್ತು. ಅದೇ ರೀತಿ ಶಿವಮೊಗ್ಗನೂ ಇರ್ಬೋದು, ಇಲ್ಲೆಲ್ಲ ಕಾಡಿತ್ತು, ಸೊರಬದಲ್ಲೂ ಕಾಡಿತ್ತು. ಹಾಗಾಗಿ ಹಿಂದಿನ ಒಂದು ಇತಿಹಾಸದ ಪುಟಗಳನ್ನು ನಾವು ಒಂದ್ ಸ್ವಲ್ಪ ತೆರೆದರೆ ಸಂಪೂರ್ಣ ಶಿವಮೊಗ್ಗ ಏನಿತ್ತು ಇದು ಕಾಡುಗಳಿಂದ ಕಾಡು ಮೇಡು ಈ ಜಾಗದ ಒಂದು, ಅದಕ್ಕೆ ಇದಕ್ಕೆ ಮಳೆನಾಡು ಅಂತ ಹೇಳ್ತಾ ಇದ್ವಿ ನಾವು. ಸಾಕಷ್ಟು ಮಳೆ ಬೀಳುವ ಪ್ರದೇಶ. ನಾವು ಮಳೆ ಬೀಳುವ ಪ್ರದೇಶ ಅಂದ್ಕೊಳ್ಳಿ ಏನಾಗ್ತದೆ, ಇತ್ತೀಚಿನ ದಿನಗಳಲ್ಲಿ ಅಂದ್ರೆ 1876 ನನಗನ್ಸ್ದಂಗೆ 1876 ನಂತರದಲ್ಲಿ ಬ್ರಿಟಿಷ್ ಅವರು ಈ ಮಳೆ ಏನ್ ಬರ್ತದೆ, ಪ್ರತಿ ವರ್ಷ ಎಷ್ಟು ಮಳೆ ಬರ್ತದೆ ಅಂತ ಹೇಳಿ ಅದನ್ನ ರೆಕಾರ್ಡ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಒಂದು ಸ್ಟೇಷನ್ ಗಳನ್ನ ಮಾಡಿ. ಅದರ ಪೂರ್ವದಲ್ಲಿ ನಾವು ಆತರ ಆ ವ್ಯವಸ್ಥೆಗಳನ್ನ ಇಟ್ಕೊಂಡಿರಲ್ಲ. ಆದ್ರೆ ಬಾಯಿ ಮಾತು ಯಾವ ಕಾಲದಲ್ಲಿ ಎಷ್ಟು ಮಳೆ ಬಂದಿತ್ತು ಅಂತ ನಾವು ಅದನ್ನ ರೆಕಾರ್ಡ್ ಮಾಡ್ಕೊಂಡಿದೀವಿ. ಒಂದಿಷ್ಟು ಶಾಸನಗಳು ಇದಾವೆ. ಉದಾಹರಣೆಗೆ ತೀರ್ಥಹಳ್ಳಿಲಿ ಒಂದು ಶಾಸನ ಇದೆ. ಒಮ್ಮೆ ಮಳೆ ಬಂದಾಗ ಸಾಕಷ್ಟು ಪ್ರವಾಹ ಆಗಿ ಇತ್ತೀಚಿನ ಏನು ತೀರ್ಥಹಳ್ಳಿ ಹತ್ರ ಒಂದು ಊರು ಪ್ರವಾಹಕ್ಕೆ ಹಾನಿ ಆದಾಗ ಅಲ್ಲಿರುವ ಒಂದು ಟ್ಯಾಕ್ಸ್ ಏನಿರ್ತದೆ, ಅವರು ಏನು ಟ್ಯಾಕ್ಸ್ ಕೊಡ್ಬೇಕಾಗಿರ್ತದೆ ಪ್ರತಿ ವರ್ಷ, ಅದನ್ನ ಒಂದು 5 ವರ್ಷದ ಕಾಲದವರೆಗೆ ಅದನ್ನ ಅವ್ರು ರಿಯಾಯಿತಿ ಕೊಡ್ತಾರೆ. ಅಂದ್ರೆ ನೀವು ಯಾರು ಟ್ಯಾಕ್ಸ್ ಕೊಡೋದು ಬೇಡ ಅಂತೇಳಿ. ಆಮೇಲೆ ಅವ್ರಿಗೆ ಮನೆ ಕಟ್ಕಲಿಕ್ಕೆಲ್ಲ
ಅವರಿಗೆ ಆ ಆ, ಅಲ್ಲಿಂದ ಅಂದಿನ ರಾಜರು ಏನಿದ್ದಾರೆ ಅದಕ್ಕೆ ಸಹಾಯ ಮಾಡ್ತಾರೆ ಅಂತ ಅವಾಗಿನ ಒಂದು ಶಾಸನ ಇದೆ. ಈಗಲೂ ಸಹ ಅದನ್ನ ನೋಡ್ಬೋದು, ಕಲ್ಲಿನ ಶಾಸನ ಅದು. ಊರಿನ ದೇವಸ್ಥಾನದ ಹತ್ರ ಇದೆ, ಮುಡುಬ ಹತ್ರ ಬರ್ತದೆ ಇದು. ಸೊ ಅಲ್ಲಿ ತಾವು ನೋಡಿದ್ರೆ ಹಿಂದೂ ಸಹ ಪ್ರವಾಹ ಆಗ್ತಿತ್ತು ಅಂತ ನಮ್ಗೆ ಗೊತ್ತಾಗ್ತದೆ. ನೋಡಿ, ಈ ಪಶ್ಚಿಮ ಘಟ್ಟ ಅಥವಾ ಸಹ್ಯಾದ್ರಿ ಅನ್ನೋದು ಏನಿದೆ, ಇದು ಕೇವಲ ಸಂಸ್ಕೃತಿ ಅಥವಾ ಪರಂಪರೆ ಅಲ್ಲ, ಇದು ನಮ್ಮ ಜೀವನಾಡಿ. ಯಾಕಂದ್ರೆ ಅಂದಿನ ಕಾಲದಲ್ಲಿ ಈ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಏನ್ ನಮ್ಮ ಹಿರಿಯರು ಅವಾಗ ಏನು ಜೀವನ ನಡೆಸ್ತಾ ಇದ್ರು, ಆ ಜೀವನ ಪದ್ಧತಿ ಹೇಗಿತ್ತು ಅಂದ್ರೆ ಇದು ಸಂಪೂರ್ಣವಾಗಿ ಪಶ್ಚಿಮ ಘಟ್ಟದ ಪರಿಸರದ ಮೇಲೆ ಅವಲಂಬಿತವಾಗಿತ್ತು. ನಾವು ಹಾಕುವ ಬಟ್ಟೆಗಳಿರ್ಬೋದು, ನಾವು ತಿನ್ನುವ ಪದಾರ್ಥಗಳಿರ್ಬೋದು, ನಾವು ನಮ್ಮ ಅಕ್ಕಪಕ್ಕದ ತೋಟಗಳಲ್ಲಿ ಅಥವಾ ಗದ್ದೆಗಳಲ್ಲಿ ನಾವು ಏನ್ ಬೆಳಿತಾ ಇದ್ವಿ, ಅದು ಸಹ ಪಶ್ಚಿಮ ಘಟ್ಟಕ್ಕೆ ಪೂರ್ವಕವಾಗಿತ್ತು. ಇನ್ನು ಇದು ಸಾಲದು ಅಂತ ಹೇಳಿ ನಾವು ಏನು ಮನೆಗಳನ್ನು ಕಟ್ತಾ ಇದ್ವಿ ಅವಾಗ, ಇದು ಸಹ ಪಶ್ಚಿಮ ಘಟ್ಟದ ಪರಿಸರಕ್ಕೆ ಪೂರಕವಾಗಿತ್ತು. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಗ್ತದೆ ಅಂದ್ರೆ ಈ ಪಶ್ಚಿಮ ಘಟ್ಟ ಅಥವಾ ಸಹ್ಯಾದ್ರಿ ಏನಿದೆ, ಇದು ನಮ್ಮ ಜೀವನಾಡಿ. ಇದು ಅದ್ರ ಸಲುವಾಗಿ ನಮ್ಮ ಇವತ್ತಿನ ಏನ್ ಸಂಸ್ಕೃತಿ ಇದೆ, ಮಲೆನಾಡಿನ ಸಂಸ್ಕೃತಿ ಏನಿದೆ, ಒಂದಿಷ್ಟು ಕರಾವಳಿ ಕೆಳಗಡೆ ಹೋದ್ರೆ ಅಲ್ಲೂ ಸಹ ಪಶ್ಚಿಮ ಘಟ್ಟದ ಅರ್ಧ ಭಾಗ ಇರೋದ್ರಿಂದ ಅವರ ಸಂಸ್ಕೃತಿ ಅಥವಾ ಪರಂಪರೆಯ ಮುಖ್ಯ ಭಾಗ ಏನಿದೆ, ಅದನ್ನ ಮೂಲ ಹುಡುಕ್ಲಿಕ್ಕೆ ಹೋದ್ರೆ ಅದು ಕೊನೆಗೆ ಬಂದಿರೋದು ಪಶ್ಚಿಮ ಘಟ್ಟದಲ್ಲಿ. ನಾವು ಇತ್ತೀಚಿನ ದಿನಗಳಲ್ಲಿ ಮನುಷ್ಯ ಮತ್ತು ಕಾಡು ಮೃಗಗಳ ಬಗ್ಗೆ ಕಾನ್ಫ್ಲಿಕ್ಟ್ ಬಗ್ಗೆ ಕೇಳ್ತೀವಿ, ಹ್ಯೂಮನ್ ಎನಿಮಲ್ ಕಾನ್ಫ್ಲಿಕ್ಟ್ ಅಂತ ಹೇಳ್ತೀವಿ. ಆವತ್ತಿನ ದಿನಗಳಲ್ಲಿ ನಾವು ಎಷ್ಟು ಅನ್ಯೋನ್ಯವಾಗಿದ್ವಿ ಅಂದ್ರೆ, ಒಂದಿಷ್ಟು ಸಣ್ಣ ಪುಟ್ಟ ಕಾನ್ಫ್ಲಿಕ್ಟ್ ಗಳು ಆಗ್ತಾ ಇತ್ತು, ಆದ್ರೆ ನಾವು ಎಷ್ಟು ಅನ್ಯೋನ್ಯವಾಗಿದ್ವಿ ಅಂದ್ರೆ ಒಂದಿಷ್ಟು ನೃತ್ಯಗಳನ್ನು ನೋಡ್ಬೋದು ನಾವು. ಈ ಹುಲಿ ನೃತ್ಯ ಅಂತ ಇತ್ತೀಚಿನ ದಿನಗಳಲ್ಲಿ ಈ ನಮ್ಮ ರಕ್ಷಿತ್ ಶೆಟ್ಟಿಯ ಚಿತ್ರದಿಂದ ಒಂದಿಷ್ಟು ಈ ನೃತ್ಯ ಏನಿದೆ, ಹುಲಿ ಕುಣಿತ ಏನಿದೆ, ಸಾಕಷ್ಟು ಪ್ರಚಲಿತವಾಯ್ತು. ಇದು ಯಾತಕ್ ಬಂತು ಅಂದ್ರೆ, ಇದು ಆವತ್ತಿನ ಏನು ಹುಲಿ ಬಗ್ಗೆ ನಾವು ಏನಿದೆ, ಹುಲಿ ಇರ್ಬೋದು, ಕಾಡು ಮೃಗಗಳಿರ್ಬೋದು, ಇವುಗಳ ಜೊತೆ ನಾವು ಒಂದು ಅನ್ಯೋನ್ಯತೆಯನ್ನ ಇಟ್ಕೊಂಡಿದ್ವಿ. ಹಾಗಾಗಿ ಇವೆಲ್ಲ ಪರಂಪರೆಗಳು ಬಂತು. ನಾನು ಹೇಳಿದೆ ನೋಡಿ, ನಾವು ಇಲ್ಲಿ ಹೇಗೆ ನಾವು ಧರಿಸುವ ಬಟ್ಟೆಗಳಿರ್ಬೋದು, ಇಲ್ಲಿ ಕಾಲ ಯಾವ ತರ ಇರ್ತಿತ್ತು ಅಂದ್ರೆ ಸರಿ ಸುಮಾರು ಒಂದೊಂದ್ ಕಡೆ 5 ರಿಂದ 6 ತಿಂಗಳು ಮಳೆ ಇರ್ತಿತ್ತಂತ. ಹಾಗಾಗಿ ಆ ಮಳೆಗೆ ಅನುಗುಣವಾಗಿ ನಾವು ನಮ್ಮ ಬಟ್ಟೆಗಳನ್ನ ಧರಿಸ್ತಾ ಇದ್ವಿ, ಕಂಬಳಿಗಳನ್ನ ಹಾಕ್ತಾ ಇದ್ವಿ. ಇತ್ತೀಚೆಗಂತೂ ನಾವು ಕೆಲವು ಚಿತ್ರಗಳಲ್ಲಿ ನೋಡ್ಬೋದು ಅಥವಾ ಶಿಲ್ಪಗಳಲ್ಲಿ ನಾವು ನೋಡ್ಬೋದು, ಈ ಇಕ್ಕೇರಿ ಇರ್ಬೋದು, ಅಗೇರೇಶ್ವರ ಇರ್ಬೋದು, ಅಲ್ಲಿ ಎಲ್ಲ ದ್ವಾರಪಾಲಕರು ಕಂಬಳಿಯನ್ನು ಹೊತ್ಕೊಂಡು ಒಂದು ಕೋಲನ್ನು ಹಿಡ್ಕೊಂಡು ದ್ವಾರಪಾಲಕರಾಗಿ ನಿಂತಿದ್ದಾರೆ. ಅಂದ್ರೆ ಹಿಂದೆ ರಾಜರ ಮನೆ ಇರ್ಬೋದು, ದೇವಸ್ಥಾನಗಳಲ್ಲಿ ಕಂಬಳಿ ಹಾಕೊಂಡು ಹೋಗ್ತಾ ಇದ್ವಿ. ಕಂಬಳಿ ನಮ್ಮ ಒಂದು ಆಚರಣೆ ಅದು. ಇತ್ತೀನ ದಿನಗಳಲ್ಲಿ ಕಂಬಳಿ ಯಾರು ಹಾಕಲ್ಲ, ಈಗೆಲ್ಲ ಟಾರ್ಪಾಲ್ ಅಥವಾ ಈ ರೈನ್ ಕೋಟ್ ಜಾಕೆಟ್ ಎಲ್ಲ ಹಾಕಾತೀವಿ. ಆದ್ರೆ ಆವಾಗಿನ ಕಾಲದಲ್ಲಿ ನಾವು ಈ ಕಂಬಳಿಯನ್ನು ಹಾಕ್ತಾ ಇದ್ವಿ. ಆಮೇಲೆ ಯಾವ ರೀತಿಯ ಕೃಷಿ ಪದ್ಧತಿ ಇರ್ಬೋದು, ಜೀವನ ಪದ್ಧತಿ, ಹಿಂದೆ ಜನರು ಹೇಳ್ತಾ ಇದ್ರು, ನಿಮ್ಮ ತಟ್ಟೆಗೆ ಹತ್ತಿರದಲ್ಲಿರುವ ಪದಾರ್ಥವನ್ನು ತಿನ್ನಿ ಅಂತ ಹೇಳಿ. ಅಂದ್ರೆ ಅರ್ಥ ಏನಂದ್ರೆ, ನೀವು ಇರುವ ಪ್ರದೇಶದ ಹತ್ತಿರದಲ್ಲಿ ಆ ಮಣ್ಣಿಗೆ ಅನುಗುಣವಾದ ಏನ್ ಪದಾರ್ಥನ ಬೆಳಿತೀರಾ ಅದನ್ನ ತಿನ್ನಿ ಅಂತ ಹೇಳಿ. ಎಲ್ಲೋ ದೂರದಲ್ಲಿ ಅಮೆರಿಕದಲ್ಲಿ ಏನು ಗೋಧಿ ಬೆಳೆದ್ರು ಅದನ್ನ ತಂದು ಇಲ್ಲಿ ಪಂಜಾಬ್ನಲ್ಲಿ ಬೆಳೆದು ಅದನ್ನ ನಾವು ತಿಂದ್ರೆ ಅದು ನಮ್ಮ ಹೊಟ್ಟೆಗಿರ್ಬೋದು ಅಥವಾ ನಮ್ಮ ಇಲ್ಲಿಯ ವಾತಾವರಣಕ್ಕೆ ಅದು ನಮಗೆ ಅನುಗುಣವಾಗಿರಲ್ಲ. ಹಾಗಾಗಿ ನಾವು ಇಲ್ಲಿ ಸ್ವಾಭಾವಿಕವಾಗಿ ಆ ಕಾಲದಲ್ಲಿ ನಾವು ಏನ್ ಬೆಳಿತಾ ಇದ್ವಿ, ಇದನ್ನು ಸಹ ನಾವು ಇತಿಹಾಸದ ಪುಟಗಳಲ್ಲಿ ನೋಡ್ಕೋಬೇಕಾಗ್ತದೆ. ಆದ್ರೆ ನಾವೀಗ ನದಿ ಮೂಲ ಬಗ್ಗೆ ಮಾತಾಡ್ಬೇಕಾದ್ರೆ ಇನ್ನೊಂದು ಒಂದು ಪ್ರಮುಖವಾದ ಅಂಶ ಏನಂದ್ರೆ, ನಾನು ಹೇಳಿದೆ ಇಲ್ಲಿ ಸ್ವಾಭಾವಿಕವಾಗಿ ಮಳೆ ಜಾಸ್ತಿ ಆಗ್ತಾ ಇತ್ತು ಅಂತೇಳಿ, ನೀರಿನ ತೊಟ್ಲು. ಹಾಗಿದ್ರೆ ಈ ನೀರೆಲ್ಲಿ ಹೋಗ್ತಾ ಇತ್ತು? ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮಲ್ಲಿ ಅತಿ ಹೆಚ್ಚು ನದಿ ಇದೆ, ಹಳ್ಳ ಇದೆ, ಹೊಳೆ ಇದೆ. ಹಾಗಾಗಿ ಈ ನಮ್ಮಲ್ಲಿ ಒಂದಿಷ್ಟು ಈ ಸೊಪ್ಪಿನ ಬೆಟ್ಟಗಳಿದ್ವು, ಆಮೇಲೆ ಹುಲ್ಗಾವಲಿದ್ವು. ಹುಲ್ಗಾವಲದ ಒಂದು ವಿಶೇಷತೆ ಏನಂದ್ರೆ, ಈ ಹುಲ್ಲು ಈ ನೀರ್ಗಳನ್ನ ಹೀರ್ಕೊಂಡು ಮಳೆ ನಿಂತ ಮೇಲೆ ಇವು ಈ ಒಳಗಡೆ ನಮ್ಮ ಏನು ಈ ಪಶ್ಚಿಮ ಘಟ್ಟದ ಅಥವಾ ಸಹ್ಯಾದ್ರಿ ಒಳಗಡೆ ಏನು ಸಣ್ಣ ಸಣ್ಣ ಒಂದು ಮಾರ್ಗಗಳಿರ್ತದೆ, ನೀರಿನ ಮಾರ್ಗ. ಆ ನೀರಿನ ಮಾರ್ಗ ಮೂಲಕ ಹರಿದು ಅದು ಒಂದು ಈ ನದಿಗಳ ಮೂಲಕ ಇಲ್ಲ ಈ ಹೊಳೆ ಮೂಲಕ ಅದು 365 ದಿನಗಳು ಹರಿತಾ ಇತ್ತು. ಇನ್ನು ಕೆಲವು ಈ ಕೆರೆಗಳು, ಈ ಕೆರೆಗಳನ್ನ ನೋಡಿದಾಗ ನಾವು ಅಂಕಿಅಂಶಗಳನ್ನ ನಾವು ಹಿಡಿದಾಗ ನಮ್ಮ ಕರ್ನಾಟಕದಲ್ಲಿ ನಾವು RTI ಹಾಕಿದಾಗ ನನಗೆ ಗೊತ್ತಾಗಿದೆ ಏನಂದ್ರೆ 36,508 ಕೆರೆಗಳಿದಾವೆ ಎಲ್ಲಿ ಕರ್ನಾಟಕದಲ್ಲಿ. ಅದರಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವ ಕೆರೆಗಳು 4,890, 4,890. ಈಗ ಇದ್ರಲ್ಲಿ ಎಷ್ಟಿದಾವೆ, ಎಷ್ಟು ಮುಚ್ಚಿ ಹೋಗಿದೆ ಅದ್ರ ಬಗ್ಗೆ ಇವತ್ತು ಮಾತಾಡಲ್ಲ. ಆದ್ರೆ ಅಂಕಿಅಂಶಗಳ ಪ್ರಕಾರ ನಮ್ಮಲ್ಲಿ 4,890 ಕೆರೆಗಳಿದಾವೆ. ಅತಿ ಹೆಚ್ಚು ಕೆರೆಗಳು ನಮ್ಮಲ್ಲಿ ಮತ್ತು ತಮಿಳುನಾಡಲ್ಲೇ ಇರೋದು. ಯಾಕೆಂದ್ರೆ ನೋಡಿ, ಪಶ್ಚಿಮ ಘಟ್ಟದಲ್ಲಿ ಮಳೆ ಬರ್ತದೆ, ಆ ಮಳೆಗಳನ್ನ ನಾವು ನೀರನ್ನ ಎಲ್ಲರೂ ಹಿಡಿದುಕೊಳ್ಬೇಕಲ್ಲ. ಸೊ ಎಲ್ಲಿ ಹಿಡ್ಕೊಳ್ಬೇಕು? ಈಗ ನೋಡಿ, ಈ ಶೋಲಾ ಫಾರೆಸ್ಟ್ ಗೆ ಹೋದಾಗ ಅಲ್ಲಿ ಹುಲ್ಗಾವಲು ಅಂತ ಏನ್ ಹೇಳ್ತೀವಿ, ಸೊ ಅವು ಒಂದಿಷ್ಟು ಹಿಡ್ಕೊಂಡು ನದಿಗಳಿಗೆ ಬಿಟ್ಟು 365 ದಿನ ನದಿಗಳು ಹರಿತಾ ಇದ್ವು. ಇನ್ನು ಈ ತರ ಕೆರೆಗಳಿದ್ವು ಅಂದ್ರೆ ಕೆರೆ ಕಟ್ಟೆಗಳೆಲ್ಲ ತುಂಬಿ ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ಕಾಲುವೆಗಳನ್ನು ಮಾಡ್ತಾ ಇದ್ರು. ಅಂದಿನ ಕಾಲದಲ್ಲಿ ಅದಕ್ಕೆ ರಾಜರ ಹೆಸರನ್ನೇ ಇಟ್ಟಿದ್ರು, ರಾಜ ಕಾಲುವೆ ಅಂತೇಳಿ. ಇನ್ನು ವಿಜಯನಗರ ಕಾಲದಲ್ಲಿ ಇದಕ್ಕೆ
ಕಾಲುವೆ ಅಂತಾನೆ ಹೇಳ್ತಾ ಇದ್ರು. ಯಾಕಂದ್ರೆ ವಿಜಯನಗರದ ಅರಸರಿಗೆ ರಾಯರ್ ಅಂತ ಹೇಳ್ತಾ ಇದ್ರು. ನಮ್ಮಲ್ಲಿ ಸಾಕಷ್ಟು ತಾಮ್ರ ಶಾಸನಗಳಿರ್ಬೋದು, ಕಲ್ಲಿನ ಶಾಸನಗಳಲ್ಲಿ ಇದರ ಉಲ್ಲೇಖ ಇದೆ. ಅದಕ್ಕೆ ರಾಜ ಕಾಲುವೆ ಅನ್ನೋ ಬದಲು ರಾಯ ಕಾಲುವೆ ಅಂತ ಹೇಳ್ತಾ ಇದ್ರು. ನೋಡಿ, ರಾಯನ ಹೆಸರು ಇಟ್ರು ಅಂದ್ರೆ ಅದು ಎಷ್ಟು ಪ್ರಮುಖ ಅಂತ ಹೇಳಿ. ಈ ಕಾಲುವೆಗಳನ್ನ ಒತ್ತುವರಿ ಮಾಡೋಂಗ್ ಇರ್ಲಿಲ್ಲ. ಇದನ್ನ ಒತ್ತುವರಿ ಮಾಡಿದ್ರೆ ದೊಡ್ಡ ಶಿಕ್ಷೆ ಆಗ್ತಾ ಇತ್ತು ಅಂತೇಳಿ. ಹಾಗಿದ್ರೆ ನಮ್ಮಲ್ಲಿ ಈ ಕೆರೆ ಕಟ್ಟೆಗಳ ಬಗ್ಗೆ ಉಲ್ಲೇಖ ಯಾವಾಗ ಬರ್ತದೆ ಇತಿಹಾಸದಲ್ಲಿ ನೋಡಿದಾಗ? ಸ್ವಾಭಾವಿಕವಾಗಿ ನಮ್ಮಲ್ಲಿ ಮಹಾಭಾರತ ಹಾಗೂ ರಾಮಾಯಣದಿಂದ ಉಲ್ಲೇಖಗಳಿದಾವೆ. ತದನಂತರದಲ್ಲಿ ಅಂದ್ರೆ 300 BC ಅಂದ್ರೆ ಕ್ರಿಸ್ತಪೂರ್ವ 300 BC ನಮಗೆ ಸಾಕಷ್ಟು ದಾಖಲೆಗಳು ಸಿಕ್ಕಿದಾವೆ. ಈ ಸಂಗಮ ರಾಜರ ಒಂದು ಏನು ಪಿರಿಯಡ್ ಇರ್ತದೆ, ಆ ಪಿರಿಯಡ್ ಅಲ್ಲಿ ಈ ನೀರಿನ ಹಾಹಾಕಾರ ಸೃಷ್ಟಿಯಾಗಿತ್ತು ಅಂತ ಹೇಳಿ ನಮ್ಮ ಹತ್ರ ಸಾಕಷ್ಟು ದಾಖಲಾತಿಗಳಿದಾವೆ. ಶಾತವಾಹನರು, ಆಮೇಲೆ ಕದಂಬರು ನಮಗೆ ಬಹಳ ಪ್ರಮುಖರು. ಯಾಕಂದ್ರೆ ನಮ್ಮ ಕನ್ನಡ ಏನಿದೆ, ಅಥವಾ ನಾವು ಏನ್ ಕನ್ನಡ ಮಾತಾಡ್ತೀವಿ, ಇದಕ್ಕೆ ಮೂಲ ಕಾರಣ ಕದಂಬರೇ ಆಗ್ತೀವಿ. ಹಾಗಾಗಿ ಕದಂಬರು ಸಾಕಷ್ಟು ಕೆರೆ ಕಟ್ಟೆಗಳನ್ನು ಹೊಸ ಕೆರೆ ಕಟ್ಟೆಗಳನ್ನು ಕಟ್ಟಿದ್ದಾರೆ, ಹಳೆಯದನ್ನ ದುರಸ್ತಿ ಮಾಡಿದ್ದಾರೆ. ಹಾಗಾಗಿ ಕದಂಬರಿಂದ ಶುರು ಆಗಿದ್ದು ಈ ಏನು ಪ್ರವೃತ್ತಿ ಇದೆ ಎಲ್ಲರೂ ಮಾಡ್ಕೊಂತ ಹೋಗ್ತಾರೆ. ಮುಂದೆ ಬಂದ ಹೊಯ್ಸಳರು ಇರ್ಬೋದು, ಗಂಗರು ಇರ್ಬೋದು, ಹೊಯ್ಸಳರು ಇರ್ಬೋದು, ವಿಜಯನಗರದ್ದು. ಈ ವಿಜಯನಗರದವ್ರು ಬಂದಾಗ ನನಗನ್ಸ್ದಂಗೆ ಸಾಕಷ್ಟು ಕೆರೆ ಕಟ್ಟೆಗಳು ದುರಸ್ತಿಗೊಳ್ತವೆ. ಅಂದಿನ ಕಾಲದಲ್ಲಿ ಶಾಸನಗಳನ್ನು ಮಾಡ್ತಾರೆ. ಇದು ಗಂಗೆಯರು ಸಾಕಷ್ಟು ಒಂದು ಶಾಸನಗಳಿದೆ. ನಮ್ಮ ಶಿವಮೊಗ್ಗದಲ್ಲಿ ಏನು ಗಂಗೆಯರು ಆಳ್ತಾ ಇದ್ರು, ಒಂದು ಶಾಸನದಲ್ಲಿ ಅವ್ರು ಉಲ್ಲೇಖ ಮಾಡ್ತಾರೆ. ಏನಂದ್ರೆ, ನೀವು ಹೊಸ ದೇವಾಲಯಗಳಿರ್ಬೋದು, ಹೊಸ ಬಸ್ತಿಗಳಿರ್ಬೋದು, ಹೊಸ ಕೆರೆ ಇರ್ಬೋದು, ಇವುಗಳನ್ನ ಕಟ್ಟುವ ಬದಲು ನೀವು ಹಳೆ ದೇವಾಲಯ, ಹಳೆ ಬಸ್ತಿಗಳಿರ್ಬೋದು, ಹಳೆ ಛತ್ರಗಳಿರ್ಬೋದು, ಹಳೆ ಕೆರೆ ಇರ್ಬೋದು, ಅಥವಾ ನದಿಯ ಮೂಲಗಳನ್ನ ನೀವು ಅದನ್ನ ಕಾಪಾಡಲು ಅಥವಾ ಅದನ್ನ ದುರಸ್ತಿ ಮಾಡಿದ್ರೆ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಕೊಡ್ತೀವಿ ಅಂತ. ಇದು ಶಾಸನಗಳಲ್ಲೇ ಇದೆ, ಬೇರೆ ಎಲ್ಲೂ ಇಲ್ಲ. ಇವತ್ತಿನ ದಿನಗಳಲ್ಲಿ ನಾವು CSR ಫಂಡ್ಸ್ ಯೂಸ್ ಮಾಡ್ತೀವಿ ಬಿಟ್ರೆ ಇದರಿಂದ ಬೆನಿಫಿಟ್ಸ್ ಗಳೇನಿಲ್ಲ. ಅವತ್ತು ಶಾಸನಗಳಲ್ಲಿ ಬರ್ದಿದ್ದಾರೆ ಏನಂದ್ರೆ, ನೀವು ಈ ರೀತಿ ಕಾರ್ಯಗಳನ್ನು ಮಾಡಿದ್ರೆ ನಿಮಗೆ ನಿಮ್ಮ ಮುಂದಿನ ಪೀಳಿಗೆಗೆ ಮೋಕ್ಷ ಸಿಗ್ತದೆ, ಇದರ ಪುಣ್ಯದ ಫಲ ಸಿಗ್ತದೆ ನಿಮ್ಗೆ. ಅಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗಿಂತ ಗಂಡು ಮಕ್ಕಳು ಹೆತ್ತರೆ ಒಂದು ದೊಡ್ಡ ಪುಣ್ಯದ ಕೆಲಸ ಅಂತಿದ್ರು. ಆದ್ರೆ ಇದ್ರೊಳಗೆ ಒಂದು ಶಾಸನದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಏನಂದ್ರೆ, ನೀವು ಒಂದು ಹಳೆ ಬಾವಿ ಇರ್ಬೋದು ಅಥವಾ ಕೆರೆಗಳನ್ನ ನೀವು ದುರಸ್ತಿ ಮಾಡಿದ್ರೆ 10 ಮಕ್ಕಳು ಹೆತ್ತ ಪುಣ್ಯ ನಿನಗೆ ಸಿಗ್ತದೆ ಅಂತ ಹೇಳಿ ಅಂತ. ಅಂದ್ರೆ ಗಂಡು ಮಕ್ಕಳಿಗಿಂತ ಜಾಸ್ತಿ ಪ್ರಯಾರಿಟಿನ ನಾವು ಕೆರೆಗಳಿಗೆ, ಹಳೆ ಕೆರೆಗಳ ದುರಸ್ತಿಗೆ, ಇವಕ್ಕೆಲ್ಲ ನಾವು ಕೊಡ್ತಾ ಇದ್ವಿ. ಇನ್ನೊಂದು ವಿಶೇಷ ನೋಡಿ, ಕದಂಬರ ಕಾಲದಲ್ಲಿ ಒಂದು ಶಾಸನ ಸಿಗ್ತದೆ. ಅದರೊಳಗೆ ಅವರು ಅರ್ಧ ಚಂದ್ರ ಆಕಾರದ ಬಗ್ಗೆ ಒಂದು ಶಾಸನ ಇದೆ. ಅರ್ಧ ಚಂದ್ರ ಆಕಾರದ ಅಂದ್ರೆ ಏನ ಅರ್ಥ ಅಂದ್ರೆ, ಈ ಕೆರೆಗಳ ಏನು ಬಂಡಿದೆ ಅದು ಅರ್ಧ ಚಂದ್ರ ಆಕಾರದಲ್ಲಿತ್ತು. ಅದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಅದರ ನಿರ್ವಹಣೆ ಯಾರು ಮಾಡ್ತಾ ಇದ್ರು ಅಂತೇಳಿ. ನೋಡಿ, ಇವತ್ತಿನ ಕಾಲದಲ್ಲಿ ಕೆರೆ ನಿರ್ವಹಣೆ ಯಾರು ಮಾಡ್ಬೇಕು ಅಂದ್ರೆ ನಾವೆಲ್ಲರೂ ಬಟ್ ಮಾಡಿ ತೋರಿಸೋದು ಸರ್ಕಾರ ಅಂತೇಳಿ. ಅವತ್ತಿನ ದಿನದಲ್ಲಿ ಆತರ ಇರ್ಲಿಲ್ಲ. ಕೆರೆ ನಿರ್ವಹಣೆ ಇರ್ಬೋದು, ಆ ಕೆರೆಯ ಉಸ್ತುವಾರಿ ಏನಿದೆ ಅದನ್ನ ನೋಡ್ಕೊಳ್ಳೋದು, ನದಿ ಮೂಲಗಳ ಸ್ವಚ್ಛತೆ ಏನಿತ್ತು ಅದು ಆ ಗ್ರಾಮಕ್ಕೆ ಸಂಬಂಧಪಟ್ಟಿತ್ತು. ಅದೇ ರೀತಿ ಪಕ್ಕದ ಅರಣ್ಯ ಏನಿತ್ತು ಅದು ಸಹ ಆ ಗ್ರಾಮಕ್ಕೆ ಸಂಬಂಧಪಟ್ಟಿತ್ತು. ಅವರು ಈ ತರ ಕೆಲಸಗಳನ್ನ ಮಾಡಿ ರಾಜರಿಂದ ಸರ್ವಮಾನ್ಯಗಳನ್ನ ಪಡಿತಾ ಇದ್ರು. ಸರ್ವಮಾನ್ಯ ಅಂದ್ರೆ ಟ್ಯಾಕ್ಸ್ ಬೆನಿಫಿಟ್ ಅಂತ ಹೇಳಿ. ಆಮೇಲೆ 5 ವರ್ಷ ಇರ್ಬೋದು, 7 ವರ್ಷ ಇರ್ಬೋದು, ಇವೆಲ್ಲ ಟ್ಯಾಕ್ಸ್ ಬೆನಿಫಿಟ್ ಅನ್ನ ಪಡಿತಾ ಇದ್ರು. ಆಮೇಲೆ ಒಂದಿಷ್ಟು ರಾಜರು ಖುಷಿ ಆದ್ರೆ ಅವರು ಒಂದಿಷ್ಟು ತಮ್ಮ ಖಜಾನೆಯಿಂದ ಒಂದಿಷ್ಟು ದುಡ್ಡುಗಳನ್ನು ಕೊಡ್ತಾ ಇದ್ರು. ಆದ್ರೆ ನಾವು ಬಹಳ ಪ್ರಮುಖವಾಗಿ ನೋಡ್ಬೇಕಾದ ಅಂಶ ಏನಂದ್ರೆ, ಅವತ್ತಿನ ಕೆರೆ ಇರ್ಬೋದು, ಅರಣ್ಯ ಇರ್ಬೋದು, ಇವುಗಳ ನಿರ್ವಹಣೆ ಆ ಗ್ರಾಮ ಮಟ್ಟದಲ್ಲಿ ನಡೀತಾ ಇತ್ತು. ಇವತ್ತಿನ ದಿನ ತರ ಎಲ್ಲೋ ಬೆಂಗಳೂರಲ್ಲಿ ಕುತ್ಕೊಂಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ನಮ್ಮ ಏನು ಮುಖ್ಯಮಂತ್ರಿಗಳಿದ್ದಾರೆ ಇವ್ರು ಮಾಡ್ತಾ ಇರ್ಲಿಲ್ಲ. ಅಲ್ಲಿ ಏನಿದಾರೆ ಅವ್ರು ನೋಡ್ತಾ ಇದ್ರು. ಕೆರೆನ ಯಾವಾಗ ದುರಸ್ತಿ ಮಾಡ್ಬೇಕು, ಕೆರೆಯ ನೀರನ್ನ ಯಾವಾಗ ನಾವು ಬಿಡಬೇಕು, ಕೋಡಿ ಹೊಡೆದ್ರೆ ಯಾರು ಅದನ್ನ ನಿರ್ವಹಣೆ ಮಾಡ್ಬೇಕು, ಅದನ್ನ ಮತ್ತೆ ದುರಸ್ತಿ ಕಾರ್ಯ ಯಾರು ಮಾಡ್ಬೇಕು ಅಂತ ಹೇಳಿ ಅವಾಗಿನ ಜನ ಎಲ್ಲಾ ಊರ್ ಜನ ಸೇರ್ಕೊಂಡು ಈ ಕೆರೆಗಳ ದುರಸ್ತಿ ಮಾಡ್ತಾ ಇದ್ರು. ನೋಡಿ, ಇದು ಎಷ್ಟು ಅದ್ಭುತವಾದ ಇದೆ. ಪಕ್ಷಾತೀತವಾಗಿ ಧರ್ಮ ಗಿರ್ಮ ಎಲ್ಲ ಬದಿ ಒತ್ತು ಅವರು ಆ ಕೆರೆ ನಿರ್ವಹಣೆ ಮಾಡ್ತಾ ಇದ್ರು. ಅಂದಿನ ಕಾಲದಲ್ಲಿ ತಾವು ನೋಡ್ಬೋದು, ಆ ಕೆರೆ ಹತ್ರ ಪರಿಸರ ಸ್ವಚ್ಛವಾಗಿರ್ಲಿ ಅಂತ ಹೇಳಿ ಒಂದು ಕೆರೆಯ ಕೋಡಿ ಇರ್ಬೋದು, ಅಥವಾ ಒಂದು ಭಾಗದಲ್ಲಿ ಅಥವಾ ನೆತ್ತಿಯ ಮೇಲೆ, ಬಂಡಿನ ಮೇಲೆ ಒಂದು ದೇವಸ್ಥಾನ ಕಟ್ತಾ ಇದ್ರು. ಯಾಕಂದ್ರೆ ದೇವಾಲಯ ಇತ್ತು ಅಂದ್ರೆ ನಮ್ಮ ಜನರಿಗೆ ಒಂದಿಷ್ಟು ಭಕ್ತಿ ಇರ್ತದೆ ಅಂತೇಳಿ, ಒಂದು ಭಯ ಭಕ್ತಿ ಇರ್ತದೆ ಅಂತೇಳಿ. ಅದು ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಮಾಯವಾಗಿದೆ. ಅದೇ ರೀತಿ ಈ ಗುಡ್ಡಗಳಿರ್ಬೋದು, ಈ ಗುಡ್ಡಗಳು ಸಾಮಾನ್ಯ ಗುಡ್ಡಗಳಲ್ಲ. ಇವುಗಳಲ್ಲಿ ದೊಡ್ಡ ನಿಧಿನೇ ಇದೆ. ನಿಧಿ ಅಂದ್ರೆ ನಮ್ಮಲ್ಲಿ 2 ತರ ನಿಧಿಗಳು. ಒಂದು, ನಾವು ಏನು ವಿದ್ಯೆಯನ್ನು ಪಡಿತೀವಿ ಅದು ನಿಧಿ ಅಂತಾನೆ ಹೆಸರು ಅದಕ್ಕೆ. ಜೈನರ ನೀವು ಒಂದು ಜೈನರ ಗ್ರಂಥಗಳನ್ನು ಓದಿದಾಗ ನಿಧಿ ಅನ್ನೋ ಶಬ್ದಕ್ಕೆ ಮೂಲ ಅವರೇ ಮೊಟ್ಟ ಮೊದಲಿಗೆ ಅಲ್ಲಿ ನಿಧಿ ಅನ್ನೋ ಪದ ಶುರು ಸಿಗದೆ ನಮಗೆ ಜೈನರು ಇದ್ರೊಳಗೆ. ಅದರ ಅರ್ಥ ಏನಂದ್ರೆ ವಿದ್ಯೆ ನಿಧಿ ನಮಗೆ.
ಅದೇ ರೀತಿ ಈ ಗುಡ್ಡದ ಒಳಗೆ ಏನ್ ಖನಿಜಗಳಿದಾವೆ ಇವು ನಮಗೆ ನಿಜವಾದ ನಿಧಿ. ಹಾಗಾಗಿ ಹಿಂದಿನ ಕಾಲದಲ್ಲಿ ಜೈನರು ಇರ್ಬೋದು, ಬುದ್ಧರು ಇರ್ಬೋದು, ಹಿಂದೂಗಳಿರ್ಬೋದು, ಅಥವಾ ಕಪಾಲಿಕಾ ಅಂತ ಒಂದು ಈ ಶೈವ ಪರಂಪರೆಯಲ್ಲಿ ಒಂದು ಬರುವ ಒಂದು ಪಂಗಡ ಇದೆ. ಇವೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ ಈ ಗುಡ್ಡದ ಮೇಲೆ ಒಂದು ದೇವಾಲಯನ ಸ್ಥಾಪನೆ ಮಾಡ್ತಾ ಇದ್ರು. ಎಂತ ಗುಡ್ಡ ಅಂದ್ರೆ ಈ ಈ ಖನಿಜಗಳು ಅಥವಾ ಮಿನರಲ್ಸ್ ಅಂತ ಏನ್ ಹೇಳ್ತೀವಿ, ಈ ಮಿನರಲ್ಸ್ ಇಂದ ಸಿಕ್ಕಾಪಟ್ಟೆ ಸಮೃದ್ಧಿ ಆಗಿರುವ ಗುಡ್ಡದ ಮೇಲೆ ಒಂದು ಸಣ್ಣ ದೇವಾಲಯ, ಒಂದು ಬಸತಿ ಈ ತರನ ಸ್ಥಾಪನೆ ಮಾಡ್ತಿದ್ರು. ಯಾಕೆ ಮಾಡ್ತಾ ಇದ್ರು ಅಂದ್ರೆ ಅವ್ರಿಗೆ ಗೊತ್ತಿತ್ತು ಮುಂದಿನ ದಿನಗಳಲ್ಲಿ ಇಲ್ಲಿ ಏನೋ ಮಾಡ್ಲಿಲ್ಲ ಅಂದ್ರೆ ಸ್ವಾಭಾವಿಕವಾಗಿ ಜನ ಬಂದು ಇದನ್ನ ಅಗದು ಏನಾದ್ರು ಒಂದು ಮಾಡ್ತಾರೆ ಅಂತೇಳಿ. ಉದಾಹರಣೆಗೆ ಕೊಡ್ಚಾದ್ರಿ ಇರ್ಬೋದು, ಕೊಡ್ಚಾದ್ರಲ್ಲಿ ಶಂಕರ ಪೀಠ ಇದೆ. ತಿರುಪತಿ ನೋಡ್ಬೋದು, ಅಲ್ಲಿ ತಿರುಪತಿ ದೇವಸ್ಥಾನ ಇದೆ. ಅರುಣಗಿರಿ, ನಮ್ಮ ಆರ್ಗ ಹತ್ರ ಇರುವ ಅರುಣಗಿರಿ ಇರ್ಬೋದು. ಹಾಗೆ ನೀವು ಯಾವ್ದೇ ನೀವು ಗುಡ್ಡಗಳಿಗೆ ಅಥವಾ ಈ ಪರ್ವತದ ಮೇಲೆ ಹೋದ್ರೆ ನೀವು ಎಲ್ಲೋ ಒಂದ್ ಕಡೆ ಒಂದು ಸಣ್ಣ ದೇವಾಲಯ ಅಥವಾ ಲಿಂಗ, ಈಶ್ವರನ ಲಿಂಗ ಏನೋ ಒಂದ್ ಸಿಗ್ತದೆ. ಇದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಇದನ್ನ ಮುಂದಿನ ದಿನಗಳಲ್ಲಿ ಅವ್ರಿಗೆ ಗೊತ್ತಿತ್ತು, ನಮ್ಮ ಮುಂದಿನ ದಿನಗಳಲ್ಲಿ ಬರುವ ಪೀಳಿಗೆ ಇದನ್ನ ಏನ್ ಮಾಡ್ತಾರೆ ಅಂತ. ಹಾಗಾಗಿ ಒಂದ್ ಸ್ವಲ್ಪ ಭಯಭಕ್ತಿಗಾರು ಈ ಈ ಪ್ರದೇಶಗಳನ್ನು ಉಳಿಸ್ಬೇಕು ಅಂದ್ರೆ ಏನಾದ್ರು ಒಂದು ಮಾಡ್ಬೇಕು ಅಂತ ಅಲ್ಲಿ ಅವರು ಆ ದೇವಾಲಯಗಳನ್ನ ಮಾಡ್ತಾರೆ. ಅದೇ ರೀತಿ ಕಾಡುಗಳು, ಈಗ ಸ್ವಾಭಾವಿಕವಾಗಿ ತುಂಬಾ ಜನ ಕೇಳ್ಬೋದು, ಹಾಗಿದ್ರೆ ಈ ಕಾಡುಗಳಲ್ಲಿ ಮರಗಳನ್ನ ನಾವು ಕಡಿತಾ ಇರ್ಲಿಲ್ವೇನೋ ಅಂತೇಳಿ. ಕಡಿತಾ ಇದ್ವಿ. ಸೊ ಕಡಿದ್ರೆ ಇದನ್ನ ಹೇಗ್ ನಿರ್ವಹಣೆ ಮಾಡ್ತಾ ಇದ್ರಿ ಅಂತ. ನಮ್ಮಲ್ಲಿ ನೋಡಿ, ನಾವು ಗಣಿಗಾರಿಕೆ ನಡೀತಾ ಇತ್ತು, ಮರಗಳನ್ನ ಕಡಿತಾ ಇದ್ವಿ, ಆಮೇಲೆ ಮರಳುಗಳನ್ನ ನಾವು ಉಪಯೋಗಿಸ್ತಾ ಇದ್ವಿ. ಎಲ್ಲಾನು ಉಪಯೋಗಿಸ್ತಾ ಇದ್ರೆ ಅವಾಗ ಅಭಿವೃದ್ಧಿ ಆಗ್ತಾ ಇತ್ತು. ಯಾಕಂದ್ರೆ ನೀವು ಈ ಕದಂಬರ ಕಾಲದಿಂದ ನೀವು ವಿಜಯನಗರ ಇರ್ಬೋದು ಅಥವಾ ಕೆಳದಿಯವರೆಗೆ ತಾವು ನೋಡಿದ್ರೆ, ಈ 12ರಿಂದ 18ನೇ ಶತಮಾನವರೆಗೆ ನೀವು ತಾವು ನೋಡಿದ್ರೆ ಈ ಶಿವಮೊಗ್ಗ ಜಿಲ್ಲೆ ಅತಿ ಶ್ರೀಮಂತ ಜಿಲ್ಲೆ. ಅದರೊಳಗೂ ವಿಶೇಷವಾಗಿ ಕೆಳದಿಯವರು ವಿಜಯನಗರದ ಪತನದ ನಂತರ ಅತ್ಯಂತ ಶ್ರೀಮಂತ ಹಾಗೂ ಶಕ್ತಿಶಾಲಿ ರಾಜ್ಯ ಅಂದ್ರೆ ಕೆಳದಿಯಾಗಿತ್ತು. ಅದರ ಕೇಂದ್ರ ಬಿಂದು ಇಕ್ಕೇರಿ ಇರ್ಬೋದು ಅಥವಾ ಬಿದ್ನೂರ್ ಇರ್ಬೋದು, ಇವು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೆ. ಹಾಗಾಗಿ ಇಲ್ಲಿ ಸ್ವಾಭಾವಿಕವಾಗಿ ಅಂದಿನ ಕಾಲದಲ್ಲಿ ಅರಬರಿಂದ ಹಿಡಿದು ಡಚ್ಚು, ಪೋರ್ಚುಗೀಸು, ಆಂಗ್ಲರು ಎಲ್ಲರೂ ನಮ್ಮ ಈ ಪಶ್ಚಿಮ ಘಟ್ಟಕ್ಕೆ ಬಂದು ವ್ಯವಹಾರವನ್ನು ಕುದುರಿಸ್ಕೊಂಡು ಹೋಗ್ತಾ ಇದ್ರು ನಮ್ಮ ರಾಜರಿಂದ. ಅತಿ ಹೆಚ್ಚು ವರಮಾನ ಬರ್ತಿದ್ದು ನಮ್ಮ ರಾಜರಿಗೆ. ಹಾಗಿದ್ರೆ ಎಲ್ಲಿಂದ ದುಡ್ಡು ಬರ್ತಾ ಇತ್ತು ಅಂದ್ರೆ, ನೀವು ಅವರ ಈ ಡಚ್ ಅಥವಾ ಇವರು ಫ್ರೆಂಚ್ ಇರ್ಬೋದು, ಅವರ ನೀವು ದಾಖಲೆಗಳನ್ನ ಪರಿಶೀಲಿಸಿದಾಗ ನಮ್ಗೆ ಗೊತ್ತಾಗೋದು ಏನಂದ್ರೆ, ಇಲ್ಲಿ ಅಡಿಕೆನೂ ಇರ್ಬೋದು, ಕಾಳುಮೆಣಸು ಇರ್ಬೋದು, ಇವುಗಳ ಜೊತೆಗೆ ಇಲ್ಲಿಯ ಕಬ್ಬಿಣವನ್ನು ಸಹ ತಗೊಂಡು ಹೋಗ್ತಾ ಇದ್ರು. ನಾ ಹೇಳಿದೆ ನೋಡಿ ನಿಮ್ಗೆ, ಇಲ್ಲಿ ಗಣಿಗಾರಿಕೆಗಳು ಮಾಡ್ತಾ ಇದ್ರು ಅಂತೇಳಿ. ಅದೇ ರೀತಿ ಗಣಿಗಾರಿಕೆಯ ಜೊತೆಗೆ ಮರಗಳನ್ನು ತಗೊಂಡು ಹೋಗ್ತಾ ಇದ್ರು. ಮರಗಳನ್ನ ಯಾಕೆ ತಗೊಂಡು ಹೋಗ್ತಾ ಇದ್ರು ಅಂತ ನೀವು ಪ್ರಶ್ನೆ ಮಾಡ್ಬೋದು. ಯಾಕಂದ್ರೆ ಇಲ್ಲಿಯ ಅದ್ಭುತವಾದ ಮರಗಳನ್ನು ಉಪಯೋಗಿಸಿ ಅವರು ದೊಡ್ಡ ದೊಡ್ಡ ಹಡಗುಗಳನ್ನ ಮಾಡ್ತಾ ಇದ್ರು. ನಮ್ಮೂರು ಹಡಗು ಮಾಡ್ತಾ ಇದ್ವಿ, ಅವರಿಗೂ ಹಡಗು ಬೇಕಾಗಿತ್ತು. ಹಾಗಾಗಿ ಇವುಗಳನ್ನ ತಗೊಂಡ್ ಹೋಗಿ ಅವರು ಅಂದಿನ ಕಾಲಕ್ಕೆ ಈ ರಾಜರಿಗೆ ಬೇಕಾಗಿರುವ ಕುದುರೆಗಳಂತ ತಗೊಂಡ್ ಬಂದು ಕೊಡ್ತಾ ಇದ್ರು. ನಮ್ಮಲ್ಲಿ ಇದ್ರ ಜೊತೆಗೆ ನಾವು ಭತ್ತವನ್ನು ಕಲಿಸ್ತಾ ಇದ್ವಿ. ನೋಡಿ, ನಾನು ಅವಾಗ ಹೇಳ್ತಾ ಇದ್ದೆ, ಕೆರೆಗಳು ಏನ್ ಮಾಡ್ತಾ ಇದ್ವು ಅಂದ್ರೆ ನಮ್ಮ ನೀರನ್ನ, ಈ ಮಳೆ ನೀರನ್ನ ಶೇಖರಣೆ ಮಾಡ್ತಾ ಇದ್ವು. ಒಂದು ನದಿಗಳಿರ್ಬೋದು, ಒಂದು ಕೆರೆ ಕಟ್ಟೆಗಳಿರ್ಬೋದು. ಇನ್ನೊಂದು ಪ್ರಮುಖ ಅಂಶ ಏನಂದ್ರೆ ಭತ್ತ. ಈ ನಮ್ಮ ಏನು ಪ್ಯಾಡಿ ಫೀಲ್ಡ್ಸ್ ಅಂತ ಹೇಳ್ತೀವಿ, ಇದು ಒಂದು ರೀತಿಯ ಇಂಗು ಗುಂಡಿ. ಅಂದಿನ ಕಾಲದ ಹಳೆ ಮ್ಯಾಪ್ಗಳು ಅಂದ್ರೆ 1800ಗಿಂತ ಪೂರ್ವದಲ್ಲಿ ನಮಗೆ ಸಾಕಷ್ಟು ಮ್ಯಾಪ್ಗಳಿದಾವೆ. ನೀವು ಆರ್ಕೈವ್ಸ್ ಅಲ್ಲಿ ಇರ್ಬೋದು, ಇವತ್ತಿನ ಲಂಡನ್ ಮ್ಯೂಸಿಯಂ ಅಲ್ಲಿ ನೀವು ತಾವು ಹೋದಾಗ ಅಲ್ಲಿ ಎಲ್ಲಾ ನಮ್ಮ ಈ ಶಿವಮೊಗ್ಗ ಇರ್ಬೋದು, ಶಿಕಾರಿಪುರ, ಹೊನ್ನಾಳಿ, ಬಿದ್ನೂರು ಅಂದ್ರೆ ಏನು ನಗರ ಅಂತ ಹೇಳ್ತೀವಿ, ಇವುಗಳ ಮೂಲ ನಕ್ಷೆಗಳು ಸಿಗ್ತಾವ್ ನಿಮ್ಗೆ. ಆ ನಕ್ಷೆಗಳನ್ನ ಒಮ್ಮೆ ನೀವು ಇಣಿಕಿ ನೋಡಿದಾಗ ನಮ್ಗೆ ಗೊತ್ತಾಗದ ಏನಂದ್ರೆ, ಅಂದಿನ ಕಾಲದಲ್ಲಿ ಎಲ್ಲಿ ನೋಡಿದ್ರು ಭತ್ತದ ಗದ್ದೆಗಳೇ ಇದ್ವು, ಬೇರೆ ಬೇರೆ ರೀತಿಯ ಭತ್ತದಗಳು. ನೀವು ಈ ಡಚ್ ಅಥವಾ ಫ್ರೆಂಚ್ ದಾಖಲಾತಿಗಳನ್ನು ನೋಡಿದಾಗ ಅದ್ರೊಳಗೆ ಒಂದು ಕನಿಷ್ಠ 64 ವಿವಿಧ ರೀತಿಯ ಭತ್ತದ ಬಗ್ಗೆ ವರ್ಣನೆ ಮಾಡಿದ್ದಾರೆ. ನಮ್ಗೆ ಇದೇ ತರದ ಭತ್ತ ಬೇಕು, ಒಂದು ದೋಣಿ ಈ ತರದ ಭತ್ತ ಬೇಕು ಅಂತೇಳಿ. ನಮ್ಮ ಈ ಧನುಷ್ ಅವರು ಇತ್ತೀಚೆಗೆ ಅವರ ಕೇಂದ್ರದಲ್ಲಿ ಇದಕ್ಕೆ ಪೂರಕವಾಗಿ ಒಂದು 64 ವಿವಿಧ ತಳಿಯ ಅಕ್ಕಿಯ ಒಂದು ಇದು ಮಾಡಿದ್ರು. ಒಂದು 3-4 ತಿಂಗಳ ಹಿಂದೆ ಒಂದು ಎಕ್ಸಿಬಿಷನ್ ಸಹ ಮಾಡಿದ್ರು. ಇದಕ್ಕಿಂತ ಜಾಸ್ತಿ ಇತ್ತು, ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹತ್ರ ಇಲ್ಲ ಅದು. ಹಾಗಿದ್ರೆ ತೋಟಗಳು ಇರ್ಲಿಲ್ವಾ ಅಂತ ಕೇಳಿದಾಗ, ಅಂದಿನ ಕಾಲದಲ್ಲಿ ಅಡಿಕೆ ತೋಟ, ತೆಂಗಿನ ತೋಟ, ಕಾಫಿ ಸಹ ಇತ್ತು. ಇದೊಂದು ವಿಶೇಷ. ತುಂಬಾ ಜನ ಏನ್ ತಿಳ್ಕೊಂಡ್ಬಿಟ್ಟಿದೀವಿ ಅಂದ್ರೆ, ಚಿಕ್ಕಮಂಗ್ಳೂರಲ್ಲಿ ಬಾಬಾ ಗುಡಂಗಿರಿ ಅವರು ಏನು ಅಲ್ಲಿ ಕಾಫಿ ತೋಟ ಮಾಡಿದ್ರು, ಅಥವಾ ಬ್ರಿಟಿಷರು ಬಂದ ಮೇಲೆ ನಮ್ಮಲ್ಲಿ ಕಾಫಿ ತೋಟ ಶುರು ಆಗಿತ್ತು ಅಂತ ತಿಳ್ಕೊಂಡ್ರೆ ಅದು ಶುದ್ಧ ಸುಳ್ಳು. ಯಾಕಂದ್ರೆ ನಮ್ಮಲ್ಲಿ ಕೆಲವು ದಾಖಲಾತಿಗಳು ಸಹ ಇದಾವೆ, ಏನಂದ್ರೆ ಕಾಫಿ ತೋಟಗಳು ಇದ್ವು ಅಂತೇಳಿ. ಆದ್ರೆ ಇನ್ನೊಂದು ವಿಶೇಷ ಏನಂದ್ರೆ, ಅಂದಿನ ಕಾಲದಲ್ಲಿ ಕಾಫಿ ತೋಟ ಇರ್ಬೋದು, ಅಡಿಕೆ ತೋಟ ಏನಿತ್ತು, ಇದು ನಿರ್ದಿಷ್ಟ ಪ್ರಮಾಣದಲ್ಲಿ ಅಷ್ಟೇ ಮಾಡ್ತಾ ಇದ್ರು, ಹಾಗೂ ನಿರ್ದಿಷ್ಟ ಜನಗಳಷ್ಟೇ ಮಾಡ್ಲಿಕ್ಕೆ ಅನುಮತಿ ಇತ್ತು. ನೀವು ಯಾಕೆ ಅಂತ ಕೇಳ್ಬೋದು. ನಾನು ಹಿಂದೆ ಈಗ ನೋಡಿ, ಈ ಪಶ್ಚಿಮ ಘಟ್ಟ ಅಂದಾಗ ನಮ್ಮಲ್ಲೇ ಸ್ಥಳೀಯ ಮರಗಳು ಸಿಕ್ಕಾಪಟ್ಟೆ ಇದಾವೆ.
ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಕೇಶಿಯಾ ಈ ತರ ನೀಲಗಿರಿ ಎಲ್ಲ ಹೊರಗಡೆಯಿಂದ ಬಂದಿದ್ದಾವೆ. ಸೊ ಅಂದಿನ ಕಾಲದಲ್ಲಿ ಒಂದು ಮರ ಹೊರಗಡೆಯಿಂದ ಬಂದಿತ್ತು, ಅದೇನಂದ್ರೆ ಅಡಿಕೆ. ಇಲ್ಲಿ ತುಂಬಾ ಜನ ಗೊತ್ತಿರ್ಬೋದು, ಅಡಿಕೆ ನಮ್ಮ ದೇಶದಲ್ಲ, ಅದು ಹೊರಗಡೆಯಿಂದ ಬಂದಿದ್ದು ಅಂತೇಳಿ. ಸೌತ್ ಈಸ್ಟ್ ಏಷ್ಯಾ ಅಥವಾ ಫಿಲಿಪೀನ್ಸ್ ಇಂದ ಬಂದಿದ್ದು. ಇದಕ್ಕೆ ಸಾಕಷ್ಟು ರಿಸರ್ಚ್ ಆಗಿದ್ದಾವೆ. ಆಮೇಲೆ ನಮ್ಮ ಪುರಾಣಗಳಲ್ಲಿ ಅಂದ್ರೆ ಈ ಸುಂದರಕಾಂಡ ಪುರಾಣ ಏನೇ ಅದ್ರೊಳಗೆ ಉಲ್ಲೇಖ ಸಹ ಇದೆ. ಇದನ್ನ ನಮ್ಮ ಈ ಪುರಾಣಗಳಲ್ಲಿ ಅದನ್ನ ಆಧಾರವಾಗಿ ಇಟ್ಕೊಂಡ್ರೆ ಆಂಜನೇಯ ಮೊಟ್ಟ ಮೊದಲ ಬಾರಿಗೆ ಅಡಿಕೆ ಮತ್ತು ವೀಳ್ಯದೆಲೆ ನಮ್ಮ ಭಾರತಕ್ಕೆ ತಂದು ಪರಿಚಯಿಸಿದ್ದ ಅಂತೇಳಿ. ತುಂಬಾ ಜನ ಇದನ್ನು ಒಪ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಅದರ ನಂತರದಲ್ಲಿ ಚೋಳ ಕಾಲದಲ್ಲಿ ಸಾಕಷ್ಟು ವ್ಯಾಪಾರಿಗಳು, ಚೋಳರ ಕಾಲದಲ್ಲಿ ನಮ್ಮ ಹಡಗು ಎಲ್ಲಾ ಕಡೆ ಹೋಗಿದೆ. ಸೊ ಆವಾಗ ಅಲ್ಲಿಯ ವ್ಯಾಪಾರಸ್ಥರು ಸಹ ಈ ಅಡಿಕೆಗಳನ್ನ ನಮ್ಮ ಭಾರತಕ್ಕೆ ತಂದು ಪರಿಚಯಿಸಿ, ತದನಂತರ ಇದು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಆಗಿದೆ. ಇಂದಿನ ದಿನಗಳಲ್ಲಿ ನಾವು ಶಿವಮೊಗ್ಗದಲ್ಲಿ ನಾವು ಮಾತಾಡ್ತೀವಿ ಅಡಿಕೆ ಅಂದ್ರೆ ನಮ್ಮ ಪರಂಪರೆ ಅಂತ. ಹಾಗಾಗಿ ಅದು ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯ ಭಾಗವಾದ್ರೂ ಅದನ್ನು ಎಲ್ಲಿ ಬೇಕಂದ್ರೆ ಅಲ್ಲಿ ಬೆಳಿಲಿಕ್ಕೆ ಕೊಟ್ಟಿರ್ಲಿಲ್ಲ. ನಮ್ಮಲ್ಲಿ 1805-7 ಮ್ಯಾಪು ಇದೆ ನಮ್ಮ ಹತ್ರ. ಅದ್ರೊಳಗೆ ತಾವು ನೋಡಿದ್ರೆ, ಗಮನಿಸಿದ್ರೆ ಅಡಿಕೆ ತುಂಬಾ ಕಡಿಮೆ ಬೆಳೀತಾ ಇದ್ರು. ಒಂದ್ ಕಡೆ 1794 ಅಲ್ಲಿ 3ನೇ ಆಂಗ್ಲೋ ವಿಶ್ವ ಯುದ್ಧ ಆಗ್ಬೇಕಾದ್ರೆ ಕ್ಯಾಪ್ಟನ್ ಸ್ಟುವರ್ಟ್ ಲಿಟ್ಲ್ ಅಂತ ಒಬ್ಬ ಇರ್ತಾನೆ, ಅವನು, ಆಮೇಲೆ ಎಡ್ವರ್ಡ್ ಮೂರ್ ಅಂತ, ಮೇಜರ್ ಎಡ್ವರ್ಡ್ ಮೂರ್ ಅಂತ, ಇವರಿಬ್ರು ಉಲ್ಲೇಖ ಮಾಡಿದ್ದಾರೆ ಅವರವರ ಪುಸ್ತಕದಲ್ಲಿ. ಏನಂದ್ರೆ ಇಲ್ಲಿ ಕಾಫಿಗಳನ್ನ ಕೇವಲ ರಾಜಮನೆತನವರು ಬೆಳೀತಾ ಇದ್ರು. ಇಲ್ಲಿ ಮೊದಲು ಅಂದ್ರೆ ಈ ಹೈದರ್ ಬರಕ್ಕಿಂತ ಮುಂಚೆ ಕೆಳದಿಯವರು ಬೆಳೀತಾ ಇದ್ರು. ಅದೇ ರೀತಿ ಮಡಿಕೇರಿಯಲ್ಲಿ ಹಾಲೇರಿ ವಂಶಸ್ಥರು ಕಾಫಿನ ಬೆಳೀತಾ ಇದ್ರು. ಅವ್ರು ಬಿಟ್ಟು ಬೇರೆ ಯಾರು ಬೆಳಿಲಿಕ್ಕೆ ಅವಕಾಶ ಇರ್ಲಿಲ್ಲ, ಮತ್ತು ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಬೆಳೀತಾ ಇದ್ರು. ಅದೇ ರೀತಿ ಅಡಿಕೆಯನ್ನು ಸಹ, ಅಡಿಕೆನು ಕೇವಲ ನಿರ್ದಿಷ್ಟ ಪ್ರಮಾಣದಲ್ಲಿ ರಾಜವಂಶಸ್ಥರು ಹಾಗೂ ಒಂದಿಷ್ಟು ಫ್ಯಾಮಿಲಿಗಳಿಗೆ ಅಷ್ಟೇ ಅಲ್ಲಿ ಅವಕಾಶ ಕೊಡ್ತಾ ಇದ್ರು. ಬೇರೆಯವರೆಲ್ಲರೂ ಭತ್ತವನ್ನೇ ಬೆಳೀತಾ ಇದ್ವಿ. ಹಾಗಿದ್ರೆ ಇನ್ನೊಂದು ವಿಶೇಷ ಏನಂದ್ರೆ, ಇಲ್ಲಿ ಕಾಡು, ಬೆಟ್ಟ, ಗುಡ್ಡ, ಗಾಡು ಇರೋದ್ರಿಂದ ನಮ್ಮಲ್ಲಿ ಬಯಲು ಜಾಸ್ತಿ ಸಿಗಲ್ಲ. ಹಾಗಾಗಿ ಬಯಲು ಸಿಗ್ಲಿಲ್ಲ ಅಂದ್ರೆ ಇಲ್ಲಿ ಮೊಟ್ಟ ಮೊದಲು ಹಿಂದೆ ಮೂಲದಿಂದನೂ ಇಲ್ಲಿ ಭತ್ತಗಳಿಗೆ ಅವಕಾಶ ಇತ್ತ ಅಂದ್ರೆ ನಮ್ಮ ಇತಿಹಾಸದ ಪುಟಗಳನ್ನು ಮೆಲುಕು ಹಾಕಿದಾಗ ಅದಕ್ಕೆ ಅವಕಾಶ ಇರ್ಲಿಲ್ಲ. ಅದರಲ್ಲೂ ವಿಶೇಷವಾಗಿ ಈ ನಮ್ಮ ವಿಜಯನಗರ ರಾಜರು ಬಂದಾಗ ಈ ಭಾಗವನ್ನು ಅಭಿವೃದ್ಧಿ ಮಾಡ್ಬೇಕು ಅಂದಾಗ ಅವ್ರು ಏನ್ ಮಾಡ್ತಾರೆ, ಮೊಟ್ಟ ಮೊದಲ ಕೆಲಸ ಮಾಡೋದೇನಂದ್ರೆ ಕಾಲುವೆಗಳನ್ನ, ಆಣೆಕಟ್ಟನ್ನು ಕಟ್ತಾರ. ಅವಾಗ ನೋಡಿ, ನಮ್ಮ ಈ ಮಹಾಭಾರತದ ಕಾಲದಲ್ಲಿ ಇಲ್ಲಿ ಭೀಮನ ಕಟ್ಟೆ ಹತ್ರ ಭೀಮ ಆಣೆಕಟ್ಟು ಅಂತಿದೆ. ಆದ್ರೆ ಯಾವ ರೀತಿ ಅಣೆಕಟ್ಟು ಕಟ್ಟಿದಾನೆ ಅಂದ್ರೆ, ಯಾವುದೇ ಹಳ್ಳಿಗಳು ಮುಳುಗಡೆ ಆಗ್ಲಿಲ್ಲ ಆ ಅಣೆಕಟ್ಟಲ್ಲಿ, ಅಂತ ಅಣೆಕಟ್ಟನ್ನು ಕಟ್ಟಿದಾನೆ. ಅದೇ ರೀತಿ 365 ದಿನನೂ ನೀರ್ ಹರಿಬೇಕಿತ್ತು, ಆ ರೀತಿಯ ಅಣೆಕಟ್ಟನ್ನು ಕಟ್ತಾನೆ. ಅದೇ ರೀತಿ ನಮ್ಮ ಶಿಕಾರಿಪುರ ಹತ್ರ ಇರುವ ಹಿರೇಕೆರೂರು ಮಧ್ಯದಲ್ಲಿರುವ ಮದಗದ ಕೆರೆಗೆ ಅಣೆಕಟ್ಟನ್ನ ವಿಜಯನಗರ ಕಾಲದಲ್ಲಿ ಕಟ್ತಾರೆ. ಅದನ್ನ ನಂತರ ದಿನಗಳಲ್ಲಿ ಸಾಕಷ್ಟು ರಾಜರು ಅದನ್ನ ದುರಸ್ತಿ ಮಾಡ್ತಾರೆ. ಹಾಗಾಗಿ ಇವೆಲ್ಲ ಕಟ್ಟಾದ ಮೇಲೆ ಇಲ್ಲಿ ಭತ್ತವನ್ನು ಬೆಳಿಲಿಕ್ಕೆ, ಜನರಿಗೆ ಅನುಕೂಲ ಆಗ್ಲಿಕ್ಕೆ ಒಂದು ಹೊಸ ರೀತಿಯ ಕೃಷಿ ಪದ್ಧತಿಯನ್ನು ಇಲ್ಲಿ ಜಾರಿಗೆ ತರ್ತಾರೆ. ಅದೇನಂದ್ರೆ ಕುಂಬ್ರಿ ಅಂತ ಹೇಳಿ. ಸಾಕಷ್ಟು ಜನ ಇದನ್ನ ಕೇಳಿರ್ತೀರಾ. ಬ್ರಿಟಿಷರು ಇದ್ರ ಬಗ್ಗೆ ಸಾಕಷ್ಟು ದಾಖಲಾತಿ ಮಾಡಿದ್ದಾರೆ, ನಮ್ಮ ಹಿಂದಿನ ಶಾಸನಗಳಲ್ಲಿ ಇದೆ. ಕುಂಬ್ರಿ ಅಂದ್ರೆ ಏನಂದ್ರೆ, ಈ ಅರಣ್ಯ ಪ್ರದೇಶದ ಎಲ್ಲೋ ಒಂದು ಮಧ್ಯ ಭಾಗದಲ್ಲಿ ನಿಮಗೆ ಸಮತಟ್ಟವಾದ ಜಾಗ ಏನಾದ್ರು ಸಿಕ್ತು ಅಂದ್ರೆ ಅಲ್ಲಿ ಆ ಕಾಡನ್ನು ಕಡಿದು ಮೊಟ್ಟ ಮೊದಲಿಗೆ ಒಂದ್ 2-3 ಬೇರೆ ಬೆಳೆಯನ್ನು ಬೆಳೆದು ನಂತರದಲ್ಲಿ ಭತ್ತವನ್ನು ಬೆಳೆಯಲಿಕ್ಕೆ ಅನುಗುಣ ಮಾಡ್ತಾ ಇದ್ರು ಅಂತೇಳಿ. ಎಲ್ಲಿ ಮಾಡ್ತಾ ಇದ್ರು ಅಂದ್ರೆ ಎಲ್ಲಿ ಸಮತಟ್ಟ ಜಾಗ ಇತ್ತು ಅಲ್ಲಷ್ಟೇ ಕಾಡನ್ನು ಕಡಿತಾ ಇದ್ರು ಅಂತೇಳಿ ಅಂತ. ಹಾಗಾಗಿ ಕಾಡನ್ನು ನಾವು ಕಡ್ದಿದ್ದೀವಿ. ಅದೇ ರೀತಿ ನೋಡಿ, ನಮ್ಮಲ್ಲಿ ನಾನು ಹೇಳಿದೆ, ನಮ್ಮಲ್ಲಿ ಏನು ಮನೆಗಳಿದಾವೆ, ಮನೆಗಳನ್ನು ಹೇಗೆ ಕಟ್ತಾ ಇದ್ವಿ ಅಂದ್ರೆ ಪರಿಸರ ಪೂರ್ವಕ ಅಂತೇಳಿ. ನೀವು ಯಾರೇ ನಮ್ಮ ಈ ಶಿವಮೊಗ್ಗ ಜಿಲ್ಲೆಗೆ ಬಂದಾಗ ಒಂದಿಷ್ಟು ಬೆರಳಿಕೆಯಷ್ಟು ದೇವಾಲಯಗಳಿಗೆ ಬಿಟ್ರೆ ನಮ್ಮಲ್ಲಿ ಯಾವುದೇ ರೀತಿಯ ದೊಡ್ಡ ಅರಮನೆಗಳು ಸಿಗಲ್ಲ. ಮೈಸೂರಿಗೆ ಹೋದವರು ಅಥವಾ ಈ ಉತ್ತರ ಕರ್ನಾಟಕದ ಬಿಜಾಪುರ, ಗುಲ್ಬರ್ಗ, ಬೀದರಲ್ಲಿ ಹೋದವರು ಕೇಳ್ತಾರೆ, ನೋಡಿ ಅಲ್ಲೆಲ್ಲ ಎಂತ ದೊಡ್ಡ ಕಲ್ಲಿನ ಸ್ಮಾರಕಗಳಿದಾವೆ, ನಿಮ್ಮಲ್ಲಿ ಏನಿದೆ, ನಿಮ್ಮ ರಾಜರು ಏನ್ ಕಟ್ಟಿಲ್ವಾ, ನೀವು ಇಷ್ಟು ಶ್ರೀಮಂತಿಕೆ ಬಗ್ಗೆ ಮಾತಾಡ್ತಿರಲ್ಲ, ಇಲ್ಲಿ ಏನಿದೆ ಅಂತೇಳಿ. ನೋಡಿ, ನಮ್ಮಲ್ಲಿ ಇರ್ಬೋದು, ತುಳುನಾಡಲ್ಲಿ ಇರ್ಬೋದು, ನಾವೆಲ್ಲ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಬದುಕಿದವರು. ಹಾಗಾಗಿ ಅಂದಿನ ಕಾಲದಲ್ಲಿ ರಾಜರು ಏನ್ ಮಾಡ್ತಾರೆ ಅಂದ್ರೆ ಅತ್ಯವಶ್ಯಕವಾಗಿರುವ ಸ್ಮಾರಕಗಳನ್ನು ಮಾತ್ರ ಕಲ್ಲಿಂದ ಕಟ್ತಾರೆ, ಬೇರೆದೆಲ್ಲನೂ ಮರದಿಂದ ಕಟ್ತಾರೆ. ಇದಕ್ಕೆ 2 ಪ್ರಮುಖ ಕಾರಣ. ಒಂದು, ಕಲ್ಲಿನ ಸ್ಮಾರಕ ಕಟ್ಟಬೇಕಾದ್ರೆ ಸಾಕಷ್ಟು ಗಣಿಗಾರಿಕೆ ಮಾಡ್ಬೇಕಾಗ್ತದೆ, ಅದರಿಂದ ಪರಿಸರ ನಾಶ ಆಗ್ತದೆ. ಹಾಗಾಗಿ ಅವರು ಯಾವ ಸ್ಮಾರಕ ಸಾವಿರಾರು ವರ್ಷಗಳು ಇರ್ಬೇಕು ಅಂತವ್ ಮಾತ್ರ ಅವರು ಕಲ್ಲಿಂದ ಕಟ್ತಾರೆ. ತಮ್ಮ ಮನೆಗಳಿರ್ಬೋದು, ಅರಮನೆಗಳನ್ನ ಮರದಿಂದ ಕಟ್ತಾರೆ. ಇದಕ್ಕೆ ಒಂದಿಷ್ಟು ಜನ ಹೇಳ್ತಾರೆ ಏನಂದ್ರೆ, ಈ ಮರಗಳಿಂದ ಯಾಕೆ ಕಟ್ತಾ ಇದ್ರು ಅಂದ್ರೆ ಇಲ್ಲಿ ಹೇರಳವಾಗಿ ಮರಗಳು ಸಿಗ್ತಿತ್ತು, ಒಪ್ಪುವಂತ ಮಾತು. ಇನ್ನೊಂದು ಪ್ರಮುಖ ಅಂಶ ಏನಂದ್ರೆ, ಈ ಹೊಯ್ಸಳದ ತರ ಈ ಮರಗಳ ಮೇಲೆ ಕೆತ್ತನೆ ಏನಿದೆ ಚೆನ್ನಾಗಿ ಮಾಡ್ಬೋದಿತ್ತು. ಅವ್ರು ಕಲ್ಲಿಂದ ಮಾಡಿದ್ರು, ನಾವು ಇಲ್ಲಿ ಕೆತ್ತನೆ ಮಾಡ್ಬೋದಿತ್ತು, ಈ ದೇವಸ್ಥಾನಗಳಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ, ಅದನ್ನು ಒಪ್ಪುವಂತ ಮಾತು. ಆದ್ರೆ ಪ್ರಮುಖ ಇನ್ನೊಂದು ಅಂಶ ಏನಂದ್ರೆ, ನಮ್ಮಲ್ಲಿ
ನೋಡಿ ಇವತ್ತಿನ ದಿನದಲ್ಲಿ ನೀವು ಒಂದು ಮನೆ ಕಟ್ಟಿದ್ರೆ ಅಂದ್ರೆ ಎಷ್ಟು ಗಣಿಗಾರಿಕೆ ಮಾಡ್ಬೇಕಾಗ್ತದೆ. ಮರಳು ಮಾಡ್ಬೇಕಾದ್ರೆ ಗಣಿಗಾರಿಕೆ, ಅದಕ್ಕೆ ನೆಲ ಹಾಸನ್ನು ಹೊಸ್ಲಿಕ್ಕೆ ಏನ್ ಗ್ರಾನೈಟ್ ಬೇಕು ಅದಕ್ಕೂ ಗಣಿಗಾರಿಕೆ ಮಾಡ್ಬೇಕು, ಕಬ್ಬಣಕ್ಕೂ ಗಣಿಗಾರಿಕೆ ಮಾಡ್ಬೇಕು. ಪ್ರತಿ ಒಂದು ವಸ್ತು ಏನ್ ಮಾಡ್ಬೇಕಾದ್ರೆ ನೀವು ಒಂದು ಮನೆ ಕಟ್ಟಬೇಕಾದ್ರೆ ನೀವು ಎಷ್ಟು ಪರಿಸರವನ್ನು ನಾಶ ಮಾಡ್ತೀರಂತ ಒಂದು ಪಟ್ಟಿ ಮಾಡಿದ್ರೆ, ಈಗ ಎಷ್ಟು ಮನೆಗಳಾಗ್ತಾ ಇದೆ ಅಂತ ನೀವು ಯೋಚನೆ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಒಂದೊಂದು ಮನೆಯವರು ಎಷ್ಟು ಪರಿಸರ ನಾಶ ಮಾಡ್ತಾ ಇದ್ದೀರಾ ಅಂತ. ಹಾಗಾಗಿ ಅಂದಿನ ಕಾಲದಲ್ಲಿ ಅವ್ರು ಏನ್ ಮಾಡ್ತಾರೆ, ಕೇವಲ ದೇವಸ್ಥಾನಗಳಿಗೆ ಕಲ್ಲಿನ ಕಟ್ಟಡ ಮಾಡ್ತಾ ಇದ್ರು ಬಿಟ್ರೆ ಬೇರೆ ಮನೆಗಳಿಗೆ ಅವರು ಮರವನ್ನು ಉಪಯೋಗಿಸ್ತಾ ಇದ್ರು. ಹಾಗಿದ್ರೆ ಈ ಮರಗಳನ್ನ ಎಲ್ಲಿಂದ ಕಡಿತಾ ಇದ್ರು, ಎಲ್ಲಿ ಬೇಕು ಅಂದ್ರೆ ಕಡಿತಾ ಇದ್ರು ಅಂದ್ರೆ ಇದು ತಪ್ಪು. ಯಾಕಂದ್ರೆ ನಮ್ಮಲ್ಲಿ ಸಾಕಷ್ಟು ಶಾಸನಗಳು ಸಿಗ್ತವೆ. ಉದಾಹರಣೆಗೆ ಕೆಳದಿಯ ಶಿವತತ್ವ ರತ್ನಾಕರದಲ್ಲಿ ಅವರು ಅದಕ್ಕೆ ಬೇಕಾದ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡಿದ್ದಾರೆ. ಏನಂದ್ರೆ ಯಾವ ರೀತಿಯ ಮರಗಳನ್ನು ಕಡಿಬೇಕು, ಒಂದು ಸೀಮಿತವಾದ ಪ್ರದೇಶ ಮಾಡಿರ್ತಾರೆ. ಈ ಕಾಡಿನಲ್ಲಿ ನೀವು ಈ ದೋಣಿಗೆ ಬೇಕಾಗಿರೋ ಅಥವಾ ನೌಕೆಗೆ ಬೇಕಾಗಿರೋ ಮರಗಳನ್ನ ಕಡಿಬಹುದು, ಅದೇ ರೀತಿ ಮನೆಗಳಿಗೆ ಬೇಕಾಗಿರುವ ಮರಗಳನ್ನು ಕಡಿಬಹುದು ಅಂತ. ಇತರೆ ಕಾಡುಗಳನ್ನ ಅರಣ್ಯಗಳನ್ನ ಹೇಗೆ ಇವತ್ತಿನ ರಿಸರ್ವ್ ಫಾರೆಸ್ಟ್ ಏನಂತೀವಿ ಅದೇ ರೀತಿ ದೇವರು ಅಥವಾ ಕೆಳಗಡೆ ತುಳುನಾಡಲ್ಲಿ ಭೂತಾರ್ಚನೆಗಳಿರೋದ್ರಿಂದ ಅಲ್ಲಿ ಅವ್ರ ಹೆಸರಿಗೆ ಅದನ್ನ ಅವ್ರ ಹೆಸರು ಇಟ್ಕೊಂಡು ಅಲ್ಲಿ ಅದನ್ನ ಸಂರಕ್ಷಣೆ ಮಾಡ್ತಾ ಇದ್ರು. ಚೌಡಿ ಬನ ಇರ್ಬೋದು, ನಾಗರ ಬನ ಇರ್ಬೋದು. ಇವತ್ತು ನೋಡ್ಬೋದು ನಾವು ಅಲ್ಲಿ ನಾಗಬನ ಇದೆ ಅಂದ್ರೆ ಅಲ್ಲಿ ಬಿದ್ದಿರುವ ಒಂದು ಕಟ್ಕೆನು ತರ್ತಾ ಇರ್ಲಿಲ್ಲ. ಇವತ್ತಿನ ಕಾನೂನೇ, ನೀವು ವೈಲ್ಡ್ ಲೈಫ್ ಏರಿಯಾದಲ್ಲಿ ಏನಾದ್ರು ಒಂದು ಮರ ಬಿತ್ತು ಅಂದ್ರೆ ಅದನ್ನ ತಗೊಂಡ್ ಬರಂಗಿಲ್ಲ, ಒಂದು ಮುಷ್ಟಿ ಮಣ್ಣನ್ನು ತಗೊಂಡ್ ಬರಂಗಿಲ್ಲ. ಅದೇ ರೀತಿ ಕಾನೂನುಗಳು ಅಂದಿನ ಕಾಲದಲ್ಲಿ ಇತ್ತು. ಸೇಕ್ರೆಡ್ ಗ್ರೋವ್ಸ್ ಅಂತ ಏನ್ ಹೇಳ್ತೀವಿ ಆ ತರ ನಮ್ಮಲ್ಲಿ ಹಾಗೂ ಮಡಿಕೇರಿಯಲ್ಲಿ ಅತಿ ಹೆಚ್ಚು ಈ ಸೇಕ್ರೆಡ್ ಗ್ರೋವ್ಸ್ ಅಲ್ಲಿ ಇತ್ತು. ಇವತ್ತು ಅವೆಲ್ಲವೂ ಮಾಯ ಆಗಿದಾವೆ. ನೋಡಿ ನಾನು ಹೇಳ್ದೆ ಆ ಮರಗಳನ್ನ ಕಟ್ ಮಾಡ್ಬೇಕಾದ್ರೆ ಅವಾಗ ಒಂದು ಇದು ಇತ್ತು, ಶಾಸ್ತ್ರ ಇತ್ತು. ಏನಂದ್ರೆ ಯಾವ ಮರದಲ್ಲಿ ಗೂಡಿದೆ, ಪಕ್ಷಿಗಳ ಗೂಡಿದೆ ಆ ಮರಗಳನ್ನು ಮುಟ್ಟಬಾರದು, ಕೆರೆ ಅಥವಾ ನದಿಯ ಪಕ್ಕದಲ್ಲಿರುವ ಮರಗಳನ್ನು ಮುಟ್ಟಬಾರದು. ನೋಡಿ ಎಷ್ಟು ಬಹಳ ಒಳ್ಳೆಯ ಆಲೋಚನೆಗಳು. ಅದೇ ರೀತಿ ದೇವಸ್ಥಾನದ ಪರಿಸರದಲ್ಲಿರುವ ಮರಗಳನ್ನು ಮುಟ್ಟಬಾರದು, ಹಾಲು ಬರುವಂತ ಮರಗಳನ್ನು ಮುಟ್ಟಬಾರದು. ನೋಡಿ ಇದರಿಂದ ಎಷ್ಟು ಏನ್ ಗೊತ್ತಾಗ್ತದೆ ಅಂದ್ರೆ ಇವರೆಲ್ಲರೂ ಪರಿಸರ ಪೂರಕವಾಗಿದ್ರು ಅಂತೇಳಿ. ಇನ್ನೊಂದು ಪ್ರಮುಖ ಅಂಶ ಏನಂದ್ರೆ ಆವತ್ತಿನ ದಿನದಲ್ಲಿ ಇರುವ ಒಂದು ಜೀವನ ಪದ್ಧತಿ. ನಾವು ಜೋಡು ಕುಟುಂಬಗಳಂದ್ರೆ ಡಿವೈಡೆಡ್ ಫ್ಯಾಮಿಲಿ ತರ ಇರ್ಲಿಲ್ಲ ನಮ್ಗೆ. ಈಗ ಹೇಗೆ ಗಂಡ ಹೆಂಡತಿ ಮಕ್ಕಳು ಅಂದ್ರೆ ಅದೊಂದು ಫ್ಯಾಮಿಲಿ ಅಂತ, ಆವಾಗಿನ ಆ ಕಾಲದಲ್ಲಿ ಆ ತರ ಇರ್ಲಿಲ್ಲ. ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರೂ ಜೊತೆಗಿರ್ತಾ ಇದ್ವಿ. ಹಾಗಾಗಿ ಒಂದು ದೊಡ್ಡ ಮನೆ ಕಟ್ಬಿಟ್ಟು ಸಾಕಿತ್ತು ನಮಗೆ. ಅಂದಿನ ಕಾಲದಲ್ಲಿ ನಮ್ಮ ಮಲೆನಾಡಲ್ಲಿ ಇದ್ದಿದ್ದ ಪದ್ಧತಿನೇ ಅದು. ನೋಡಿ ನೀವು 10 ಮನೆ ಕಟ್ಟೋ ಬದಲು 1 ಮನೆ ಕಟ್ಟಿದ್ರಿ ಅಂದ್ರೆ ನೀವು ಎಷ್ಟು ಪರಿಸರವನ್ನು ಉಳಿಸಿದ್ರಿ. ಇದು ಜೀವನ ಪದ್ಧತಿ. ನೀವು ಕೇಳ್ಬೋದು ಸೊಲ್ಯೂಷನ್ ಏನು ಅಂದ್ರೆ ಇದೇನೆ. ಈಗ ಒಬ್ಬ ಮನೆ ಕಟ್ಟೋನಿಗೆ 2 ಮಕ್ಳಿದ್ರು ಅಂದ್ರೆ ಅವ್ರ 2 ಮಕ್ಳು ತದನಂತರ ಇನ್ನೊಂದ್ 2 ಮನೆ ಕಟ್ಟಿದ್ರು ಅಂದ್ರೆ ಇದರಿಂದ ಏನಾಗ್ತಾ ಇದೆ, ಪರಿಸರ ನಾವು ಹೇಗೆ ಉಳಿಸ್ತೀವಿ? ಸಾಧ್ಯನೇ ಇಲ್ಲ. ಹಾಗಾಗಿ ನಮ್ಮ ಹಿಂದಿನವರು ಬಹಳ ಬದುಕಿದ್ದು ಯಾವ ತರ ಅಂತ ನಾವು ವಿಮರ್ಶೆ ಮಾಡ್ಬೇಕಾಗ್ತದೆ. ಅದನ್ನ ನಾವು ಇವತ್ತು ಆಚರಣೆಗೆ ತಂದ್ವಿ ಅಂದ್ರೆ ಸ್ವಾಭಾವಿಕವಾಗಿ ತಂತಾನೆ ಅದು ನಮ್ಮ ಪರಿಸರ ನಾವು ಉಳಿಸ್ಕೋಬಹುದು ಅಂತೇಳಿ. ನಾವು ಆಚರಣೆಗಳನ್ನ ಮರ್ತಿದ್ವಿ. ಕೃಷಿ ಅನ್ನೋದು ಒಂದು ಪದ್ಧತಿ, ಅಂದಿನ ಜೀವನ ಶೈಲಿಯೂ ಪದ್ಧತಿ. ಯಾವ ರೀತಿಯ ಪದ್ಧತಿ ಅಂದ್ರೆ ಇದು ಪಶ್ಚಿಮ ಘಟ್ಟಕ್ಕೆ ಅವಲಂಬಿತವಾದ ಒಂದು ಪದ್ಧತಿ ಇತ್ತು. ಮಳೆಗಾಲ ಹೇಗಿತ್ತು ಆಗಿನ ಕಾಲದಲ್ಲಿ? ಇವತ್ತಿನ ದಿನಕ್ಕೆ 4 ದಿನ ಜೋರಾಗಿ ಮಳೆ ಬಂತು ಅಂದ್ರೆ ಕೆರೆ ಕಟ್ಟೆಗಳು ಒಡೆದು ಹೋಗ್ತವೆ, ಊರುಗಳು ಮುಳುಗ್ತವೆ. ನೀವು ಗೌರ್ಮೆಂಟಿಗೆ ಕೇಳಿದ್ರೆ ಒಂದು ಸ್ವಾಭಾವಿಕವಾಗಿ ಒಂದೇ ಸ್ಟೇಟ್ಮೆಂಟ್ ಹೇಳ್ತಾರೆ. ಏನಂದ್ರೆ 10 ದಿನಕ್ಕೆ ಬರ್ಬೇಕಾಗಿದ್ದ ಮಳೆ ಕೇವಲ 2 ದಿನದಲ್ಲಿ ಬಂದಿದೆ, 3 ದಿನದಲ್ಲಿ ಬಂದಿದೆ ಅಂತ. ಇದು ತಪ್ಪು ಜನರೇ. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಇದಕ್ಕಿಂತ ಜೋರಾಗಿ ಮಳೆ ಬರ್ತಾ ಇತ್ತು ನಮ್ಮಲ್ಲಿ ಅಂತ. ನಮ್ಮಲ್ಲಿ ಈ ಜೈನರು ಇರ್ಬೋದು, ನಮ್ಮಲ್ಲೂ ಸಹ ಹಿಂದೂಗಳಲ್ಲೂ ಒಂದು ಪದ್ಧತಿ ಇದೆ. ಏನಂದ್ರೆ ಚಾತುರ್ಮಾಸ್ಯ ಅಂತೇಳಿ, ಎಲ್ಲರೂ ಕೇಳಿರ್ತಾರ ಇದು. ಚಾತುರ್ಮಾಸ್ಯದಲ್ಲಿ ಗುರುಗಳಿರ್ಬೋದು, ಸನ್ಯಾಸಿಗಳಿರ್ಬೋದು, ಬೌದ್ಧ ಭಿಕ್ಷುಕರು ಇರ್ಬೋದು, ಇವ್ರೇನ್ ಮಾಡ್ತಾರೆ ಅಂದ್ರೆ ಆ ಚಾತುರ್ಮಾಸ್ಯದಲ್ಲಿ ಇದ್ದ ಸ್ಥಳದಲ್ಲಿ ಅವರು ಬಿಡ್ತಾರೆ. ಇದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಚಾತುರ್ಮಾಸ್ಯದಲ್ಲಿ 4 ತಿಂಗಳು ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಇರೋದ್ರಿಂದ ಅವರು ಈ ಹಳ್ಳ ಮತ್ತೆ ನದಿಗಳು, ತೊರೆಗಳು ಇವೆಲ್ಲ ತುಂಬಾ ಹರಿತಾ ಇರೋದ್ರಿಂದ ಇವರು ಅದನ್ನ ದಾಟ್ಲಿಕ್ಕೆ ಆಗಲ್ಲ. ಹಾಗಾಗಿ ಅಪಾಯ ಇರೋದ್ರಿಂದ ಅವ್ರು ಒಂದೇ ಕಡೆ ಇರ್ಬೇಕು ಅಂತೇಳಿ. ಸೊ ಚಾತುರ್ಮಾಸ ಯಾವಾಗ ಶುರು ಆಗ್ತದೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಆಷಾಢದ ಏಕಾದಶಿಯಿಂದ ಶುರುವಾಗಿ ಕಾರ್ತಿಕವರೆಗೆ 4 ತಿಂಗಳು. ಅಂದ್ರೆ 4 ತಿಂಗಳು ಮಳೆ ಇತ್ತು ಅಂತ ಅದಕ್ಕೆ. ಇದಕ್ಕೆ ನೀವೇನ್ ದಾಖಲೆ ಹುಡುಕ್ಬೇಕಾಗಿಲ್ಲ. ಇವತ್ತಿನ ದಿನದಲ್ಲಿ ನೀವು ಆಷಾಢದಿಂದ ಅಂದ್ರೆ ಜುಲೈ ಟು ಅಕ್ಟೋಬರ್ ವರೆಗೆ ಮಳೆ ಆಗ್ತಾ ಇದೆಯಾ? ನೀವು ಬ್ರಿಟಿಷ್ ಅವ್ರದ್ದು ಬಿಟ್ಬಿಡಿ, ಅದು ಅವ್ರು ಏನು ಫೋರ್ಕಾಸ್ಟ್ ಎಲ್ಲ ಹೇಳಿದ್ದಾರೆ ಅದನ್ನ ಬಿಟ್ಬಿಡಿ. ಹಿಂದೆ ನಮ್ಮಲ್ಲಿ 4 ತಿಂಗಳು ಮಳೆ ಆಗ್ತಿತ್ತು. ಆಗುಂಬೆ ಅತಿ ಹೆಚ್ಚು ಮಳೆ ಬೀಳೋ ಪ್ರದೇಶ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಯಡೂರು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಹುಲಿಕಲ್ ಘಾಟ್ ಎಲ್ಲಿದೆ? ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಹಾಗಾಗಿ ಸ್ವಾಭಾವಿಕವಾಗಿ ಅತಿ ಹೆಚ್ಚು ಮಳೆ ಆವಾಗ ಇವತ್ತಿನ ದಿನಕ್ಕೆ ಅದು ನಾವು ಸಿಕ್ಕಾಪಟ್ಟೆ ಮಳೆ ಬೀಳ್ತಾ ಇದೆ ಅಂತ ಹೇಳ್ತೀವಿ ನಾವು ಹೊಸನಗರದಲ್ಲಿ ಆ ಭಾಗದಲ್ಲಿ. ಅವತ್ತಿನ ಕಾಲದಲ್ಲಿ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ರೀತಿ ಮಳೆ ಬೀಳ್ತಾ ಇತ್ತು. ಆದ್ರೂ ನಾವು ಎಂತ ಜೀವನ ನಡೆಸಿದೀವಿ ನಮ್ಮ ಹಿರಿಯವರು ಅಂದ್ರೆ, ನಮ್ಮ ಬಗ್ಗೆ ಈ ಕೆಳದಿಯವರ ಬಗ್ಗೆ ಇರಬಹುದು, ವಿಜಯನಗರ ಈ ಭಾಗದ ಬಗ್ಗೆ ನಿಮಗೆ ದಾಖಲಾತಿ ಬೇಕು ಅಂದ್ರೆ ನೀವು ನಮ್ಮ ಪೋರ್ಚುಗೀಸಿಗೆ ಹೋದ್ರೆ
ಮೂರು ನಾಲ್ಕು ಕೋಣೆಗಳು ಅಷ್ಟು ದಾಖಲಾತಿ ಸಿಗ್ತಾವ ನಿಮ್ಗೆ. ಅಂದ್ರೆ ಅಷ್ಟು ಸಮೃದ್ಧಿ ಶ್ರೀಮಂತಿಕೆಯಿಂದ ನಾವು ಜೀವನ ನಡೆಸ್ತವ್ರು ನಮ್ಮ ಹಿರಿಯರು. ನಾವು ಹೆಸರುವಾಸಿ ಆಗಿದ್ವಿ ಅವಾಗ. ಮಸ್ಕಟಿ ರೈಸ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಇಲ್ಲಿಂದ ರೈಸ್ ಏನು ಅಕ್ಕಿ ಬೆಳಿತಿದ್ವಿ ಅದು ಮಸ್ಕಟಿಗೆ ಹೋಗ್ತಾ ಇತ್ತು. ಅಷ್ಟು ಶ್ರೀಮಂತರಾಗಿದ್ವಿ ನಾವು. ವಿಜಯನಗರ ಕಾಲದಲ್ಲಿ ನಾವು ಕೇವಲ ಕುದುರೆಯಲ್ಲಿಂದ ತರಿಸ್ತಾ ಇರ್ಲಿಲ್ಲ ನಾವು. ವಿಜಯನಗರದಲ್ಲಿ ಹೊರ್ಮಾಜ್ ಅಂತ ಏನೊಂದು ಓಮಾನ್ ಹತ್ರ ಇದೆ, ಅಲ್ಲಿ ಹೋಗಿ ಅವ್ರ ಕುದುರೆಗಳನ್ನ ಅವರೇ ಸಾಕ್ತಾ ಇದ್ರಲ್ಲಿ. ಆ ರೀತಿಯ ಒಂದು ವ್ಯವಸ್ಥೆ ಇತ್ತು. ಚೋಳರಂತೂ ಎಲ್ಲಾ ಕಡೆ ಹೋಗಿದ್ದಾರೆ ಅವರು, ಹೋಗ್ದಿದ್ ಜಾಗನೇ ಇಲ್ಲ. ಹಾಗಾಗಿ ನಮ್ಮ ಹಿರಿಯರು ಅಂದಿನ ಕಾಲದಲ್ಲಿ ಕೇವಲ ನಮ್ಮ ಈ ಭಾಗದಲ್ಲೇ ದೇಶ ವಿದೇಶಗಳಲ್ಲಿ ಪ್ರಸಿದ್ಧಿಯನ್ನು ಪಡೆದು ಶ್ರೀಮಂತ ನಾಡಾಗಿತ್ತು. ನಮ್ಮ ಏನು ಶಿವಮೊಗ್ಗ ಜಿಲ್ಲೆ ಇದೆ, ಈ ಪ್ರದೇಶ ಶ್ರೀಮಂತ ನಾಡಾಗಿತ್ತು. ಇಲ್ಲಿ ಮನೆಗಳಲ್ಲಿ ನೀವು ಅವಾಗ ಬೆಳ್ಳಿ ಅಥವಾ ಏನಾದ್ರು ಇತ್ತು ಅಂದ್ರೆ, ಎಷ್ಟೋ ಜನ ಫಾರಿನರ್ಸ್ ಬಂದಾಗ ಬರ್ದಿದ್ದಾರೆ ನಮ್ಮ ಕೆಲ್ದಿಗೆ ಬಂದಾಗ, ಇಲ್ಲಿಯ ಜನರು ಏನಿದ್ದಾರೆ ಸಿಕ್ಕಾಪಟ್ಟೆ ಶ್ರೀಮಂತರು ಅಂತ, ಮನೆಗಳಲ್ಲಿ ಬೆಳ್ಳಿಯ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ರು ಅಂತೇಳಿ. ಹಾಗಾಗಿ ಇವತ್ತಿನ ಸ್ಥಿತಿಗತಿಗಳು ಬದಲಾವಣೆಗಳಾಗಿದ್ದಾವೆ. ಭತ್ತದ ಗದ್ದೆಗಳು ಮಾಯ ಆಗಿದ್ದಾವೆ, ಕಾಡುಗಳು ಮಾಯ ಆಗ್ತಾ ಇದ್ದಾವೆ. ಆ ಭಯ ಭಕ್ತಿಯಿಂದ ನಾವು ಏನು ನಾಗರ ಬಣ ಚೌಡಿ ಬಣ ಅಂತ ಹೇಳ್ತಾ ಇದ್ವಿ, ಅಲ್ಲಿ ಹೋಗ್ಲಿಕ್ಕೆ ನಾವು ಹೆದರ್ತಿದ್ವಿ ಹಿಂದೆ ಒಂದು ಕಾಲದಲ್ಲಿ. ಆದ್ರೆ ಇವತ್ತಿನ ದಿನದಲ್ಲಿ ಅವು ಯಾವ ಹೆದರಿಕೆಗಳೇ ಇಲ್ಲ. ಹಿಂದೆ ಶಂಕರ ಪೀಠ ಕೊಡಚಾದ್ರಿಲಿ ಏನಿದೆ, ಅವಾಗ ಅಂದಿನ ಕಾಲದಲ್ಲಿ ಬರಿಗಾಲಲ್ಲಿ ನಾವು ನಡೀತಾ ಇದ್ವಿ. ಇವತ್ತಿನ ನೀವು MM ಹಿಲ್ಸ್ ಅಂತ ಏನ್ ಹೇಳ್ತೀವಿ, ಮಳೆ ಮಹದೇಶ್ವರ ಬೆಟ್ಟ ಏನಿದೆ, ಅಲ್ಲಿ ಹೋದಾಗ ಅಲ್ಲಿ ಸ್ಥಳೀಯ ಏನು ಆದಿವಾಸಿ ಜನಗಳಿದಾವೆ, ಇವತ್ತಿಗೂ ಸಹ ಅವರು ಯಾವುದೇ ರೀತಿಯ ಪಾದಕಿಗಳನ್ನ ಹಾಕೊಂಡ್ರೆ ನಡೀತಾರೆ. ಯಾಕಂದ್ರೆ ಅವರಿಗೆ ಈ ಇಡೀ ಗುಡ್ಡ ಏನಿದೆ ಅವರಿಗೆ ಅದೊಂದು ಪುಣ್ಯ ಕ್ಷೇತ್ರ. ನಾವುಗಳು ಶೂ ಬೂಟು ಎಲ್ಲ ಹಾಕೊಂಡು ಹೋಗ್ತೀವಿ, ಅವರು ಇವತ್ತಿಗೂ ಸಹ ಅದನ್ನ ನಡೀತಾ ಇದ್ದಾರೆ. ಆದ್ರೆ ಇವತ್ತಿನ ದಿನ ಏನಾಗ್ತಾ ಇದೆ, ಕೊಡಚಾದ್ರಿಲಿ ಕೇಬಲ್ ಕಾರ್ ಮಾಡ್ಬೇಕು ಅಂತ ಹೋಗ್ತಾ ಇದೀವಿ. ಒಂದು ಸಾಮಾನ್ಯ ಜ್ಞಾನ. ಶಂಕರಾಚಾರ್ಯರಿಗೆ ಇಲ್ಲಿ ಎಲ್ಲರೂ ಬರ್ಬೇಕು ಅಂತಿತ್ತು ಅಂದ್ರೆ ಅವ್ರು ಆ ಗುಡ್ಡದ ಮೇಲೆ ಹೋಗ್ತಿರ್ಲಿಲ್ಲ, ಅವ್ರು ಗುಡ್ಡದ ಕೆಳಗೆ ಬಂದು ಒಂದು ಸ್ಥಾಪನೆ ಮಾಡ್ತಾ ಇದ್ರು, ಯಾರು ಬೇಕಾದ್ರೂ ಬಂದು ಹೋಗ್ಲಿ ಅಂತ ಹೇಳಿ. ತಿರುಪತಿನೂ ಅಷ್ಟೇನೆ, ಅದು ಗುಡ್ಡದ ಮೇಲೆ ಯಾಕಿದೆ, ನಾವು ಮೂಲಕ್ಕೆ ಹೋಗ್ಬೇಕಾಗ್ತದೆ. ಅಲ್ಲಿ ಹೋಗ್ಬೇಕಾ, ಕಷ್ಟಪಟ್ಟು ಹೋಗ್ಬೇಕು ನೀವು. ಅದಕ್ಕೊಂದಿಷ್ಟು ಆಚರಣೆಗಳಿತ್ತು, ಆ ಆಚರಣೆಗಳನ್ನ ನಾವು ಮಾಡ್ತಾ ಇದೀವಾ? ಇಲ್ಲ. ಒಂದ್ ಕಡೆ ನಾವು ಧರ್ಮ ಪಾಲನೆಯನ್ನು ಮಾಡ್ತಾ ಇಲ್ಲ, ಒಂದ್ ಕಡೆ ಸಂಸ್ಕೃತಿ ಪರಂಪರೆಗೆ ಅನುಗುಣವಾಗೂ ನಮ್ಮ ಜೀವನ ಶೈಲಿಯನ್ನು ನಾವು ಮಾರ್ಪಾಡು ಮಾಡಿದೀವಿ. ಹಿಂದೆ ನೋಡಿ, ನನಗೆ ಗೊತ್ತಿದ್ದ ಹಾಗೆ ಹಿಂದೆ ನಮ್ಮ ವಿಶ್ವೇಶ್ವರಯ್ಯವರು ಕೊಡಚಾದ್ರಿಲೂ ಸಹ ಗಣಿಗಾರಿಕೆ ಮಾಡ್ಬೇಕು ಅಂತ ಅಪ್ಪಣೆಯನ್ನು ಕೇಳಿದಾಗ ಮೈಸೂರು ಮಹಾರಾಜರು ಏನ್ ಹೇಳಿದ್ದಾರೆ, ಅದು ದಾಖಲಾತಿನೇ ಇದೆ ನಮ್ಮ ಹತ್ರ. ಅದನ್ನ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಅದೇ ರೀತಿ ನಮ್ಮ ಕೆಳದಿಯವರು ಇರ್ಬೋದು, ವಿಜಯನಗರದವ್ರು ಇರ್ಬೋದು, ಎಲ್ಲಿ ಬೇಕಾದ್ರೂ ಗಣಿಗಾರಿಕೆ ಮಾಡಿದ್ದಾರೆ. ಆದ್ರೆ ಕೆಲವೊಂದಿಷ್ಟು ಪ್ರದೇಶಗಳನ್ನ ಅದರಿಂದ ಹೊರ ಹಾಕಿದ್ದಾರೆ. ಅಲ್ಲಿ ಯಾವುದೇ ರೀತಿಯ ಗಣಿಗಾರಿಕೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅವರು. ನದಿಯ ಮೂಲದ ಹತ್ರ, ಕೆರೆಗಳು, ಕಟ್ಟೆಗಳು ಇರುವ ಜಾಗದಲ್ಲಿ, ಈ ರೀತಿಯ ಖನಿಜಗಳ ಸಂಪತ್ತಿರುವ ಗುಡ್ಡದಲ್ಲಿ ಅವರು ಯಾವುದೇ ರೀತಿಯ ಗಣಿಗಾರಿಕೆ ಅವರು ಅವಕಾಶವನ್ನು ಸಹ ಕೊಡ್ಲಿಲ್ಲ. ಅವರು ಸಾಕಷ್ಟು ಕಾನೂನುಗಳನ್ನು ರೂಪಿಸಿದ್ರು. ಏನಂದ್ರೆ, ಈ ರೀತಿಯ ಕಾಡುಗಳಲ್ಲಿ ಹೋಗಿ ನೀವು ಮರ ಕಟ್ ಮಾಡಿದ್ರೆ, ಅಲ್ಲಿರೋ ಸಂಪತ್ತನ್ನು ನೀವು ದೋಚಿದ್ರೆ ಅದಕ್ಕೆ ಶಿಕ್ಷೆಗಳನ್ನು ಕೊಟ್ಟಿದ್ದಾರೆ. ಉದಾಹರಣೆಗೆ ನಮ್ಮ ಈ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಈ ಶಿಕಾರಿಪುರದಲ್ಲಿ ಈ ಗಂಧದ ಮರಗಳಿರ್ಬೋದು, ಈಗಳನ್ನ ಕಳ್ತನ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಗಲ್ಲಿಗೆ ಏರಿಸ್ತಾ ಇದ್ರು. ಇದ್ರ ಬಗ್ಗೆ ನಿಮ್ಗೆ ಉಲ್ಲೇಖನ ಇದೆ. ಮೊಟ್ಟ ಮೊದಲನೇ ಬಾರಿಗೆ ಗಲ್ಲಿಗೆ ಏರಿಸಿದ ಪ್ರಸಂಗ ನಮಗ್ ಸಿಗೋದು ಟಿಪ್ಪು ಸುಲ್ತಾನ್ ಕಾಲದಲ್ಲಿ. ಅವನಿಗೆ ಅವಾಗಲೇ ಗೊತ್ತಾಗಿರ್ತದೆ ಏನಂದ್ರೆ, ಇವೆಲ್ಲ ನಮ್ಮ ಸಂಪತ್ತು, ಇವನ್ನು ಉಳಿಸ್ಬೇಕು ಅಂದ್ರೆ ನಾವು ಕಠಿಣವಾದ ಇನ್ನೂ ಒಂದಿಷ್ಟು ಕಾನೂನುಗಳನ್ನು ತರಬೇಕು ಅಂತ ಹೇಳಿ ಅಂತ. ಹಾಗಾಗಿ ನಮ್ಗೆ ಗೊತ್ತಾಗೋದೇನಂದ್ರೆ, ಹಿಂದಿನ ಕಾಲದಲ್ಲೂ ಸಹ ಅಣೆಕಟ್ಟುಗಳಿದ್ವು, ಗಣಿಗಾರಿಕೆ ಮಾಡ್ತಾ ಇದ್ರು, ತೋಟಗಳಿದ್ವು. ಈ ಅಕೇಶಿಯಾ ಅಥವಾ ನೀಲಗಿರಿ ಅಂತ ಹೇಳ್ತೀವಿ, ಅದೇ ತರದ್ದು ಅಡಿಕೆಯನ್ನು ಸಹ ಹೊರ ದೇಶದಿಂದ ಬಂದಿದ್ರು ಸಹ ಅದನ್ನ ನಾವು ನಿರ್ದಿಷ್ಟ ಪ್ರಮಾಣದಲ್ಲಿ ಬೆಳೆಸ್ತಿದ್ವಿ ಬಿಟ್ರೆ, ಇವತ್ತಿನ ದಿನದ ತರ ಎಲ್ ಬೇಕಲ್ಲಿ ಬೆಳೆಸ್ತಾ ಇರ್ಲಿಲ್ಲ. ಸರ್ಕಲ್ ಅಂತ ಹೇಳ್ತೀವಿ, ಅಂದ್ರೆ ಎರಡು ಗುಡ್ಡಗಳು ಏನ್ ಈ ತರ ಇರ್ತದೆ, ಈ ಪ್ರದೇಶದಲ್ಲಿ ಮಾತ್ರ ಒಂದು 45 ಡಿಗ್ರಿ ಇನ್ಕ್ಲಿನೇಷನ್ ನಾವು ಅಡಿಕೆನ ಬೆಳೆಸ್ತಾ ಇದ್ರಿ. ಇವತ್ತೇನಾಗಿದೆ, ನೀರಾವರಿ ವ್ಯವಸ್ಥೆಯಿಂದ ನೀವು ಚನ್ನಗಿರಿ ಅಲ್ಲೆಲ್ಲ ಹೋದ್ರೆ ಎಲ್ ಬೇಕಾದ್ರೂ ಅಡಿಕೆ ತೋಟನ ಬೆಳೆಸ್ತಾ ಇದ್ದಾರೆ. ಏನ್ ದುಷ್ಪರಿಣಾಮಗಳು ಅಂದ್ರೆ, ಈ ನೀರನ್ನು ಜಾಸ್ತಿ ಇದನ್ನ ಎಳಿತದೆ. ನಮ್ಮಲ್ಲಿ ಈಗ ಅಷ್ಟು ನೀರಿದ್ಯಾ? ಇಲ್ಲಿ ಯಾಕೆ ಬೆಳೆಸ್ತಾ ಇದ್ರು ಅಂದ್ರೆ, ಇಲ್ಲಿ ನೀರು ಸಾಕಷ್ಟು ಇತ್ತು ನಮ್ಮಲ್ಲಿ ಅಂತ. ಆ ನೀರನ್ನು ಹಿಡಿದು ಇಟ್ಕೊಳ್ಳೋ ಏನ್ ಹುಲ್ಗಾವಲಿತ್ತು, ಅಲ್ಲಿ ಯಾವುದೇ ರೀತಿಯ ನಾವು ಅಭಿವೃದ್ಧಿ ಮಾಡ್ತಾ ಇರ್ಲಿಲ್ಲ. ಅಲ್ಲಿ ಯಾವ್ದೋ ಒಂದು ದೇವಸ್ಥಾನ ಕಟ್ಟಿ ಆ ಸಂಪೂರ್ಣ ಪ್ರದೇಶವನ್ನು ಸಂರಕ್ಷಣೆ ಮಾಡ್ತಾ ಇದ್ವಿ. ಇವತ್ತೇನಾಗಿದೆ, ಕುದುರೆ ಮುಖಕ್ಕೆ ಹೋದ್ರೆ ಸಾಕಷ್ಟು ಹುಲ್ಗಾವಲಲ್ಲಿ ಇವತ್ತು ಅಕೇಶ ಬೆಳೆಸ್ತಾ ಇದ್ದಾರೆ. ಹುಲ್ಗಾವಲಲ್ಲಿ ಬೇರೆ ಮರಗಳನ್ನು ಬೆಳೆಸಬಾರ್ದು ಅಂತಾನೆ ನಮಗೆ ಮರ್ತು ಹೋಗ್ಬಿಟ್ಟಿದೆ ನಾವು. ಯಾಕೆ? ಇವೆಲ್ಲ ನಾವು ಪದ್ಧತಿಗಳು. ಇದು ನಾವು ನಮ್ಮ ಇಂದಿನ ಜೀವನ ಶೈಲಿ ಏನಿದೆ ಅದೊಂದು ಪದ್ಧತಿ ಇತ್ತು, ಆ ಪದ್ಧತಿನ ನಾವು ಮರ್ತು ಬಿಟ್ಟಿದೀವಿ. ಕೃಷಿ ಅನ್ನೋದು ಒಂದು ಪದ್ಧತಿ. ಇದು ಎಲ್ಲೋ ಪಂಜಾಬ್ ಅಲ್ಲಿ ಯಾರೋ ಒಬ್ರು ಮಾಡಿದ್ರು, ಅಮೆರಿಕದಲ್ಲಿ ಈ ತರ ಮಾಡಿದ್ರು ಅಂತ ನಾವು ಆ ಪದ್ಧತಿನ ಇಲ್ಲಿ ತಂದು ನಾವು ಮಾಡೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮ ಮಣ್ಣಿಗೆ ಏನು ಅನುಗುಣವಾಗಿ ಏನ್ ನಾವು ಬೆಳಿಬೇಕು ಅದನ್ನ ನಾವು ಬೆಳಿಬೇಕು. ಅಕೇಶಿಯಾ ಇರ್ಬೋದು, ನೀಲಗಿರಿ ಇರ್ಬೋದು, ಇವೆಲ್ಲವೂ ಮರ ಸಹ ಹೌದು. ಆದ್ರೆ ನಮ್ಮ ಸ್ಥಳೀಯ ವಾತಾವರಣಕ್ಕೆ ಅವು ಅನುಗುಣವಾಗಿದಾವ? ಅನುಗುಣವಾಗಿಲ್ಲ ಅಂದ್ರೆ ಅದನ್ನ ನಿರ್ದಿಷ್ಟ ಪ್ರಮಾಣದಲ್ಲಿ ಬೆಳಿಬೇಕು. ನಾನು ಮೊನ್ನೆ ಧನುಷಿಗೆ ಹೇಳ್ತಾ ಇದ್ದೆ, ಇತ್ತೀಚಿನ ದಿನಗಳಲ್ಲಿ ದೊಡ್ಡೋರು ಇರ್ಬೋದು, ಮಕ್ಳು ಇರ್ಬೋದು, ಶಿವಮೊಗ್ಗಕ್ಕೆ ಬಂದ್ರೆ
ಸಾಗರಕ್ಕೆ ಹೋಗ್ಬೇಕಾರೆ, ಜೋಗ್ ಫಾಲ್ಸಿಗೆ ಹೋಗ್ಬೇಕಾರೆ ಅಥವಾ ತೀರ್ಥಳಿಗೆ ಹೋಗ್ಬೇಕಾರೆ, ಈ ಶೆಟ್ಟಿಹಳ್ಳಿ ಅಭಯಾರಣ್ಯದ ಮಧ್ಯದಲ್ಲಿ ಹಾದು ಹೋಗ್ಬೇಕಾರೆ ನೋಡಿ ಎಂತ ಕಾಡಿದೆ ಅಂತ ಹೇಳ್ತಾರೆ. ಅದು ನನಗೆ ಅದು ಕಾಡು ಕಾಣಿಸಲ್ಲ. ಯಾಕಂದ್ರೆ ನಮ್ಮ ಜನಕ್ಕೆ ಕಾಡು ಮತ್ತೆ ಪ್ಲಾಂಟೇಶನ್ ತೋಟದ ಬಗ್ಗೆ ಸಂಪೂರ್ಣ ವ್ಯತ್ಯಾಸನೇ ಗೊತ್ತಾಗ್ತಿಲ್ಲ. ಕಾಡು ಅಂದ್ರೆ ಏನು, ಪ್ಲಾಂಟೇಶನ್ ಅಂದ್ರೆ ಏನು ಅಂತ. ಅದೇ ರೀತಿ ಹೊಸನಗರಕ್ಕೆ ಹೋಗ್ಬೇಕಾರೆ ನೀವು ಸಾಕಷ್ಟು ಪ್ಲಾಂಟೇಶನ್ ಗಳು ಸಿಗ್ತವೆ. ಇವೆಲ್ಲ ಬ್ರಿಟಿಷ್ ಕಾಲದಲ್ಲಿ ಪ್ಲಾಂಟೇಶನ್ ಇವ್ರು ಮುಂದುವರ್ಸ್ಕೊಂತ ಹೋಗಿದ್ದಾರೆ. ಒಂದೇ ಜಾತಿಯ ಮರಗಳನ್ನು ಬೆಳೆಸಿದ್ದಾರೆ ಅಲ್ಲಿ. ಅದೇ ರೀತಿ ಶೆಟ್ಟಿಹಳ್ಳಿಯಲ್ಲಿ ಇರ್ಬೋದು, ಒಂದೇ ಜಾತಿಯ ಮರಗಳು. ಹೊರಗಡೆಯಿಂದ ಬಂದವರಿಗೆ ಎಂತ ಕಾಡಿದೆ ಅಂತ ಹೇಳ್ತೀವಿ ನೀವು. ಅದು ಕಾಡಲ್ಲ ಮರರೇ, ಅದು ಪ್ಲಾಂಟೇಶನ್. ಅದು ಪ್ಲಾಂಟೇಶನ್ ಅಂದ್ಮೇಲೆ ಅದನ್ನ ಕಟ್ ಮಾಡೇ ಮಾಡ್ತಾರೆ, ಮುಂದೆ ಇನ್ನೊಂದ್ಸರಿ ಬೆಳೆಸ್ತಾರೆ. ಕಾಡಂದ್ರೆ ಹೇಗೆ ಅಂದ್ರೆ ಅದೊಂದು ಸಮಾಜ ಇದ್ದಂಗೆ, ಎಲ್ಲಾ ಜಾತಿಯ ಮರಗಳು ಇರ್ತಾರೆ. ಬಡವರು, ಶ್ರೀಮಂತರು, ಎಲ್ಲಾ ವರ್ಗದವರು ಇರುವ ಒಂದು ಏನು ಸಮಾಜ ಇದೆ, ಅದೇ ತರ ಕಾಡು. ಅಲ್ಲಿ ಒಂದು ಹುಲ್ಲು ಇರ್ಬೋದು, ಒಂದು ದೊಡ್ಡ ಮರ ಇರ್ಬೋದು, ಸಣ್ಣ ಸಣ್ಣ ಬಳ್ಳಿಗಳಿರ್ಬೋದು, ಎಲ್ಲವೂ ಅಲ್ಲಿ ಬೆಳಿಲಿಕ್ಕೆ ಯೋಗ್ಯವಾದ ಸ್ಥಳ ಇತ್ತು ಅಂದ್ರೆ ಅದಕ್ಕೆ ಅರಣ್ಯ ಅಂತೀವಿ. ಅದೇ ಅಕೇಶಿಯಾ ಇದ್ದಾಗ ಕೆಳಗಡೆ ಹೋಗಿ ನೋಡೋಣ, ಅಲ್ಲಿ ಒಂದು ಹುಲ್ ಸಹ ಬೆಳೆಯಲ್ಲ. ಅದರಿಂದ ಸಾಕಷ್ಟು ಸವಲತ್ತುಗಳಿರ್ಬೋದು, ಆದ್ರೆ ಬೇರೆಯವರಿಗೆ ಅಲ್ಲಿ ಬದುಕಿ ಬೆಳಿಲಿಕ್ಕೆ ಅವಕಾಶ ಮಾಡ್ಕೊಡ್ತಾ ಇದಾರ? ಇಲ್ಲ. ನಮ್ಮ ಪೂರ್ವಜರು ಇವೆಲ್ಲವನ್ನು ಮನದಟ್ಟ ಮಾಡ್ಕೊಂಡೇನೆ ಕಾಫಿ ಎಸ್ಟೇಟ್ಗಳಿರ್ಬೋದು, ಅಡಿಕೆ ತೋಟಗಳಿರ್ಬೋದು ನಿರ್ದಿಷ್ಟ ಪ್ರಮಾಣದಲ್ಲೇ ಮಾಡಬೇಕು ಅಂತ ಅವರು ಒಂದು ಕಾನೂನು ಮಾಡಿದ್ರು. ಅವ್ರು ಬಿಟ್ಟು ಬೇರೆ ಯಾರು ಮಾಡಬಾರ್ದು ಅಂತ. ಯಾಕಂದ್ರೆ ಬೇರೆಯವರಿಗೆ ನಾವು ಕೊಟ್ಬಿಟ್ಟಿವಿ ಅಂದ್ರೆ ಕಾಡುಗಳನ್ನ ಹಿಂಗೆ ಕಡಿತಾ ಹೋಗ್ತಾರೆ, ತೋಟಗಳನ್ನ ಮಾಡ್ತಾರೆ ಅಂತೇಳಿ ಅಂತ. ಹಾಗಾಗಿ ನಮ್ಮ ಇತಿಹಾಸನ ನಾವು ಮೆಳಕು ಹಾಕ್ತಾ ಗೊತ್ತಾಗೋದೇನಂದ್ರೆ ನಮ್ಮ ಹಿರಿಯರು ಸಾಕಷ್ಟು ಶ್ರೀಮಂತರಾಗಿದ್ರು. 1800 ಮುಂಚಿತವಾಗಿ ಅಂದು ಗಣಿಗಾರಿಕೆ ನಡೀತಾ ಇದ್ರು ಸಹ ನಾವು ಬಹಳ ಸ್ಥಿತಿವಂತರಾಗಿ ನಾವು ಪರಿಸರ ಪೂರಕವಾಗಿ ನಾವು ಮನೆಗಳನ್ನು ಕಟ್ತಾ ಇದ್ವಿ. ಒಂದು ಮನೆ ಕಟ್ಟಿದ್ರೆ ಸಾಕು, ಅದು 400-500 ವರ್ಷ. ಇವತ್ತಿಗೂ ಸಹ ನಮ್ಮ ಹೊಸನಗರ, ತೀರ್ಥಹಳ್ಳಿ, ನೀವು ಸಾಗರ ಭಾಗದಲ್ಲಿ ಬಂದ್ರೆ 400-500 ವರ್ಷ ಹಳೆಯ ಮನೆಗಳನ್ನು ಇವತ್ತು ತೋರಿಸ್ತೀವಿ. ಇಲ್ಲಿಯ ಸ್ಥಳೀಯ ಜಂಬಿಡಿಕೆ ಹಿಡ್ಕೊಂಡಿದ್ದಾರೆ, ಮಣ್ಣುಗಳಿಂದ ನಾವು ಮಾಡಿರೋದು, ಆ ಮರಗಳನ್ನು ಉಪಯೋಗಿಸಿದೀವಿ. ಹಾಗಾಗಿ ನಮ್ಮ ಹಿರಿಯರು ಬಹಳ ಬೆಳಕಿದ ಆ ಪದ್ಧತಿ ಇದೆ. ಆ ಪದ್ಧತಿ ನಾವು ಬಿಟ್ಟಿದ್ದೇ ಒಂದು ದೊಡ್ಡ ಮಾರಕ ಅಂತ ಹೇಳ್ತೀವಿ. ಯಾಕಂದ್ರೆ ಈ ಒಂದು ಮನೆಯಲ್ಲಿ ಒಂದು 40 ಜನ ಇರುವ ಪದ್ಧತಿ ಏನಿತ್ತು ತುಂಬಾ ಚೆನ್ನಾಗಿತ್ತು. ಈ ಆ 40 ಜನ ಹೊರಗಡೆ ಬಂದು 40 ಮನೆ ಕಟ್ಟಿದ್ರೆ ಏನಾಗ್ತದೆ? 40 ಮನೆಗೆ ಆಗುವ ಪರಿಸರ ಹಾನಿ ಎಷ್ಟು? ನಾವು ಖುಷಿ ಪಡ್ಬೇಕು. ತುಂಬಾ ಜನ ಫಾರಿನರ್ಸ್ ಬಂದಾಗ ನನ್ಗೆ ಹೇಳ್ತಾರೆ, ನಿಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನಿಮಗೆ ಪೂರ್ವಜರು ಅಥವಾ ನಿಮ್ಮ ಇಲ್ಲಿ ಆಳಿದ ರಾಜರು ಯಾವುದೇ ರೀತಿಯ ದೊಡ್ಡ ಸ್ಮಾರಕಗಳು ಕಟ್ಟಿಲ್ಲ ಅಂತ. ನನಗೆ ಖುಷಿ ಆಗ್ತದೆ. ಯಾಕಂದ್ರೆ ಅವ್ರು ಕಟ್ಟಿದ್ದು ಕೇವಲ ದೊಡ್ಡ ದೊಡ್ಡ ದೇವಾಲಯಗಳು, ಸಣ್ಣ ಪುಟ್ಟ ದೇವಾಲಯ ಬಿಟ್ರೆ ಅರಮನೆಗಳನ್ನ ಆತರ ಕಟ್ಟಿಲ್ಲ ಅವರು. ಅವ್ರು ಕಟ್ಟಿದ್ದೆಲ್ಲ ಮಣ್ಣಿಂದ ಹಾಗೂ ಇಲ್ಲಿಯ ಸ್ಥಳೀಯವಾದ ಜಂಬಿಡಿಕೆ ಇರ್ಬೋದು, ಮರಗಳಿಂದ. ಅದ್ ಬಿಟ್ಟು ಬೇರೆ ದೊಡ್ಡ ದೊಡ್ಡ ಕಲ್ಲುಗಳನ್ನ ತಂದು ಇಲ್ಲಿ ಅವರು ದೊಡ್ಡ ದೊಡ್ಡ ಅರಮನೆಗಳನ್ನು ಕಟ್ಟಿಲ್ಲ ಅಂತೇಳಿ. ಯಾಕಂದ್ರೆ ಪರಿಸರ ಪೂರಕವಾದ ಒಂದು ಪದ್ಧತಿಯನ್ನು ಹೊಂದಿದ್ರು ಅವರು. ಆಣೆಕಟ್ಟುಗಳನ್ನು ಅದೇ ತರ ಮಾಡಿದ್ರು, ಕೆರೆಗಳನ್ನು ಸಹ ನಿರ್ವಹಣೆ ಮಾಡಿದ್ರು. ಈ ಕೆರೆ ಕಟ್ಟೆಗಳು ಯಾಕೆ ಅವ್ರು ದುರಸ್ತಿ ಮಾಡಿದ್ರು? ನಮ್ಮ ಸಲುವಾಗಿ. ಇಂದಿನ ಕಾಲದಲ್ಲಿ ನಾವು ಏನ್ ಮಾಡ್ತಾ ಇದೀವಿ? ಹೊಸ ಹೊಸ ದೇವಾಲಯಗಳನ್ನು ಸೃಷ್ಟಿ ಮಾಡ್ತಾ ಇದೀವಿ, ಹೊಸ ಬಸ್ತಿಗಳನ್ನ ಮಾಡ್ತಾ ಇದೀವಿ, ಹೊಸ ಕೆರೆಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ. ಇದ್ದಿದ್ ಕೆರೆಗಳನ್ನೇ ನಾವು ಸಾಕು ಅದನ್ನ ದುರಸ್ತಿ ಮಾಡ್ಕೊಂಡು ಹೋದ್ರೆ ಸಾಕು ನಮ್ಗೆ. ಆ ಕೆರೆಯ ಆಕಾರ ಹೇಗಿದೆ ಅದೇ ರೀತಿ ನಾವು ದುರಸ್ತಿ ಮಾಡ್ಕೊಂತ ಹೋದ್ರೆ ಅವಕ್ಕೆ ನಾವು ಟ್ಯಾಕ್ಸ್ ಬೆನಿಫಿಟ್ಸ್ ಕೊಡ್ತಾ ಇದ್ರೆ ಆಗಿನ ಕಾಲದಲ್ಲಿ, ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗ್ತದೆ. ಅವತ್ತಿನ ನಿರ್ವಹಣೆ, ಅರಣ್ಯ ನಿರ್ವಹಣೆ ಇರ್ಬೋದು, ಕೆರೆಗಳ ನಿರ್ವಹಣೆ ಇರ್ಬೋದು, ಅಲ್ಲಿ ಉಗಮವಾಗುವ ನದಿಗಳ ನಿರ್ವಹಣೆ ಏನಿತ್ತು, ಅಲ್ಲಿ ಸ್ಥಳೀಯವಾಗಿ ಏನು ಬಾಳು ಬೆಳಗ್ತಾ ಇದ್ರು ಜನ ಏನಿದ್ದಾರೆ, ಆ ಕಾಡಿನಂಚಿನಲ್ಲಿ ಏನು ಗ್ರಾಮಗಳಿದ್ವು, ಆ ಗ್ರಾಮಕ್ಕೆ ಸಂಬಂಧಪಟ್ಟ ಮನೆಗಳು ನಿರ್ವಹಣೆ ಮಾಡ್ತಾ ಇದ್ರು ಬಿಟ್ರೆ ಸರ್ಕಾರ ಮಾಡ್ತಾ ಇರ್ಲಿಲ್ಲ. ಹಾಗಿದ್ರೆ ಈ ಸರ್ಕಾರದ ಕೈಗೆ ಯಾವಾಗ ಹೋಯ್ತು ಅಂತ ನಾವು ನೋಡ್ಬೇಕು ಅಂದ್ರೆ ಅದನ್ನ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ, ಯಾಕೆ ಈ ರೀತಿಯ ಒಂದು ಪ್ರವೃತ್ತಿ ನಮ್ಮಲ್ಲಿ ಬಂತು ಅಂತೇಳಿ. ಇವತ್ತು ಕೆರೆಗಳನ್ನ ನಾವು ಸ್ವಚ್ಛ ಮಾಡ್ಬೇಕು ಅಂದ್ರೆ ಅದಕ್ಕೆ ಒಂದಿಷ್ಟು ಸಂಘ ಸಂಸ್ಥೆಗಳು ಬರ್ಬೇಕು, ಇಲ್ಲ ಯಾವ್ದಾದ್ರು ಎನ್ವೈರನ್ಮೆಂಟ್ ಡೇ ಬರ್ಬೇಕು. ಅವಾಗ ನನಗೆ ನೆನಪಾಗ್ತದೆ, ಅವಾಗ ನಾವು ಅಲ್ಲಿ ಹೋಗಿ ಅದನ್ನ ನಡ್ತೀವಿ ಅಥವಾ ಅಲ್ಲಿ ಕೆರೆಗಳ ದುರಸ್ತಿ ಮಾಡ್ತೀವಿ. ಹಾಗಾಗಿ ಆಮೇಲೆ ಅದಕ್ಕೆ ನಾವು ದುಡ್ಡು ಬೇಕು ಅಂದ್ರೆ ಅದನ್ನ ಮತ್ತೆ ಸರ್ಕಾರಕ್ಕೆ ನಾವು ಅಂಗ್ಲಾಚಿ ಬೇಡ್ತೀವಿ. ಯಾಕೆ ಈ ರೀತಿಯ ಒಂದು ಪದ್ಧತಿ ಬಂದಿದೆ? ಹಿಂದೆ ಜನರೇ ಅದಕ್ಕೆ ಮುಂದಾಗಿ ಬರ್ತಾ ಇದ್ರು, ಬಂದು ನಿರ್ವಹಣೆ ಮಾಡ್ಕೊಂಡು ಅದೊಂದು ಮೋಕ್ಷ ಸಿಗುವ ದಾರಿ ಅಂತ ಅವರು ಯೋಚನೆ ಮಾಡ್ತಾ ಇದ್ರು. ಸರ್ವಮಾನ್ಯಗಳು ಸಿಗ್ತಾ ಇತ್ತು ರಾಜರಿಂದ. ಸರ್ವಮಾನ್ಯ ಅಂದ್ರೆ ಟ್ಯಾಕ್ಸ್ ಬೆನಿಫಿಟ್. ಹಾಗಾಗಿ ಇವುಗಳ ಬಗ್ಗೆ ನಾವು ಸಾಕಷ್ಟು ಯೋಚನೆಗಳು ಮಾಡ್ಬೇಕಾಗಿದೆ. ಹಾಗಾಗಿ ಈ ಮುಂದಿನ ಸಂಚಿಕೆಯಲ್ಲಿ ನಾವು ಸಾಕಷ್ಟು ಅಂಕಿಅಂಶಗಳನ್ನು ಕೊಡ್ತಾ ಇದ್ದೀನಿ. ಕೆರೆ ಕಟ್ಟೆ ಅಥವಾ ಈ ದೊಡ್ಡ ದೊಡ್ಡ ಆಣೆಕಟ್ಟೆ ಬಂದ ಮೇಲೆ, ಫ್ಯಾಕ್ಟ್ರಿಗಳನ್ನ ಬಂದ ಮೇಲೆ ಎಷ್ಟು ಸಂಪತ್ತು ನಮ್ದು ಹಾಳಾಯ್ತು, ಮುಂದಿನ ದಿನಗಳಲ್ಲಿ ಮುಂದಿನ ಸಂಚಿಕೆಯಲ್ಲಿ ನಮ್ಮವರಿಗೆ ಎಷ್ಟು ಇದರಿಂದ ಲಾಭ ಆಯ್ತು. ಯಾಕಂದ್ರೆ ಇವತ್ತಿನ ದಿನ ಏನೇ ಒಂದು ಈ ಉದಾಹರಣೆಗೆ ಏರ್ಪೋರ್ಟ್ ಬಂದ್ಮೇಲೆ ನಿಮ್ಗೆ ಉದ್ಯೋಗ ಸಿಗ್ತದೆ, ಈ ರೀತಿ ನಮ್ಗೆ ಮೊದಲು ಹಿಂದೂ ಹೇಳಿದ್ದಾರೆ. ಇದೇ ಭಾಸ್ಕರ ಡ್ಯಾಮ್ ಇದ್ದಾಗ ಹೇಳಿದ್ದಾರೆ, ನೀವ್ ಯಾರು ಬಂದ್ರೆ ಬೇಕಾದ್ರೆ ನಾನು ಹಳೆ ತಲೆಮಾರಿನ ಜನರ ಹತ್ರ ಕರ್ಕೊಂಡು ನಿಮ್ಗೆ ತೋರಿಸ್ತೀನಿ, ಲಿಂಗನಮಕ್ಕಿ ಡ್ಯಾಮ್ ಬರ್ಬೇಕಾದ್ರೆ ಏನ್ ಹೇಳಿದ್ರು ನಮ್ಗೆ ಅಂತ. ಎಷ್ಟು ಜನಕ್ಕೆ ಇವತ್ತು ಉದ್ಯೋಗ ಸೃಷ್ಟಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಅಂಕಿಅಂಶವನ್ನು ಕೊಡ್ತೀನಿ ನಾನು ನಿಮ್ಗೆ. ಈ ಕಾರ್ಖಾನೆಗಳಲ್ಲಿ ನಮ್ಮವರಿಗೆ, ಸ್ಥಳೀಯರಿಗೆ ಎಷ್ಟು ಉದ್ಯೋಗ ಸಿಕ್ತು. ಸರ್ಕಾರ, ಯಾವುದೇ ಸರ್ಕಾರ ಇರ್ಬೋದು, ನಾನು ಯಾವ ಸರ್ಕಾರದ ಮೇಲೆ ಅವರಿಗೆ ನಾನು ಬೆಟ್ ಮಾಡ್ತಾ ಇಲ್ಲ. ಅದನ್ನ
ಏನು ಅವರು ಇದು ಕೊಟ್ಟಿದ್ದಾರೆ, ಪ್ರಾಮಿಸ್ ಮಾಡಿದ್ದಾರೆ, ಅದನ್ನ ಅವರು ಪೂರ್ಣ ಮಾಡಿದ್ದಾರೆ. ನಮ್ಮವ್ರು ಏನಾಗಿದೆ ಸ್ಥಿತಿ, ಈ ಅಭಿವೃದ್ಧಿಗೆ ನಾವು ನಮ್ಮ ಜಮೀನು, ನಮ್ಮ ಬಾಳ ಬದುಕು, ನಮ್ಮ ಹಿರಿಯರು ಏನು ಬಾಳ ಬದುಕಿದ ಪ್ರದೇಶವನ್ನೇ ಅವರಿಗೆ ಹಳ್ಳಿಯನ್ನು ಕೊಟ್ಟಿದ್ದೀವಿ. ನಾ ಹೇಳಿದೆ ನೋಡಿ, ಶರಾವತಿಲಿ ಕೇವಲ ಮನೆ ಮಠಗಳು ಮುಳುಗಿಲ್ಲ, ನದಿಗಳು ಮುಳುಗ್ ಹೋಗಿದ್ದಾವೆ. ನಾವು ಈ ಬಾರಂಗಿ ಅಂತ ಹೇಳ್ತೀವಿ. ಈ ಬಾರಂಗಿಯಲ್ಲಿ ಶರಾವತಿ ಆಣೆಕಟ್ಟು ಕಟ್ಲಿಕ್ಕೆ ಕಾರಣ ಏನಂದ್ರೆ, ಅಲ್ಲಿ ಒಟ್ಟು 12 ನದಿಗಳು ಬಂದು ಸೇರುವ ಸ್ಥಳ ಅದು. ಹಾಗಾಗಿ ಅಲ್ಲಿ ಶರಾವತಿಯ ಹರಿವು ಜಾಸ್ತಿ ಇತ್ತು. ಅಂತ ಭಾಗದಲ್ಲಿ ಅವರು ಆಣೆಕಟ್ಟು ಕಟ್ತಾರೆ. ಆದ್ರೆ ಹಿಂದಿನ ಕಾಲದಲ್ಲಿ ಆ ಭಾಗ ಅತಿ ಹೆಚ್ಚು ಸಿರಿವಂತರು ಇದ್ದ ನಾಡಿತ್ತು ಅದು. ಇಲ್ಲಿ ನೀವು ಪೋರ್ಚುಗೀಸ್ ಇರ್ಬೋದು, ಡಚ್ ಇರ್ಬೋದು, ಅವ್ರದೆಲ್ಲ ದಾಖಲಾತಿ ನೋಡಿದ್ರೆ ಈ ಭಾಗದಲ್ಲೆಲ್ಲ ಬಂದು ಹೋಗಿದ್ದಾರೆ ಅವರು. ಎಂತ ನಾಡಿತ್ತು, ಇಲ್ಲಿ ಹೇಗಿದ್ರು ಜನರು, ಹೇಗಿದ್ರು ಅಂತೇಳಿ. ಎಲ್ಲವೂ ಮುಳುಗಡೆ ಆಗಿದಾವೆ. ಆ ನದಿಗಳ ಹೆಸರು ನಮ್ಗೆ ಕೇಳಿಕ್ ಸಿಗಲ್ಲ, ಯಾಕಂದ್ರೆ ಅವೆಲ್ಲವೂ ಆ ಶರಾವತಿ ಹಿನ್ನೀರಿನಲ್ಲಿ ಅಪೋಷಣ ಆಗಿದೆ. ಹಾಗಾಗಿ ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕು. ನಮ್ಮ ಹಳೆ ಪದ್ಧತಿಗಳ ಬಗ್ಗೆ ಮತ್ತೆ ಅವಲೋಕಿಸ್ಬೇಕಾಗ್ತದೆ. ಮುಂದಿನ ಸಂಚಿಕೆಯಲ್ಲಿ ಪೂರ್ತಿಯ ಅಂಕಿಅಂಶಗಳ ಜೊತೆಗೆ ನಾವು ಇದನ್ನ ಮುಂದಿಟ್ಟು, ನಾಳೆ ಏನಾದ್ರು ಅಭಿವೃದ್ಧಿಗಳು ಏನಾಗ್ತಾ ಇದಾವೆ, ಇದರಿಂದ ನಮಗೆ ಯಾವುದೇ ರೀತಿಯ ಅನುಕೂಲ ಆಗ್ತದಂತ ತಾವೇ ನಿರ್ಧಾರ ಮಾಡ್ಬೇಕು. ನಾನು ಕೇವಲ ಅಂಕಿಅಂಶಗಳನ್ನು ಕೊಡ್ತೀನಿ, ಯಾಕಂದ್ರೆ ನಾನು ಏನಾದ್ರು ಹೇಳ್ಬಿಟ್ರೆ ನೀವು ನನ್ನ ಮೇಲೆ ದೋಷಿಸ್ತೀರಾ. ನಾವೆಲ್ಲ ಮಾಡಲ್ಲ. ನಾನು ಹಿಂದೆ ಏನ್ ಮಾಡಿದ್ರು, ಎಷ್ಟು ಅದನ್ನ ಪರಿಪೂರ್ಣ ಆಗಿದೆ, ಆ ಜನರ ಸ್ಥಿತಿ ಏನಾಗಿದೆ ಅಂತ, ಅಭಿವೃದ್ಧಿಯಿಂದ ಏನಾಗಿದೆ, ನಮ್ಗೆ ಏನಾದ್ರು ಸಿಕ್ಕಿದೆ ಅಂತ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ತದನಂತರ ಒಂದು ಸೊಲ್ಯೂಷನ್ಸ್ ಗಳ ಬಗ್ಗೆ ನಾನು ಒಂದು 10 ನಿಮಿಷ ಅದಕ್ಕೆ ಕೊಡ್ತೀನಿ. ಆ ಸೊಲ್ಯೂಷನ್ಸ್ ಅಂದ್ರೆ ಏನಲ್ಲ, ಅದು ಕೇವಲ ಪದ್ಧತಿ, ಜೀವನ ಶೈಲಿಯ ಪದ್ಧತಿ. ಆ ಪದ್ಧತಿಯನ್ನು ನಾವು ಅಳವಡಿಸ್ಲಿಲ್ಲ ಅಂದ್ರೆ ನಮಗೆ ಯಾರು ಸೊಲ್ಯೂಷನ್ಸ್ ಕೊಡ್ಲಿಕ್ಕೆ ಆಗಲ್ಲ. ಧನುಷ್ ಅವರೇ, ತಾವು ಏನಾದ್ರು ಇದ್ರೆ ಹೇಳ್ಬೋದು. ಖಂಡಿತ ಸರ್. ಅಜಯ್ ಸರ್ ತುಂಬಾ ಅದ್ಭುತವಾಗಿ ನಡೆಸ್ಕೊಟ್ಟಿದ್ದೀರಾ ಇವತ್ತಿನ ಕಾರ್ಯಕ್ರಮವನ್ನ. ನಿಮ್ಮ ಜೊತೆಗೆ ಮಾತಾಡ್ತಾ ಕೂತ್ಕೊಂಡ್ರೆ ಸಮಯ ಹೋಗಿದ್ದೇ ಗೊತ್ತಾಗೋದಿಲ್ಲ ಅನ್ಸುತ್ತೆ. ಹಾಗಾಗಿ ಇವತ್ತು ಅಜಯ್ ಸರ್ ಅವರು ನಮ್ಮ ಜೊತೆಲಿ ಶಿವಮೊಗ್ಗ ಜಿಲ್ಲೆಯ ಒಟ್ಟು ಪಶ್ಚಿಮ ಘಟ್ಟಗಳ ಪರಿಚಯ ಏನ್ ಮಾಡ್ಕೊಟ್ಟಿದ್ದಾರೆ, ಪಶ್ಚಿಮ ಘಟ್ಟಗಳು ಯಾವ ರೀತಿಯಾಗಿ ಬೆಳ್ಕೊಂಡ್ ಬಂತು, ಮತ್ತೆ ಅದುಗಳಿಗೆ ಯಾವ್ದಾವ್ದು ಹೆಸರುಗಳನ್ನ ಇಡ್ತಿದ್ರು ಅನ್ನೋದು ಕುತೂಹಲಕರವಾದ ಕೆಲವೊಂದು ಸಂಗತಿಗಳನ್ನ ಕೂಡ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಅದ್ರ ಜೊತೆಯಲ್ಲಿ ನದಿಗಳು, ನಮ್ಮ ಪಶ್ಚಿಮ ಘಟ್ಟಗಳ ಯಾವ ನದಿಗಳು ಉಗಮ ಸ್ಥಾನಗಳಿದಾವೆ ಮತ್ತು ಅದರ ಸ್ಪೆಷಾಲಿಟಿ ಏನಿದೆ, ಆ ತರದ ಒಂದಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ದಾರೆ. ಅದ್ರ ಜೊತೆಯಲ್ಲಿ ನಮ್ಮಲ್ಲಿ ಮಳೆ ಮಾಪನ ಹೇಗ್ ಮಾಡ್ತಾ ಇದ್ರು ಅನ್ನೋದು ತುಂಬಾ ಕುತೂಹಲಕರವಾಗಿರುವಂತ ವಿಷಯ ಕೂಡ. ಆ ತರದ ಕೆಲವೊಂದು ವಿಷಯಗಳನ್ನ ನಮ್ ಜೊತೆ ಚರ್ಚೆ ಮಾಡಿದ್ದಾರೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು, ನಾವ್ ಅನ್ಕೊಂತೀವಿ ನಾವ್ ಇವತ್ತು ಶ್ರೀಮಂತರಾಗಿದ್ವಿ, ಮೊದ್ಲು ಬಡವರಾಗಿದ್ವೇನೋ ಅಂತ. ಬಟ್ ಹಿಂದಿನ ಅವಲೋಕನ ಮಾಡ್ಕೊಂತ ಹೋದ್ರೆ ನಾವು ಇವತ್ತಿನಕ್ಕಿಂತ ಅವತ್ತೇ ಶ್ರೀಮಂತವಾಗಿದ್ವೇನೋ ಅನ್ಸುತ್ತೆ. ಅದೇ ರೀತಿ ಕೆರೆಗಳ ನಿರ್ವಹಣೆ ಹೇಗ್ ಮಾಡ್ತಾ ಇದ್ವಿ, ಮತ್ತೆ ನಮ್ಮಲ್ಲಿ ಧಾರ್ಮಿಕ ಪರಂಪರೆ ಯಾವ ರೀತಿಯಾಗಿ ಬೆಳ್ಕೊಂಡ್ ಬಂತು, ಈ ರೀತಿ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾವ್ ಮನೆ ಹೇಗ್ ಕಟ್ತಾ ಇದ್ವಿ ಅಂತೇಳಿ ನಾನು ನೆಕ್ಸ್ಟ್ ಮುಂದೆ ಅಜಯ್ ಸರ್ಗೆ ಕೇಳ್ಬೇಕು ಆ ಕ್ವಶನ್ ಅನ್ನ. ನಾವ್ ಇವತ್ ಯಾಕೆ ಈ ತರ ಮನೆಗಳನ್ನ ಕಟ್ತಾ ಇದೀವಿ ಅಂತೇಳಿ. ಆಮೇಲೆ ಎಲ್ಲಕ್ಕಿಂತ ಇನ್ನೊಂದು ನಾಗಬನಗಳು, ಅದು ತುಂಬಾ ಇಂಟ್ರೆಸ್ಟಿಂಗ್ ಆದ ವಿಚಾರ ಕೂಡ. ನಾಗಬನಗಳು ನಾವ್ ಹೇಗ್ ಮಾಡಿದೀವಿ ಅಂದ್ರೆ, ನಾಗಬನಕ್ಕಾಗಿ ಒಂದು ಸಿಮೆಂಟಿನ ಗೋಡೆಯನ್ನು ಕಟ್ತಿದೀವಿ, ಆದ್ರೆ ಹಾವು ಓಡಾಡ್ಲಿಕ್ಕೆ ಒಂದು ಬನವನ್ನೇ, ಒಂದು ಮರ ಕೂಡ ಇಡ್ತಾ ಇಲ್ಲ. ಆ ಪರಿಸ್ಥಿತಿಗೆ ಬಂದಿದೀವಿ ಇವತ್ತು. ಅದ್ರ ಮುಖ್ಯನ ಇನ್ನೊಂದಿಷ್ಟು ಚರ್ಚೆಗಳನ್ನ ಮಾಡೋಣಂತೆ. ಯಾರು ಇವರು ಇಷ್ಟೊತ್ತ ತನಕ ಕೇಳಿದಿರ ಪ್ರೆಸೆಂಟೇಶನ್ ಅನ್ನ, ಇದ್ರಲ್ಲಿ ಯಾವ್ದಾದ್ರು ಪ್ರಶ್ನೆಗಳಿದ್ದರೆ, ಯಾರು ಪ್ರಶ್ನೆಗಳು ಕೇಳ್ಬೇಕು ಅಂದಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಪ್ರಶ್ನೆಗಳಿದ್ರೆ ಧನುಷ್ ಅವರೇ, ಒಂದು ನನ್ನ ಮಾತನ್ನ ಹೇಳದ್ ಮರ್ತು ಬಿಟ್ಟೆ. ನೀವು ಅದು ಮಳೆಯ ಗೇಜ್ಗಳು ಹೇಗಿತ್ತು ಅಂತೇಳಿ. ನಮ್ಮಲ್ಲಿ ನೀವು ಕೆರೆಗಳಂತೂ ನಮ್ಮಲ್ಲಿ ಸ್ವಾಭಾವಿಕವಾಗಿ ಜಾಸ್ತಿ ಇದೆ. ಅತಿ ಹೆಚ್ಚು ಕೆರೆಗಳಿರೋದು ನಮ್ಮಲ್ಲೇ. ಅದ್ರೊಳಗು ತಾಲೂಕಿನ ಅನುಗುಣವಾಗಿ ಹೋದ್ರೆ ಸೊರಬದಲ್ಲಿ ಜಾಸ್ತಿ ಕೆರೆಗಳು ಸಿಗ್ತವೆ. ಈ ಪ್ರತಿ ಕೆರೆಗಳಲ್ಲೂ ಈ ಕಂಬಗಳನ್ನು ನೆಟ್ಟಿರ್ತಾರೆ. ಇದು ವಿಜಯನಗರ ಇರ್ಬೋದು, ಕೆಳದೇವ್ರು ಇರ್ಬೋದು, ಅಥವಾ ಕದಂಬರು, ಎಲ್ಲರೂ ಆತರ ಕಂಬಗಳನ್ನ ನೆಟ್ಟಿದ್ದಾರೆ. ಆ ಕಂಬಗಳ ಮಾರ್ಕಿಂಗ್ ಏನಿದೆ, ಅದ್ರ ಮೇಲೆ ಮಳೆ ಮಾಪನ ಮಾಡ್ತಾ ಇದ್ರು ಅವರು ಅಂತೇಳಿ. ಆ ಕಂಬ ಎಷ್ಟು ಮುಳುಗಿದ್ರೆ ಎಷ್ಟು ಮಳೆ ಆಗಿದೆ, ಆ ಕಂಬದ ಮಾರ್ಕಿಂಗ್ ಇಂತ ಜಾಸ್ತಿ ಬಂತು ಅಂದ್ರೆ ಈ ಸರಿ ಮಳೆ ಜಾಸ್ತಿ ಆಗಿದೆ ಅಂತ ಅವರು ಡಿಸೈಡ್ ಮಾಡ್ತಾ ಇದ್ರು. ನಮ್ಮ ಶಿವಮೊಗ್ಗ ಪೇಟೆಯಲ್ಲಿ ಹೇಗೆ ಇಲ್ಲೊಂದು ಮಂಟಪ ಇದೆ, ಆ ಮಂಟಪ ಮುಳುಗ್ದಾಗ ಇಲ್ಲ ಮಳೆ ಚೆನ್ನಾಗ್ ಬಂದಿದೆ, ಎಷ್ಟು ಸರಿ ಮುಳುಗ್ತದೆ ಅಂತ ಅದ್ರ ಮೇಲೆ ಒಂದು ಮಳೆ ಪ್ರಮಾಣವನ್ನು ಇದು ಮಾಡ್ತಾ ಇದ್ರು. ಇನ್ನೊಂದು ಅಂಶ ಏನಂದ್ರೆ, ನಾವು ಹಿಂದಿನ ಕಾಲದಲ್ಲಿ 12ರಿಂದ 18ನೇ ಶತಮಾನದ ಮಧ್ಯದಲ್ಲಿ ನಾವು ಕೇವಲ ನಮ್ಮ ನಾಡಲ್ಲದೆ ಇಡೀ ಪ್ರಪಂಚದವರಿಗೆ ನಾವು ನಮ್ಮ ಅನ್ನವನ್ನು ಕೊಟ್ಟಿದೀವಿ. ನಾವು ಇಲ್ಲಿ ಹಡಗುಗಳೇ ಹೋಗ್ತಿದ್ವು. ಹಾಗಾಗಿ ನಮ್ಮ ಋಣದಲ್ಲಿ ಅವ್ರು ಇದ್ದಾರೆ, ಅವ್ರ ಋಣದಲ್ಲಿ ನಾವಿಲ್ಲ. ಇಲ್ಲಿ ನಾವು ಸಾಕಷ್ಟು ಕಬ್ಬಣಗಳನ್ನು ಸಹ ಕೊಟ್ಟಿದ್ದೀವಿ. ಪೋರ್ಚುಗೀಸ್ದವರು 1498ರಲ್ಲಿ ಬಂದಾಗ ಅವನು ಬರೀತಾನೆ ಏನಂದ್ರೆ, ಇಲ್ಲಿಯ
ಕಬ್ಬಣ ಏನಿದೆ ತುಂಬಾ ಅತ್ಯುತ್ತಮವಾದ ಒಂದು ಶ್ರೇಣಿಯ ಕಬ್ಬಣಗಳು ಅಂತೇಳಿ. ಕತ್ತಿಗೆ ಬೆಳೆಸುವ ಕಬ್ಬಣ ಬೇರೆ ತರ ಇತ್ತು, ಮೆತ್ತಿಗಿನ ಕಬ್ಬಣಗಳು ಬೇರೆ ತರ ಇತ್ತು. ಚಂದ್ರಗುತ್ತಿ ಅಂದ್ರೆ ಅದೊಂದು ಗುತ್ತಿ ಅಥವಾ ಗತ್ತಿ ಕಟ್ಟೆ ಅಂತ ಏನಾದ್ರು ಬಂತು ಅಂದ್ರೆ ಅದು ಅಲ್ಲಿ ಗಣಿಗಾರಿಕೆ ನಡೆಯುವ ಸ್ಥಳಗಳು ಅಂತೇಳಿ. ನೀವು ಊರಿನ ಹೆಸರುಗಳು ನೋಡಿದಾಗೆ ನೀವು ಹೇಳ್ಬೋದು ಇಲ್ಲಿ ಗಣಿಗಾರಿಕೆ ನಡೀತಿತ್ತೋ ಇಲ್ಲೋ ಅಂತೇಳಿ. ಹಾಗಾಗಿ ಇಡೀ ಪ್ರಪಂಚಕ್ಕೆ ನಾವು ಅನ್ನ ತಿನ್ನಿಸಿದೀವಿ, ಹಾಗಾಗಿ ನಮ್ಮ ಋಣದಲ್ಲಿ ಅವ್ರು ಇದ್ದಾರೆ. ಇದನ್ನ ಬಹಳ ಪ್ರಮುಖವಾದ ಅಂಶ ಇದು. ಸೂಪರ್ ಸರ್. ಅದೇ ತರ ಮೀರಾ ಮೇಡಮ್ ಅವ್ರು ಹ್ಯಾಂಡ್ ರೈಸ್ ಮಾಡಿದಿರಾ, ಪ್ರಶ್ನೆ ಇದ್ರೆ ಕೇಳ್ಬೋದು. Hello, I'm sorry I have to ask this question in English, Ajay. If you can repeat it in Kannada, that'll be great. Very interesting talk, Ajay. I just wanted one question. Are there any data with respect to monsoon in Shimoga district, and which is like a historical data, and alongside the yield data, of the rice yield that you were talking about? I thought that will be a very interesting correlation to have if there is a monsoon reduction in the district of Shimoga over the years. I'm talking about a century-old data. If we have it, I think it will be good for us to understand that. ಈಗ ಇಲ್ಲಿ ನೋಡಿ, ಇದು ಅದ್ಭುತವಾದ ಒಂದು ಮಾಹಿತಿನ ಕೇಳಿದ್ದಾರೆ ಮೀರಾ ಅವರು. ಅವ್ರು ಕೇಳ್ತಿರೋದು ಏನಂದ್ರೆ, ಈಗ ನಾನು ಈ ಮಳೆ ಪ್ರಮಾಣದ ಬಗ್ಗೆ ಮಾತಾಡಿದೆ, ಅದೇ ರೀತಿ ಈ ಗದ್ದೆಗಳಲ್ಲಿ ಇಳುವರಿ ಬಗ್ಗೆ ಮಾತಾಡಿದೆ. ಅವ್ರು ಮುಖ್ಯವಾಗಿ ಈ ಮಳೆ ಪ್ರಮಾಣದ ಬಗ್ಗೆ ನಮ್ಮಲ್ಲಿ ಯಾವುದೇ ರೀತಿಯ ದಾಖಲೆಗಳಿದಾವ ಅಂತೇಳಿ, ಅಂದ್ರೆ 18 ಮುಂಚೆಗೆ ಮಾತಾಡ್ತಾ ಇರೋದು. ನಮ್ಮ ಹತ್ರ ಖಂಡಿತವಾಗಿ ದಾಖಲೆಗಳಿದಾವೆ. ಉದಾಹರಣೆಗೆ ಮೈಸೂರಲ್ಲೂ ಇದೆ, ನಮ್ಮಲ್ಲೂ ಇದೆ. ಈ ಕಡತಗಳು ಅಂತ ಹೇಳ್ತೀವಿ. ಕಡತಗಳಂದ್ರೆ ನಮ್ಮ ಇಂಗ್ಲಿಷ್ ಅಲ್ಲಿ ಬ್ಲಾಕ್ ರೆಕಾರ್ಡ್ಸ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಥಾಮಸ್ ಮೊನ್ರೋ ಸಹ ಉಲ್ಲೇಖ ಮಾಡಿದ್ದಾರೆ. ಥಾಮಸ್ ಮೊನ್ರೋ ಈ ಕಾರವಾರ ಹಾಗೂ ಉಡುಪಿಯ ಭಾಗದಲ್ಲಿ ಅವರು ಅಧಿಕಾರಿ ಆದಾಗ ಇದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ನೀವು ಈ ಕಡತಗಳಲ್ಲಿ ಹೋದಾಗ ಪ್ರತಿ ಹಳ್ಳಿಯ ಒಂದು ದಾಖಲಾತಿ ಇದೆ, ಪ್ರತಿ ವರ್ಷದ ದಾಖಲಾತಿಗಳು. ನೀವು ಕೆಳದಿ ಮ್ಯೂಸಿಯಂಗೆ ಹೋದಾಗ ಅಲ್ಲಿ ಗುಂಡಾಜೇಶ್ವರ ಅಥವಾ ವೆಂಕಟೇಶ್ವರ ಜೋಯಿಸ್ರ ಹತ್ರ ನೀವು ಹೋದಾಗ ಒಂದಿಷ್ಟು ದಾಖಲಾತಿಗಳು ಹೊರಗೆ ಬಂದಿದ್ದಾವೆ. ಅದೇ ರೀತಿ ಪೂರ್ಣಯ್ಯನ ಜಾಗೀರ್ ಏನಿತ್ತು, ಯಳಂದೂರ್ ಜಾಗೀರು, ಅಲ್ಲಿಯೂ ಸಹ ನಮಗೆ ಸಾಕಷ್ಟು ಕಡತಗಳು ಸಿಕ್ಕಿದಾವೆ. ಅಲ್ಲಿ ಒಂದಿಷ್ಟು ನೀಲಾಂಬರ್ ಹಟ್ಟಿ ಮತ್ತು ಇನ್ನೊಬ್ರು ಅಮೆರಿಕನ್ ಅವರ ಸ್ನೇಹಿತರು ಏನಿದ್ದಾರೆ ಅದನ್ನ ಸೇರಿಸಿ ಅವರು ಅಲ್ಲೊಂದಿಷ್ಟು ದಾಖಲೆಗಳನ್ನ ಬರ್ದಿದ್ದಾರೆ. ನಮ್ಮಲ್ಲೂ ಸಹ ಸಾಕಷ್ಟು ದಾಖಲೆಗಳಿದಾವೆ. ಪ್ರತಿ ಗ್ರಾಮದ ಪ್ರತಿ ವರ್ಷದ ಮಳೆ ಹಾಗೂ ಮಳೆಗೆ ಸಂಬಂಧಿಸಿದಂತೆ ಅಲ್ಲಿಯ ಇಳುವರಿ ಬಗ್ಗೆ ಅವರು ದಾಖಲೆಗಳಿದಾವೆ. ಈ ಮೀರಾ ಅವ್ರು ಹೇಳ್ದಂಗೆ ಈ ದಾಖಲೆಗಳನ್ನು ತಗೊಂಡು ನಾವು ಈ ಪರಿಸರಕ್ಕೆ ಪೂರಕವಾಗಿ ಒಂದು ಮಾಹಿತಿ ಅಥವಾ ಪುಸ್ತಕಗಳನ್ನ ಮುಂಬರೋ ದಿನಗಳಲ್ಲಿ ತರಬಹುದು. ಈ ಮೀರಾ ಅವರು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಆದ್ರೆ ನೋಡಿ, ಅವ್ರು ಕೇಳುವವರೆಗೆ ನನ್ಗೆ ಇದ್ರ ಬಗ್ಗೆ ಹೊಳೆದಿರ್ಲಿಲ್ಲ. ಆದ್ರೆ ನಮ್ಮ ಹತ್ರ ದಾಖಲೆ ಇದೆ, ಪೂರಕವಾದ ದಾಖಲೆಗಳಿದಾವೆ. ನಾವು ಅದನ್ನ ನಮ್ಮ ಈ ಸಂಸ್ಕೃತ ಅಥವಾ ಕನ್ನಡದಿಂದ ನಮ್ಮ ಕೆಳದಿದ್ದು ಅಂತೂ ಕನ್ನಡದಲ್ಲೇ ಇದಾವೆ. ಸೊ ಅದನ್ನ ನಾವು ಡೀಟೇಲ್ಸ್ ಅನ್ನ ಆ ಹಳ್ಳಿಗೆ ಸಂಬಂಧಪಟ್ಟ ಡೀಟೇಲ್ಸ್ ಗಳನ್ನ ನಾವು ಟ್ರಾನ್ಸ್ಫರ್ ಮಾಡಬಹುದೇ ಒಂದು ಡೇಟಾ ಆಗ್ಬೋದು. ಅದಕ್ಕೆ ಯಾರು ರಿಸರ್ಚ್ ಸ್ಟೂಡೆಂಟ್ಸ್ ಗಳು ಮುಂದ್ ಬರ್ಬೇಕು ಅಂತ ನನ್ನ ಒಂದು ಕೋರಿಕೆ ಅಷ್ಟೇನೆ. ಬಹಳ ಅದ್ಭುತವಾಗಿ ನಮ್ಮ ಹಿರಿಯರು ಚಿಪ್ಲಿ ಸರ್ ಬಹಳ ಅದ್ಭುತವಾಗಿ ಅವರೆಲ್ಲ ಮಾತಾಡಿದ್ರು, ಚೆನ್ನಾಗಿದೆ. ನಂಗೆ ಕ್ವಶನ್ಸ್ ಕರೆಕ್ಟ್ ಸರ್. ನೀವು ಹೋದ್ ಸರಿನ ಹೇಳಿದ್ರಿ ನಾವು ಸೊಲ್ಯೂಷನ್ಸ್ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಇವೆಲ್ಲವೂ ಮಾತುಕತೆ ವಿಫಲ ಆಗ್ತದೆ ಅಂತ. ನೀವು ಅದನ್ನ ನಾನು ಒಪ್ಪುವಂತ ಮಾತು. ಧನುಷ್ ಅವರೇ, ಈಗ ನೋಡಿ ಸರ್ ಹೇಳ್ದಂಗೆ, ಈಗ ನೋಡಿ ನಾನು ಅಜಯ್ ಸರ್ ಒಂದು ನಾವು ಈ ನಮ್ಮ ನೀವು ಇತಿಹಾಸವನ್ನ ಬಹಳ ಚೆನ್ನಾಗಿ ಪ್ರಸ್ತುತ ಮಾಡಿದಿರಿ, ತುಂಬಾ ಅದ್ಭುತವಾಗಿ. ನಾನು ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ನಂದು ಆ ತರದಲ್ಲ. ಸೊಲ್ಯೂಷನ್ಸ್ ಶಿವಮೊಗ್ಗ ಜಿಲ್ಲೆಯನ್ನ ಮಧ್ಯ ಪಶ್ಚಿಮ ಘಟ್ಟವನ್ನು ಹೆಂಗ್ ಉಳಿಸ್ಬೇಕು ಅನ್ನೋದನ್ನ ನಾವು ಕಂಡುಕೊಳ್ಳದೆ ಹೋದ್ರೆ ಅದಕ್ಕೆ ನಮ್ಮ ಯಾವ ಬೌದ್ಧಿಕ ಮಟ್ಟದ ಇದು ಸರಿ ಹೋಗೋದಿಲ್ಲ. ಅದು ಖಂಡಿತ ಸರ್, ಅಲ್ವಾ? ಹೌದು ಸರ್, ಹೌದು ಸರ್. ನಾನು ಅದೇ ಹೇಳಿದೆ ನೋಡಿ, ನಮ್ಮ ಜೀವನ ಪದ್ಧತಿ, ಹಳೆ ಜೀವನ ಪದ್ಧತಿನ ನಾವು ಈಗಿನ ಭ್ರಷ್ಟಾಚಾರದ ಬಗ್ಗೆನೂ ಹೇಳ್ಬೇಕಲ್ಲ ಸರ್. ಕರಪ್ಷನ್ ಸರ್. ಈಗ ಏನಾಗಿದೆ ಅಂದ್ರೆ ಎಲ್ಲ ಈಗಿನ ಭ್ರಷ್ಟಾಚಾರದ ಬಗ್ಗೆ ಇಲ್ಲಿ
ಶಿವಮೊಗ್ಗ ಜಿಲ್ಲೆಯ ನಮ್ಮ ನಾಯಕರು ಮಾಡಿದ ಭ್ರಷ್ಟಾಚಾರ, ಆ ಹಾ. ಭ್ರಷ್ಟಾಚಾರದ ಕಾರಣಕ್ಕಾಗಿ ಅಭಿವೃದ್ಧಿ ಮಾಡುದು ಅದೆಲ್ಲ ಚರ್ಚೆ ಆಗ್ಬೇಕಲ್ವಾ? ಖಂಡಿತ ಸರ್, ಖಂಡಿತ. ಹ್ಮ್ ಅದು ಆಗ್ಬೇಕಲ್ಲ. ಅದು ಅದು ನಿಜ. ನನ್ನ ಅವ್ರಿಗೆ ಏನು ಯಾಕೆ ಬೇಕು ಅಷ್ಟು ಹಣದ ಹಪಾಪಿ? ನಮ್ಮ ತಾಲೂಕಿನ ಶಾಸಕರು ಇರ್ಬೋದು ಅಥವಾ ಖಂಡಿತ ಇರ್ಬೋದು, ಬೇರೆ ಯಾರ್ದು ಅಥವಾ ಬೇರೆ ನಾ ಯಾರ್ದು ಅಲ್ಲಿ ಪಕ್ಷ ಇದನ್ನ ಹೇಳ್ತಾ ಇಲ್ಲ, ಬಟ್ ಇಷ್ಟು ದೊಡ್ಡದ ಭ್ರಷ್ಟಾಚಾರ ನಡೆಸಿ ಇದನ್ನ ಇಷ್ಟು ಪಶ್ಚಿಮ ಕನ್ನಡ ನುಂಗಕ್ಕೆ ಅದರ ಬಗ್ಗೆ ಮಾತಾಡ್ಬೇಕು ಅಂತ ನಾನು ಹೇಳೋದು ಅಷ್ಟೇ, ಮತ್ತೇನಿಲ್ಲ. ಖಂಡಿತ ಸರ್. ಈಗ ನೀವು ನೋಡಿ, ಕೊಡ್ಚಾದ್ರಿ ಇದೆ ನೋಡಿ, ಈಗ ಕೇಬಲ್ ಕಾರಿಗೆ 12,000 ಕೋಟಿ ಅದು ವಿನಿಯೋಗ ಮಾಡ್ತಾ ಇದ್ದಾರೆ. ಅಲ್ಲಿ ಬೇಕಾಗಿದೆಯಾ ಅಂತ ನಾ ಕೇಳೋದು. ಈಗ ನೋಡಿ, ಅಲ್ಲಿ ನೀವು ಲಾಸ್ಟ್ಗೆ ಅದು ಮಾಡೋದ್ರಿಂದ ನಮಗೆ ಶಿವಮೊಗ್ಗಕ್ಕೆ ಏನಾದ್ರು ಉಪಯೋಗ ಆಗ್ತದೆ ಅಂದ್ರೆ ಒಂದ್ ಅಂಶ ಅಷ್ಟು ನಮಗೆ ಉಪಯೋಗ ಆಗಲ್ಲ. ಯಾಕಂದ್ರೆ ಅವರು ಕೇಬಲ್ ಕಾರ್ ಮಾಡಿದ್ಮೇಲೆ ಆ ಜನ ಬರೋದು ಉಡುಪಿ ಜಿಲ್ಲೆಯಿಂದ. ಅಲ್ಲಿಯೇ ಬರುವ ವರಮಾನ ಏನಿದೆ, ಒಂದೊಂದ್ ಪೈಸಾ ವರಮಾನ ಏನಿದೆ ಉಡುಪಿಗೆ ಹೋಗ್ತದೆ. ನಮ್ ಶಿವಮೊಗ್ಗ ಜಿಲ್ಲೆಗೆ ಏನು ಸಿಗಲ್ಲ. ಒಂದು. ಎರಡನೇದಾಗಿ ಸಾಕಷ್ಟು ಪರಿಸರ ಅಲ್ಲ ಬೇಕೇ ನಮ್ಮ ಜಿಲ್ಲೆಯ ಇದನ್ನ ರಾಜಕಾರಣಿಗಳ ಭ್ರಷ್ಟಾಚಾರವನ್ನು ಕೂಡ ನಾವು ಈ ವೇದಿಕೆಯಲ್ಲಿ ಇದ್ ಮಾಡ್ಬೇಕಂತ. ಇದು ಭ್ರಷ್ಟಾಚಾರಕ್ಕಾಗಿ ಸರ್ ಖಂಡಿಸಬೇಕು ಅಂತ ಯೋಜನೆಗಳಿಗೆ ನಾವು ಅನುವು ಮಾಡ್ಕೊಡ್ಬಾರ್ದು ಸರ್ ನಾವು. ಎಸ್ ಸರ್, ಎಸ್ ಸರ್. ಅಖಿಲೇಶ್ ಏನ್ ಗೊತ್ತಾ, ಇವರು ಅಜಯ್ ಅವರು ಅದೇ ಹಿಂದೆ ಹೆಂಗಿತ್ತು ಮತ್ತೆ ಇವತ್ತು ಏನ್ ಮಾಡ್ತಿದೀವಿ ಅಂತ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತಾರೆ. ಮುಂದಿನ ಇದ್ರಲ್ಲಿ ನಾವು ಅಂದ್ರೆ ಅಟ್ಲೀಸ್ಟ್ ತುಂಬಾ ಜನ ಗೊತ್ತಿಲ್ಲ ಎಷ್ಟು ಸಮೃದ್ಧಿ ಇತ್ತು ಹಿಂದೆ ಅಂತ, ಆಯ್ತಾ. ಈಗ ಮುಂದಿನ ಸಂಚಿಕೆಯಲ್ಲಿ ಅವ್ರು ಏನ್ ಮಾಡ್ತಾರೆ, ಮುಂದಿನ ಭಾಗದಲ್ಲಿ ಈಗ ಏನೇನ್ ಮಾಡ್ತಾ ಇದೀವಿ, ಎಷ್ಟೆಷ್ಟು ನಾವು ಕಳ್ಕೊಂಡ್ವಿ. ಈಗ ಬ್ರಿಟಿಷರು ಇರ್ಬೋದು, ಆಮೇಲೆ MPM ಬಂದ್ಮೇಲೆ ಎಷ್ಟಾಯ್ತು, ಮತ್ತೆ VISL ಬಂದ್ಮೇಲೆ ಎಷ್ಟು ಹೋಯ್ತು, ಆಯ್ತಾ. ಅದೆಲ್ಲ ಅವ್ರ ಡೇಟಾ ಇದೆಯಂತೆ, ಅವರೆಲ್ಲ ಶೇರ್ ಮಾಡ್ಲಿ. ಮತ್ತೆ ನಾವು ಈ ಶಿವಮೊಗ್ಗದ ಬೇಕಾದ್ರೆ ಇನ್ನೂ ಒಂದ್ ಸೆಷನ್ ಇಟ್ಟು ಶಂಕರ್ ಶರ್ಮಾ ಅವ್ರನ್ನೆಲ್ಲ ಕರೆದು ಆಮೇಲೆ ಇನ್ನೂ ಒಂದ್ ಮಾಡೋಣ ಬೇಕಾರೆ. ಆಯ್ತು ಸಾಧ್ಯ ಅವ್ರೆ, ನೀವು ನೆಕ್ಸ್ಟ್ ಸಂಚಿಕೆಯಲ್ಲಿ ಈ ಅಣೆಕಟ್ಟುಗಳು ಈ ಮಾಡಿದಾಗ ಏನು ಮುಳುಗಡೆ ಆದ್ವಲ್ಲ, ಎಷ್ಟು ಹಳ್ಳಿಗಳು ಮುಳುಗಡೆ ಆಯ್ತು, ಮತ್ತೆ ಆ ಹಳ್ಳಿಗಳಲ್ಲಿ ಒಂದಿಷ್ಟು ಹಳ್ಳಿಗಳು ಹೈಯೆಸ್ಟ್ ರೆವೆನ್ಯೂ ಕೊಡ್ತಾ ಇದ್ದ ಹಳ್ಳಿಗಳಿದ್ವು ಅಂದಿನ ಕಾಲಕ್ಕೆ. ಸೊ ಅದ್ರ ಬಗ್ಗೆನೂ ಅಂಕಿಅಂಶದ ಜೊತೆಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಅದನ್ನ ನಿಮ್ಮೆಲ್ಲರ ಮುಂದಿಡ್ತಾ ಇದ್ದೀನಿ. ಓಕೆ ಸರ್. ಓಕೆ ಸರ್, ಮತ್ತೆ ಯಾರು ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಅದಕ್ಕೂ ಮೊದ್ಲೇ ಸರ್ ನಂದೊಂದು ಪ್ರಶ್ನೆ. ಅದೇ ಸರ್, ಸರ್ ಈ RCC ಮನೆಗಳೇ ನಮ್ಮಲ್ಲಿ ಯಾಕೆ ಸರ್ ಜಾಸ್ತಿ ಆಗ್ತಾ ಇದೆ? ಸರ್ ನೋಡಿ, ನಮ್ಮನ್ನ ಹೇಳ್ದೆ, ಇಲ್ಲಿ ನಾವು ಏನ್ ಮನೆಗಳು ಕಟ್ತಾ ಇದ್ವಿ ಅಥವಾ ನಮ್ಮ ಜೀವನ ಶೈಲಿ ನಮ್ಮ ಪರಿಸರಕ್ಕೆ ಪೂರಕವಾಗಿರ್ಬೇಕು ಅಂತೇಳಿ. ನೀವು ಹೊಸನಗರ, ಸಾಗರ, ತೀರ್ಥಹಳ್ಳಿ ಇಲ್ಲೆಲ್ಲ ನೀವು RCC ಮನೆ ಮಾಡಿದ್ರೆ ಒಂದ್ ವರ್ಷದಲ್ಲೇ ಎಂತ ಅವಸ್ಥೆ ಆಗ್ತಾ ಇದೆ ಅಂದ್ರೆ ಸೋರ್ಲಿಕ್ಕೆ ಶುರು ಆಗ್ತಾ ಇದೆ. ಹಾಗಾಗಿ ಇತ್ತೀಚಿನ ಕಾಲದಲ್ಲಿ ತಾವು ನೋಡ್ಬೋದು, ನಾನು ಅದೇ ಕ್ಷೇತ್ರದಲ್ಲಿ ಇರೋದ್ರಿಂದ ಇವತ್ತಿನ ಕಾಲದಲ್ಲಿ ಯಾವ ತರ ಮಾಡ್ತಾ ಇದ್ದಾರೆ ಅಂದ್ರೆ, ಮನೆ ಕಟ್ಕೊಳ್ಳೇನೆ ನಿಮಗೆ ಓಪನಿಂಗ್ ಆಗಿಂತ ಮುಂಚೆನೆ ಮೇಲ್ಗಡೆ ಟ್ರಸ್ ವರ್ಕ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರಿಗೆ ಗೊತ್ತು ಇದು ಸೋರ್ತದೆ ಅಂತ ಹೇಳಿ. RCC ನೋಡಿ ಏನಾಗಿದೆ ಅಂದ್ರೆ, ಇಲ್ಲಿ ಎಲ್ಲೋ ದೂರದಲ್ಲಿ ಅಥವಾ ಈ ಒಂದು ವರ್ಗ ಏನಿದೆ, ಒಂದು ಶ್ರೀಮಂತ ವರ್ಗ ಅಂತ ಏನ್ ಕರ್ಕತ್ತೀವಿ, ಅವ್ರು ಈ RCC ಮನೆಗಳು ಮಾಡ್ತಾ ಇರೋದ್ರಲ್ಲಿ ಒಂದ್ 4 ಜನ 3 ಜನ ಇರ್ತಾರೆ. ಅದಕ್ಕೆ ಒಂದು 8,000 ಚದರ ಅಡಿ ಅಥವಾ 3,000 ಚದರ ಅಡಿ ಮನೆ ಕಟ್ತಾರೆ. ಮೇಲ್ಗಡೆ 2 ಅಂತಸ್ತು 3 ಅಂತಸ್ತು ಇರ್ತದೆ. ಸಾಕಷ್ಟು ಮನೆಗಳಲ್ಲಿ ಮೇಲ್ಗಡೆ ಮಕ್ಕಳೆಲ್ಲ ಬೆಂಗಳೂರಿಗೆ ಹೋದ್ಮೇಲೆ ಮೇಲ್ಗಡೆ ಹೋಗ್ತಾನೆ ಇರಲ್ಲ, ಅಲ್ಲಿ ಕಸನ ಹೊಡ್ಲಿಕ್ಕೆ ಹೋಗ್ತಾ ಇರಲ್ಲ. ಅದು ಒಂದು ಶೋಕಿಯ ಒಂದು ಜೀವನ ಆಗಿದೆ. RCC ನಮ್ಮ ಈ ಭಾಗಕ್ಕೆ ಲಾಯಕಲ್ಲ. ನೀವು ಯಾವ್ದೇ ದೇವಸ್ಥಾನಗಳು ನೋಡಿ, ನಮ್ಮ ಹಿಂದಿನ ದೇವಸ್ಥಾನಗಳು ಎಲ್ಲವೂ ಸ್ಲೋಪ್ಡ್ ಇತ್ತು. ಅಂದ್ರೆ ನೀರು ಹರಿದು ಬರ್ಬೇಕಿತ್ತು. ಈ ಭಾಗದಲ್ಲಿ, ತುಳುನಾಡು ಭಾಗದಲ್ಲಿ ನಮ್ಮ ಏನು ಈ ಆರ್ಕಿಟೆಕ್ಚರ್, ಈ ವಿನ್ಯಾಸ ಏನಿದೆ, ವಿನ್ಯಾಸ ಯಾಕೆ ಆತರ ಮಾಡು ಹಂಚುಗಳು ಯಾಕೆ ಬರ್ತಾ ಇದ್ವು ಅಂದ್ರೆ, ಆ ನೀರನ್ನ ಕೆಳಗಡೆ ಹರಿದು ಹೋಗ್ಬೇಕಿತ್ತು, ಆತರ ಮಾಡ್ತಾ ಇದ್ವಿ. ನೀವು ಇವತ್ತು ಹೊಸನಗರದಲ್ಲಿ, ತೀರ್ಥಹಳ್ಳಿ RCC ಮನೆ ಆದ್ರೆ ಏನಾಗ್ತದೆ ಅಂತ ಎಲ್ಲರಿಗೂ ಗೊತ್ತಿದೆ. ಸೋರಿಕೆ ಅಂತೂ ಹಾಗೆ ಆಗ್ತದೆ. ಮತ್ತೆ ಅದ್ರ ಮೇಲೆ ಒಂದು RCC ಅಥವಾ ಟ್ರಸ್ ವರ್ಕ್ ಮಾಡಿ ಅದನ್ನ ಕಟ್ತಾ ಬಿಟ್ರೆ, ಆ ಏನಿದೆ RCC ಇರ್ಬೋದು, ಗ್ರಾನೈಟ್ ಕಲ್ಲುಗಳಿರ್ಬೋದು, ಇವು ನಮಗೆ ಹೇಳಿ ಮಾಡಿಸಿದಲ್ಲ ಅಂತ. ಹಿಂದೆ ನೋಡಿ, ನಮ್ಮಲ್ಲಿ ಜಂಬಿಡಿಕೆ ಇರ್ಬೋದು. ಜಂಬಿಡಿಕೆ ವಿಶೇಷ ಏನಂದ್ರೆ, ತುಂಬಾ ಜನ ಗೊತ್ತಿಲ್ಲ, ನಮ್ಮಲ್ಲಿ ಅನಂತಪುರ ಅಲ್ಲೆಲ್ಲ ಜಂಬಿಡಿಕೆ ಹೋದ್ರೆ ಏನಾಗ್ತದೆ ಅಂದ್ರೆ, ಈ ಮಳೆ ನೀರು ಬಂದಾಗ ಈ ಜಂಬಿಡಿಕೆಯಲ್ಲಿ ಪೋರಸ್ ಇದೆ ಅಂತ ಹೇಳ್ತೀವಿ. ಪೋರಸ್ ಅಂದ್ರೆ ಈ ತೂತಗಳಿರ್ತವೆ. ಆ ಜಂಬಿಡಿಕೆ ಏನಿದೆ ಆ ನೀರನ್ನ ಹೀರ್ಕೊತದೆ. ನೋಡಿ, ಇನ್ನೊಂದು ವಿಶೇಷ. ಒಂದು ಹುಲ್ಗವಳ ಬಗ್ಗೆ ಮಾಡಿದ್ವಿ, ಇನ್ನೊಂದು ಜಂಬಿಡಿಕೆ. ಈ ಜಂಬಿಡಿಕೆಯಲ್ಲಿ ಏನಾಗ್ತದೆ ಅಂದ್ರೆ, ಒಂದೊಂದು ಕಡೆ ಏನಾಗ್ತದೆ, ಕನಿಷ್ಠ ಒಂದು 8 ಕಿಲೋಮೀಟರ್ 10 ಕಿಲೋಮೀಟರ್ ಅಂದ್ರೆ ಭೂಮಿಯ ಒಳಗೆ ಹೋದ್ಮೇಲೆ ಬೆಸಾಲ್ಟ್ ಅಂತ ಬರ್ತದೆ. ಬೆಸಾಲ್ಟ್ ಅಂದ್ರೆ ಗಟ್ಟಿ ಕಲ್ಲು. ಈ ಗಟ್ಟಿ ಕಲ್ಲು ಬಿದ್ದ ಮೇಲೆ ಏನಾಗ್ತದೆ, ಅಲ್ಲಿಂದ ನೀರು ಕೆಳಗಡೆ ಹೋಗ್ಲಿಕ್ಕೆ ಆಗಲ್ಲ. ಅವಾಗ ಏನಾಗ್ತದೆ ಅಂದ್ರೆ, ಈ ನೀರೇನ್ ಹಿಡ್ಕೊಂಡಿರ್ತದೆ, ಈ ಜಂಬಿಡಿಕೆಯನ್ನು ಹಿಡ್ಕೊಂಡಿರ್ತದೆ. ಇದು ಮತ್ತೆ ನಮ್ಮ ಪಶ್ಚಿಮ ಘಟ್ಟದ ಇನ್ನೊಂದು ವಿಶೇಷ ಏನಂದ್ರೆ, ಇದ್ರೊಳಗೆ ರಂಧ್ರಗಳಾಗಿದ್ದಾವೆ.
ಈ ರಂಧ್ರಗಳಾಗ್ಲಿಕ್ಕೆ ಮುಖ್ಯ ಕಾರಣ ಏನಂದ್ರೆ ಯಾರು ಇಲ್ಲಿ ಸೈನ್ಸ್ ಸ್ಟೂಡೆಂಟ್ಸ್ ಇದ್ರೆ ಒಂದು ಗೋಂಡವನ್ ಥಿಯರಿ ಅಂತ ಒಂದಿದೆ. ಅದನ್ನ ತಾವು ಯಾರು ಗೂಗಲ್ ಮಾಡ್ಬೋದು. ಗೋಂಡವನ್ ಥಿಯರಿ ಅಂದ್ರೆ ಏನಂದ್ರೆ, ಹಿಂದೆ ಈ ಖಂಡಗಳೆಲ್ಲವೂ ಒಂದಾಗಿತ್ತಂತ. ಹಿಂದೆ ಈ ಭೂಮಿಯ ಒಳಗಿರುವ ಪ್ಲೇಟ್ಸ್ ಗಳು ಏನು ಅದರ ಚಲನ ಒಳಗಿಂದ ಈ ಖಂಡಗಳು ಬೇರ್ಪಟ್ವು ಅಂತ. ಹೇಗೆ ಬೇರ್ಪಟ್ವು ಅಂದ್ರೆ ಒಂದೇ ಸರಿ ಬೇರ್ಪಡ್ಲಿಲ್ಲ, ಹಂತ ಹಂತವಾಗಿ ಬೇರ್ಪಟ್ಟಿದಾವೆ. ಅದಕ್ಕೆ ಗೋಂಡವನ್ ಥಿಯರಿ ಅಂತ ಹೇಳ್ತೀವಿ. ಈ ಗೋಂಡವನ್ ಥಿಯರಿಯಿಂದ ನಮ್ಮ ಪಶ್ಚಿಮ ಘಟ್ಟ ಏನಿದೆ, ಈ ಭಾಗದ ಪಶ್ಚಿಮ ಘಟ್ಟ ಅದು ಸೃಷ್ಟಿಯಾಗಿದೆ. ನಮ್ಮಲ್ಲಿ ಫಾಲ್ಟಿ ಲೈನ್ಸ್ ಗಳಿದೀವಿ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಫಾಲ್ಟಿ ಲೈನ್ಸ್ ಅಂದ್ರೆ ಎಲ್ಲಾ ಭೂಮಿಯ ಒಳಗೂ ರಂಧ್ರಗಳಿದಾವೆ. ನಮ್ಮ ಪುರಾಣಗಳಲ್ಲಿ ಹೋದ್ರೆ ನೀವು ಹೇಳ್ತೀವಿ ಭೂಮಿಯ ಒಳಗಡೆ ನಾಗನ ಲೋಕ ಅಂತ. ನಾಗನ ಲೋಕ ಅಂದ್ರೆ ಏನಂದ್ರೆ ಅಲ್ಲಿ ಒಂದು ನಾಗ ಹೋಗ್ಲಿಕ್ಕೆ ಅಥವಾ ನೀರುಗಳು ಹರಿಲಿಕ್ಕೆ ಅದರೊಂದು ರಂಧ್ರಗಳಿದಾವೆ ಅಂತ ಹೇಳಿ. ಸೊ ಈ ನೀರೇನು ನಮ್ಮ ಜಂಬಿಡಿಕೆ ಒಳಗೆ ಹೋಗ್ತದೆ ನೀರು, ಇದು ಮತ್ತೆ ಬೇರೆ ಎಲ್ಲ ಪುಟದೆಟ್ಟು ಬರ್ತದೆ. ಆ ಎಲ್ಲಿ ಜಾಗದಲ್ಲಿ ಹೊರಗೆ ಬರ್ತದೆ ಚಿಮ್ತದೆ ಆ ಜಾಗದಲ್ಲಿ ನಮ್ಮಲ್ಲಿ ಕೆರೆಗಳನ್ನ ಸ್ಥಾಪನೆ ಮಾಡ್ತಾ ಇದ್ರು. ಉದಾಹರಣೆಗೆ ನಿಮ್ಮ ಈ ಸರಸಿ, ಚಂಪಕ ಸರಸಿ ಕೆರೆಗಳಿರ್ಬೋದು, ನಮ್ಮ ದೇವಗಂಗೆ ಕೆರೆಗಳಿರ್ಬೋದು, ಇವೆಲ್ಲವೂ ಹೇಗೆ ಕೆಳಗಡೆ ಬಂದು ಕೆರೆ ಹತ್ರ ಏನು ಹೊರಗಡೆ ಬರ್ತದೆ ಅಲ್ಲಿಂದ ಅವರು ಈ ತರ ಕೆರೆಗಳನ್ನ ಕಟ್ತಾ ಇದ್ರು ಅಂತೇಳಿ. ಸೊ ಜಂಬಿಡಿಕೆನೂ ಸಹ ಪರಿಸರ ಪೂರಕ. ಮಳೆಗಾಲದಲ್ಲಿ ನೀರನ್ನು ಹಿಡ್ಕತ್ತದೆ, ಆಮೇಲೆ ಬೇಸಿಗೆಗಾಲದಲ್ಲಿ ತಂಪಾಗಿರ್ತದೆ. ನೋಡಿ ಎಷ್ಟು ಪರಿಸರ ಪೂರಕವಾಗಿದೆ. ಆದ್ರೆ ನಾವು ಜಂಬಿಡಿಕೆ ಉಪಯೋಗಿಸ್ತಾ ಇಲ್ಲ. ಅದೇ ರೀತಿ ಈ ಕೆರೆಯಲ್ಲಿ ಏನು ಪ್ರತಿ ವರ್ಷ ಕ್ಲೀನ್ ಮಾಡಿ ಅದರಿಂದನೂ ಸಹ ನಾವು ಇಟಿಕೆಗಳನ್ನು ತಯಾರಿಸಿ ಮನೆ ಕಟ್ಬೋದಿತ್ತು. ಈ ರೀತಿ ಮನೆಗಳು ಪರಿಸರ ಪೂರಕವಾಗಿದ್ವು. ಇವತ್ತಿನ ದಿನಗಳಲ್ಲಿ ಕೇವಲ ಒಂದಿಷ್ಟು ಆರ್ಕಿಟೆಕ್ಟ್ಸ್ ಗಳನ್ನ ಅದನ್ನ ಉಪಯೋಗಿಸ್ತಾರೆ. ಅದನ್ನ ಈಗಿನ ಜನ ಯಾಕೆ ಮಾಡಲ್ಲ ಅಂದ್ರೆ, ಅದು ಸ್ವಾಭಾವಿಕವಾಗಿ ಏನ್ ಮನೆ ಕಟ್ತೀವಿ ಅದಕ್ಕಿಂತ ಒಂದು 35% ಜಾಸ್ತಿ ಆಗ್ತದೆ ಅಂತ ಅವ್ರು ಯಾರು ಕಟ್ಲಿಕ್ಕೆ ಹೋಗಲ್ಲ. ಆದ್ರೆ RCC ನೀವ್ ಏನ್ ಹೇಳಿದ್ರೆ ಧನುಷ್, RCC ನಮ್ಮ ಪರಿಸರಕ್ಕೆ ಪೂರಕವಾಗಿಲ್ಲ ಈ ಭಾಗಕ್ಕೆ. ಮೈಸೂರಲ್ಲಿ ಕಟ್ಬೋದು, ಬೆಂಗಳೂರು ಕಟ್ಬೋದು, ಇಲ್ಲಿ ಅಲ್ಲ. ಓಕೆ ಸರ್. ನೆಕ್ಸ್ಟ್ ವಿಶ್ವಾಸ್ ಭಾರದ್ವಾಜ್ ಸರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಪ್ರಶ್ನೆ ಅಜಯ್ ನಮಸ್ಕಾರ. ಸರ್ ನಮಸ್ಕಾರ. ಅಜಯ್ ಸಾರಿ, ನಾನು ತುಂಬಾ ಲೇಟ್ ಆಗಿ ಜಾಯ್ನ್ ಆದೆ. ಇತಿಹಾಸದ ಬಗ್ಗೆ ಮಾತಾಡಿದ್ರೆ ಅದು ಪರ್ಫೆಕ್ಟ್ ಆಗಿರುತ್ತೆ, ಹಾಗಾಗಿ ನೋ ಡೌಟ್ ಅದ್ರ ಬಗ್ಗೆ ನಾವು ಪ್ರಶ್ನೆ ಕೇಳೋದಿಲ್ಲ. ನಾನು ಆಕ್ಚುಲಿ ಇವತ್ತು ಬರೀ ಮಾತು ಕೇಳೋಣ ಅಂತ ಅನ್ಕೊಂಡೆ. ಇವ್ರು RCC ಮನೆಯ ಬಗ್ಗೆ ಗೆಳೆಯರು ಪ್ರಶ್ನೆ ಕೇಳಿದ ತಕ್ಷಣ ನನ್ ತಲೆಯಲ್ಲಿ ಒಂದು ಡೌಟ್ ಬಂತು. ಸೊ ಹಂಗ ಕ್ಲಾರಿಫೈ ಮಾಡೋಣ ಅಂತ ಹ್ಯಾಂಡ್ ರೈಸ್ ಮಾಡಿದೆ. ಅಜಯ್ ಏನಾಗ್ತದೆ ಅಂದ್ರೆ, ಈಗ ನಾನು ಹಾಗೆ ಯೋಚನೆ ಮಾಡ್ತಾ ಇದ್ದೆ, ಮಲೆನಾಡಿನಲ್ಲಿ ಇಂಗುಗುಂಡಿಯ ಪರಿಕಲ್ಪನೆ ಇತ್ತೀಚೆಗೆ ಬರ್ತಾ ಇದೆ, ನೀವು ಗಮನಿಸಿರ್ಬೋದು. ಸರ್ ಇಂಗುಗುಂಡಿ ನಮ್ಮ ಇದಕ್ಕೆ ಒಳ್ಳೇದಲ್ಲ, ನಿಜ. ಅದಕ್ಕೆ ಬಂದೆ. ಈಗ ಏನಾಯ್ತು ಅಂದ್ರೆ, ಕೊಡಗಿನಲ್ಲಿ ಇಂಗುಗುಂಡಿ ಅದನ್ನ ಪರಿಣಾಮ ಏನಾಯ್ತು ಅಂದ್ರೆ, ಕಳೆದ ವರ್ಷದ ಫ್ಲಡ್ ನೀವು ಗಮನಿಸಿರ್ಬೋದು. ಈಗ ಇತ್ತೀಚೆಗೆ ಏನಾಗ್ತದೆ ಅಂದ್ರೆ, ಮಲೆನಾಡಲ್ಲೂ ಕೂಡ ಇಂಗುಗುಂಡಿ ಇದು ಜಾಸ್ತಿ ಆಗ್ತದೆ. ಹೊರಗಿಂದ ಬಂದವರು ಮಲೆನಾಡಲ್ಲಿ ಜಮೀನ್ ತಗೊಂಡು ಅಲ್ಲಿ ಈ ಮಳೆ ನೀರು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಶುರು ಮಾಡಿದ್ದಾರೆ. ಇದು ಎಂತ ಮೂರ್ಖತನ ಅಂದ್ರೆ, ನಾ ಅಖಿಲೇಶ್ ಚಿಪ್ಲಿ ಅವ್ರ ಲೈನ್ ಅಲ್ಲಿ ಇರ್ಬೋದು, ಬಹುಶಃ ಇಲ್ಲಿ ಜೂಮ್ ಅಲ್ಲಿ ಇರ್ಬೋದು, ಅವ್ರ ಬಗ್ಗೆ ಒಂದ್ಸಲ ಮಾತಾಡಿದ್ವಿ ಇದಕ್ಕೆ. ಈ ಬೆಂಗಳೂರಿನಲ್ಲಿ ವಾರ್ಷಿಕವಾಗಿ ಸುರಿಯುವ ಮಳೆಯನ್ನ ನಾವು ಇಂಗುಗುಂಡಿ ಪರಿಕಲ್ಪನೆಯಲ್ಲಿ ಹಿಡಿದಿಟ್ಕೊಂಡ್ರೆ ನಾವು ಬೆಂಗಳೂರಿಗೆ ಇನ್ಯಾವ ನೀರನ್ನು ತರಬೇಕಾದ ಅವಶ್ಯಕತೆ ಇಲ್ಲ. ಅದು ಶರಾವತಿನೂ ಬೇಕಾಗಿಲ್ಲ, ಎತ್ತಿನೊಳನೂ ಬೇಕಾಗಿಲ್ಲ. ಆದ್ರೆ ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲೇ ಇಂಗುಗುಂಡಿ ಇಲ್ಲ, ಮಲೆನಾಡಲ್ಲಿ ಮಾಡಕ್ ಹೊರಟಿದ್ದಾರೆ. ಸೊ ಇದನ್ನ ಗುರುತಿಸಿ ಏನಾರ ಮಾಡಕ್ಕಾಗತ್ತಾ, ಅವ್ರಿಗೆ ಅರಿವು ಮೂಡ್ಸಕ್ಕಾಗತ್ತಾ? ಇಂಗುಗುಂಡಿ ಮಲೆನಾಡಿಗೆ ಅಗತ್ಯ ಇಲ್ಲ. ಮಲೆನಾಡಲ್ಲಿ ಸಹಜವಾಗಿ ಹೊರತೆ ಬರುತ್ತೆ ಮಳೆಗಾಲ ಮುಗಿದ ತಕ್ಷಣ. ಅವಾಗ ಮಾಲತಿ ಆಗಿರ್ಬೋದು ಅಥವಾ ತುಂಗಾ ನದಿಯ ಉಪನದಿಗಳು, ಶರಾವತಿ ನದಿಯ ಉಪನದಿಗಳು ತನ್ನಿಂತಾನೆ ತುಂಬಿಕೊಂಡು ಹರಿದವೆ. ಸೊ ಇಂಗುಗುಂಡಿ ಅಗತ್ಯವೇ ಇಲ್ಲ. ಮಲೆನಾಡಲ್ಲಾಗ್ಲಿ, ಕೊಡಗಲ್ಲಾಗ್ಲಿ ಅಥವಾ ದಕ್ಷಿಣ ಕನ್ನಡದ ಕೆಲವು ಭಾಗದಲ್ಲೂ ಕೂಡ ಇಂಗುಗುಂಡಿ ಅಗತ್ಯ ಇಲ್ಲ. ಆದ್ರೆ ಇತ್ತೀಚೆಗೆ ಇದೊಂದು ಟ್ರೆಂಡ್ ಶುರು ಆಗ್ಬಿಟ್ಟಿದೆ. ಯಾರೋ ಒಬ್ಬ ಬಿಲ್ಡರ್ ಫಾರ್ಮ್ ಹೌಸ್ಗೆ ಅಂತ ಲ್ಯಾಂಡ್ ತಗೊಳ್ತಾನೆ, ಅಲ್ಲಿ ಹೋಗಿ ಮಲೆನಾಡಲ್ಲಿ ಜಮೀನ್ ತಗೊಂಡಿರ್ತಾನೆ, ಅಲ್ಲಿ ಇಂಗುಗುಂಡಿ ಮಾಡ್ತಾನೆ. ಇದು ಅಲ್ಟಿಮೇಟ್ಲಿ ಅದು ಪರಿಸರಕ್ಕೆ ಎಫೆಕ್ಟ್, ಇದು ವೆಸ್ಟರ್ನ್ ಘಾಟಿಗೆ ಎಫೆಕ್ಟ್. ಇದು ಭೂಕುಸಿತ ಆಗತ್ತೆ. ಅಜಯ್ ಇದನ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಏನಾದ್ರು ಮಾಡಕ್ಕಾಗತ್ತ ಅಂತ ವಿಶ್ವಾಸರೇ. ಈಗ ನೋಡಿ, ಇಲ್ಲಿ ತುಂಬಾ ಜನ ಇಲ್ಲಿ ಗೊತ್ತಿಲ್ಲ. ನಾನು ಒಂದ್ ಸ್ವಲ್ಪ ಈ ಟ್ರೆಕ್ಕಿಂಗ್ ಅಂತ ಹೇಳಿ ಒಂದಿಷ್ಟು ಕಾಡುಗಳಲ್ಲಿ ನುಗ್ತೀನಿ, ಹಾಗಾಗಿ ಒಂದಿಷ್ಟು ಮಾಹಿತಿಗಳು ಮತ್ತೆ ಚಿತ್ರಗಳನ್ನ ನಾನು ಸೆರೆ ಹಿಡಿದಿದ್ದೀನಿ. ಈ ಕಾಫಿ ತೋಟದಲ್ಲಿ ಹಿಂದೆ ಬ್ರಿಟಿಷ್ ಅವರು ಒಂದು ರೀತಿಯ ಟ್ರೆಂಚ್ ಗಳನ್ನು ಹೊಡಿತಾ ಇದ್ರು. ಅದಕ್ಕೆ ಕಾಂಟೋರ್ ಟ್ರೆಂಚಸ್ ಅಂತ ಹೇಳ್ತಾ ಇದ್ರು. ನೀವೇನ್ ಹೇಳ್ತಾ ಇದ್ರಿ, ಇಂಗುಗುಂಡಿ ರೀತಿಯಲ್ಲಿ ಒಂದು ಟ್ರೆಂಚ್ ಗಳನ್ನು ಹೊಡಿತಾ ಹೋಗ್ತಾರೆ. ಇದು ಇಂದಿನ ಕಾಲದಲ್ಲಿ ಅದು ಮುಂದುವರೆದ ಭಾಗ ಹೇಗಾಗಿದೆ ಅಂದ್ರೆ, ಕೊಡಗಿನಲ್ಲಿ ಇರ್ಬೋದು, ಒಂದ್ 2-3 ವರ್ಷದ ಹಿಂದೆ ಶೆಟ್ಟಿಹಳ್ಳಿ ಭಾಗದಲ್ಲೂ ಈ ಭೂಕುಸಿತ ಆದಾಗ ಅದಕ್ಕೆ ನೇರ ಕಾರಣ ಈ ಟ್ರೆಂಚ್ಗಳೇ ಆಗಿತ್ತು. ಇವತ್ತಿನ ದಿನ ಶರಾವತಿ ಅಭಯಾರಣ್ಯದಲ್ಲಿ ಇರುವ ಸಾಕಷ್ಟು ಗುಡ್ಡಗಳಲ್ಲಿ ಅವು ಹುಲ್ಗಾವಲು ಗುಡ್ಡ, ಉದಾಹರಣೆಗೆ ಅಂಬರ್ ಗುಡ್ಡ ಇದೆ ಇದಲ್ಲ, ಅಂಬರ್ ಗುಡ್ಡದ ಅಕ್ಕಪಕ್ಕದಲ್ಲಿ ಇವತ್ತು ಅರಣ್ಯ ಇಲಾಖೆ ಈ ರೀತಿಯ ಕಾಂಟ್ರಾಕ್ಟ್ ಟ್ರೆಂಚಸ್ ಗಳನ್ನು ಮಾಡಿದ್ದಾರೆ. ಒಬ್ಬ ಸಾಮಾನ್ಯ ಹುಡುಗ ಹೇಳ್ತಾನೆ, ಸರ್ ಇದು ಇನ್ನೊಂದು 3-4 ವರ್ಷದಲ್ಲಿ ಈ ಗುಡ್ಡ ಕುಸಿದು ಈ ಕೆಳಗಡೆ ನಮ್ಮ ತೋಟ ಹಾಗೂ ಮನೆ ಇದೆ, ಈ ಮನೆ ತಗೊಂಡು ಮುಂದ್ಗಡೆ ಹೋಗ್ತದೆ, ಇದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ. ಈ ಸರ್ಕಾರದವ್ರು ಏನ್ ಮಾಡ್ತಿದ್ದಾರೆ, ಅರಣ್ಯ ಇಲಾಖೆಯವರು ಹುಲ್ಲುಗಾವಲಲ್ಲಿ ಕಾಂಟ್ರಾಕ್ಟ್ ಟ್ರೆಂಚಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಇವ್ರಿಗೆ ನಾವು ಏನ್ ಹೇಳ್ಬೇಕು? ಅವ್ರಿಗೆ ಕೇಳಿದ್ರೆ ಯಾವ್ದೋ ಒಂದು ಯೋಜನೆ ಬಂದಿದೆ, ಆ ಯೋಜನೆಯಲ್ಲಿ ದುಡ್ಡನ್ನು ವಿನಿಯೋಗ ಮಾಡ್ಬೇಕು.
ಕಾಂಟ್ರಾಕ್ಟ್ ಟ್ರೆಂಚಸ್ ಅಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ತೀರ್ಥಹಳ್ಳಿ ಸೋಮೇಶ್ವರ ಆಗುಂಬೆ ಹತ್ರ ಕಾಂಟ್ರಾಕ್ಟ್ ಟ್ರೆಂಚಸ್ ಮಾಡ್ತಾ ಇದ್ದಾರೆ. ನೀವು ಕಾಫಿ ತೋಟಗಳನ್ನ ಬಿಟ್ಬಿಡಿ, ನೀವು ಶ್ರೀಮಂತರು ಬಿಟ್ಬಿಡಿ, ಅರಣ್ಯ ಇಲಾಖೆಯವರೇ ಮಾಡ್ತಾ ಇದ್ದಾರೆ. ಈ ಗುಡ್ಡಗಳನ್ನ ಕೆಳಗಡೆ ಹೊತ್ಕೊಂಡು ಬರ್ಲಿಕ್ಕೆ ಇವರೇ ಅದಕ್ಕೆ ಕಾರಣ ಆಗ್ತಾ ಇದ್ದಾರೆ. ಕಾಂಟ್ರಾಕ್ಟ್ ಟ್ರೆಂಚಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಅಲ್ಲಿ ನೀರ್ಗಳನ್ನ ಹಿಡಿದು ಇಟ್ಕೊಂಡು ಯಾರಿಗೆ ಇವ್ರು ನೀರ್ ಇದ್ ಮಾಡ್ತಾ ಇದ್ದಾರೆ? ಈ ನೀರ್ಗಳು ಹಿಡ್ಕೊಂಡ ಮೇಲೆ ಆ ಗುಡ್ಡಗಳು ಕುಸಿಯದೆ, ಅದು ಆ ಗುಡ್ಡ ಕುಸಿತ ಅಂದ್ರೆ ಏನಾಗ್ತದೆ, ಗುಡ್ಡದ ಕೆಳಗಿರುವ ತೋಟಗಳಿರ್ಬೋದು, ಮನೆಗಳಿರ್ಬೋದು, ಎಲ್ಲ ನೀರಿನಲ್ಲಿ ಅಥವಾ ಮಣ್ಣಿನಲ್ಲಿ ಮುಳುಗಡೆ ಆಗ್ತವೆ. ಅರ್ಥ ಮಾಡ್ಕೊತಾ ಇಲ್ಲ ಇವರು. ನಾನು ಈಗ ಒಂದು 3-4 ವರ್ಷ ಆಯ್ತು, ನಿಮ್ಗೆ ಅಂಬರ್ ಗುಡ್ಡದ ಅಕ್ಕಪಕ್ಕದಲ್ಲಿ ಶರಾವತಿಯ ಕೆಲವು ಗುಡ್ಡಗಳಿದಾವೆ. ಅದೇ ರೀತಿಯ ಕೊಡಚಾದ್ರಿಯ ತಪ್ಪಲಿನಲ್ಲಿ ಇನ್ನೊಂದಿಷ್ಟು ಗುಡ್ಡಗಳಿದಾವೆ. ಅಲ್ಲೆಲ್ಲ ಕಾಂಟ್ರಾಕ್ಟ್ ಟ್ರೆಂಚಸ್ ಗಳು ಮಾಡ್ತಿದ್ದಾರೆ. ನೀವು ಏನಾದ್ರು ಇವತ್ತು ಬಂದ್ ನೋಡಿದ್ರೆ ಅಂದ್ರೆ ನೀವೇ ಹೇಳ್ತೀರಾ ಇನ್ನೊಂದ್ 2-3 ವರ್ಷದಲ್ಲಿ ಭೂ ಕುಸಿತ ಆಗ್ಲಿಕ್ಕೆ ಎಲ್ಲಾ ಸಾಧ್ಯತೆಗಳಿದಾವೆ ಅಂತ ಹೇಳಿ. ಅಂತ ಇದಕ್ಕೆ ಯಾರೇನ್ ಹೇಳ್ಬೇಕು ಹೇಳಿ? ಅಲ್ಲಿ ಹೋಗಿ ನಾವು ಮಾತಾಡ್ಬೇಕು ಅಂದ್ರೆ ಈ IAFS ಅಧಿಕಾರಿಗಳು ಹೇಗೆ ಅಂದ್ರೆ ಯಾವ್ದೋ ಬೇರೆ ಊರಿಂದ ಬಂದಿರ್ತಾರೆ. ಮುಖ್ಯವಾಗಿ ಅವರಿಗೆ ಅರಣ್ಯಗಳ ಬಗ್ಗೆ ಗೊತ್ತಿರಲ್ಲ. ನಾನು ಅದೇ ಹೇಳ್ತಾ ಇದ್ದೀನಿಲ್ಲ, ಅರಣ್ಯ ಸಂರಕ್ಷಣೆ ಗ್ರಾಮದ ಲೆವೆಲ್ ಅಲ್ಲಿ ಆಗ್ಬೇಕು. ವಿಲೇಜರ್ಸ್ ನಾವು ಕೊಡ್ಬೇಕಾಗ್ತದೆ. ಎಲ್ಲಿವರೆಗೆ ಅವರನ್ನ ನಾವು ಒಳಗ್ ಕರ್ಕಲ್ಲ, ಅವರು ಇದಕ್ಕೆ ಪೂರಕವಾಗಿ ಅವ್ರು ಯಾವ್ದೇ ರೀತಿಯ ಒಂದು ಪರಿಸರ ಸೃಷ್ಟಿ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ನಾವು ಕೇವಲ ಇದು ಕಾಫಿ ತೋಟಗಳಲ್ಲ, ನಾವು ಹಿರಿಯರು ಅಥವಾ ಈ ರೆಸಾರ್ಟ್ಸ್ ಗಳ ಬಗ್ಗೆ ನಾವು ಮಾತಾಡಬಾರ್ದು. ಅರಣ್ಯ ಇಲಾಖೆನೂ ಅದೇ ಮಾಡ್ತಾ ಇದ್ದಾರೆ. ಇದು ತುಂಬಾ ದೊಡ್ಡ ಸಮಸ್ಯೆ. ವಿಶ್ವಾಸ ಅವರೇ, ತಾವು ಜರ್ನಲಿಸ್ಟ್ ಆಗಿ ಈ ಕಾಂಟ್ರಾಕ್ಟ್ ಟ್ರೆಂಚಸ್ ಬಗ್ಗೆ ತಾವುಗಳು ಒಂದಿಷ್ಟು ಧ್ವನಿ ಎತ್ತಬೇಕು ಅಂತ ನನ್ನ ಒಂದು ಕೋರಿಕೆ. ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಧನುಷ್ ಅವರೇ? ಹಾ, ಶ್ರೀಧರ್ ಸರ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಪ್ರಶ್ನೆಗಳಿದ್ರೆ ಕೇಳ್ಬೋದು ಸರ್. ಹಲೋ ಹಲೋ, ಅಜಯ್ ಸರ್ ಕೇಳಿಸ್ತಾ ಇದೆ ಸರ್. ಗುಡ್ ಈವ್ನಿಂಗ್ ಸರ್. ನಮಸ್ಕಾರ ಅಜಯ್ ಸರ್ ನಮಸ್ಕಾರ ಸರ್. ನಾಳೆ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಆಮೇಲೆ ನಿಮ್ಮ ಹಿಂದಿನ ನಮ್ಮ ಒಂದು ಕುಟುಂಬದ ಬಗ್ಗೆ ನಮಗೆ ಒಂದು ಹೆಮ್ಮೆ ಬರ್ಬೇಕಾದ್ರೆ ನಮ್ಮ ಹಿಂದಿನವ್ರು ಏನೇನ್ ಮಾಡಿದ್ರು ಒಳ್ಳೆ ಕೆಲಸ ಅಂತ ಕೇಳಿಸ್ಕೊಂಡಾಗ ಒಂದು ದಿಕ್ಕು ದಸೆ ನಮಗೂ ಮೂಡುತ್ತೆ. ಹಾಗೆ ಒಂದು ಪ್ರಾಂತದ ಬಗ್ಗೆ ನಾವು ತಿಳ್ಕೊಂಡಾಗ ಒಂದು ರೀತಿಯ ಅಭಿಮಾನ ಮತ್ತು ಏನೋ ಒಂದು ಉದ್ದೇಶ ನಮ್ಮಲ್ಲಿ ಮೂಡುತ್ತೆ. ಇವೆಲ್ಲದೂ ಬಹಳ ಮುಖ್ಯ ಅಂತ ಅನ್ಸುತ್ತೆ. ಒಂದು ಹೋರಾಟ ಯಾರ್ದೋ ಒಂದು ವಿರುದ್ಧವಾಗಿ ಅಥವಾ ಒಂದು ಯೋಜನೆ ವಿರುದ್ಧವಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹೊರಡೋದಕ್ಕಿಂತ ಹೆಚ್ಚು ಶಕ್ತಿಶಾಲಿ ಆದದ್ದು ಇದ್ರ ಜೊತೆಗೆ ನಮ್ಗೊಂದು ಆಪ್ತತೆ ಮೂಡಿದಾಗ. ಸೊ ನೀವು ಮಾತಾಡಿದ್ದು ಈ ತರ ಆಪ್ತತೆಯ ಅನೇಕ ವಿಷಯಗಳನ್ನ ಒಳಗೊಂಡಿತ್ತು. ನನಗೆ ಆ ರಾಜ್ಯಗಳು ತಮ್ಮ ಮನೆನ ಸಹಜವಾಗಿ ಅದು ನಶಿಸಿ ಹೋಗುವಂತ ಮನೆನ ಕಟ್ಕೊಂಡು ಶಾಶ್ವತವಾಗಿರುವಂತ ಸಾಮಾಜಿಕ ಕೆಲಸ ಮಾಡಿದ್ರು ಅಂತಲ್ಲ, ನಂಗೆ ಇದಂತ ತುಂಬಾ ಇಷ್ಟ ಆಯ್ತು ಆ ಮಾತು. ಅದ್ ನಿಜ ಕೂಡ. ನನ್ಗೆ ಅದ್ ಹೊಳೆದಿರ್ಲಿಲ್ಲ. ನನ್ಗೆ ಆ ತರದೊಂದು, ನಾ ಎಲ್ಲ ಕಡೆ ನಗರದ ಕೋಟೆ ಹತ್ರ ಹೋದಾಗ ಅಥವಾ ಬೇರೆ ಬೇರೆ ಕಡೆ ಹೋದಾಗ ಈ ಅರಮನೆಗಳು ಶಾಶ್ವತವಾಗಿರೋದು ಕಾಣ್ತಾ ಇಲ್ಲ. ಸೊ ಇದೇನೋ ಒಂದು ನೋಡಿ ಕಾನ್ಶಿಯಸ್ನೆಸ್, ಇಟ್ಸ್ ಅ ವಂಡರ್ಫುಲ್ ಥಿಂಗ್. ಸೊ ನನಗೆ ನಿಮ್ಮಿಂದ ಒಂದು ಮಾಹಿತಿ ಏನು ಬೇಕಾಗತ್ತೆ ಅಂತಂದ್ರೆ, ಈ ಪಶ್ಚಿಮ ಘಟ್ಟಗಳಲ್ಲಿ ಎಷ್ಟು ವಿಸ್ತೀರ್ಣದಲ್ಲಿ ಕೃಷಿಯ ಭೂಮಿ ಇದೆ, ಎಷ್ಟು ಕಾಡಿದೆ ಅನ್ನೋದು ಒಂಚೂರು ನೀವು ಆ ಮಾಹಿತಿನ ನೀವು ಕೊಟ್ಟರೆ ಚೆನ್ನಾಗಿರುತ್ತೆ. ಸೊ ನಾವೀಗ ಎಲ್ಲಿ ಟಾರ್ಗೆಟ್ ಮಾಡ್ಬೇಕು, ಏನ್ ಮಾಡ್ಬೇಕು, ರೈತರಿಂದ ಏನ್ ಮಾಡಿಸ್ಬೇಕು, ಕಾಡ್ನಲ್ಲಿ ಏನ್ ಮಾಡಿಸ್ಬೇಕು, ಇವೆಲ್ಲ ನಮಗೊಂದು ಕ್ಲಾರಿಟಿ ಬರುತ್ತೆ. ಸೊ ಇದನ್ನ ತಾವು ನೆಕ್ಸ್ಟ್ ಮೀಟಿಂಗ್ ಅಲ್ಲಾದ್ರೂ ಇದನ್ನ ತಿಳಿಸಿದ್ರೆ ತುಂಬಾ ಸಹಾಯ ಆಗುತ್ತೆ. ಅಭಿನಂದನೆ ನಿಮ್ಗೆ. ಶ್ರೀಧರ್ ಸರ್, ನನ್ನೊಂದು ಸಣ್ಣ ಕೋರಿಕೆ, ಯಾಕಂದ್ರೆ ನೀವು ನಂತರನೇ ಇಂಜಿನಿಯರ್ ಆಗಿರೋದ್ರಿಂದ ಈಗ ಏನಾಗಿದೆ ಅಂದ್ರೆ, ನಾನು ಅವಾಗ ಹೇಳ್ತಾ ಇದ್ದೆ, ನಾನು ಏನಂದ್ರೆ ಈ ಕೆರೆಗಳ ಹೂಳ್ ತೆಗಿಸಿ ಅದರಿಂದ ನಾವು ಒಂದಿಷ್ಟು ಈ ಬ್ರಿಕ್ಸ್ ಗಳನ್ನ ತಯಾರಿಸಬಹುದು. ಅದೇ ರೀತಿ ನಾವು ಪರಿಸರ ಪೂರಕವಾದ ಹಿಂದಿನ ಶೈಲಿಯ ಬಿಲ್ಡಿಂಗ್ ಗಳನ್ನ ಕಟ್ಸ್ಬೋದು ಅಂತೇಳಿ. ಆದ್ರೆ ಇವತ್ತಿನ ಸ್ಥಿತಿ ಹೇಗಾಗಿದೆ ಅಂದ್ರೆ, ಆ ರೀತಿಯ ಬಿಲ್ಡಿಂಗ್ ಅನ್ನು ಕಟ್ಲಿಕ್ಕೆ ಒಂದಿಷ್ಟು ಹೈಯರ್ ಸೊಸೈಟಿ ಅವರೇ ಮುಂದ್ ಬರ್ತಾ ಇದ್ದಾರೆ. ಯಾಕಂದ್ರೆ 35% ಡಿವಿಯೇಷನ್ ಆಗ್ತದೆ ಅಂದ್ರೆ ಲೋಕಲ್ ಕಾಸ್ಟ್ ಗಿಂತ ಜಾಸ್ತಿ ಆಗ್ತಾ ಇದೆ ಅಂತೇಳಿ. ಸೊ ನನ್ನ ಒಂದು ಆಲೋಚನೆ ಏನಂದ್ರೆ, ಸರ್ಕಾರ ಏನಿದೆ ಈ ರೀತಿಯ ಮನೆಗಳಿಗೆ ಒಂದಿಷ್ಟು ರೀತಿಯ ಸಹಾಯ ಒಂದು ಮಾಡ್ಬೇಕು, ಅಥವಾ ಸಬ್ಸಿಡಿಗಳನ್ನ ಈ ರೀತಿ ಮನೆಗಳಿಗೆ ಕೊಟ್ರೆ ಅಂದ್ರೆ ಒಂದು ಅನುಕೂಲ ಆಗಿರ್ತದೆ ಅಂತ ಹೇಳಿ ಅಂತ ನನ್ನ ಒಂದು ಒಂದು ಆಶಾಭಾವನೆ ಸರ್. ಅದನ್ನ ಮಾಡ್ಬೇಕು. ಡ್ಯಾಮ್ಗಳಲ್ಲೆಲ್ಲ ಏನು ಕಲೆಕ್ಟ್ ಆಗಿದೆ ಅಲ್ಲಿಂದ ನಾವು ಮರಳುಗಳನ್ನ ತೆಗಿಬೇಕು. ಕರೆಕ್ಟ್ ಸರ್. ಆ ಮಣ್ಣನ್ನ, ಸೊ ನಾವು ಬೇರೆ ನದಿ ಪಾತ್ರದ ಮಣ್ಣನ್ನು ತೆಗಿಯೋಕ್ಕಿಂತ ಡ್ಯಾಮ್ ಮೂಲಕನೇ ನಾವು ಅದನ್ನ ಕ್ಲಿಯರ್ ಮಾಡ್ಕೊಂಡು, ಏನ್ ಅಲ್ಲಿರೋ ನೀರನ್ನೇ ಬಳಸ್ಕೊಂಡು ಅದನ್ನ ಮರಳನ್ನು ವಿಭಾಗಿಸೋದೇ ದೊಡ್ಡ ವಿಷಯ ಅಲ್ಲ. ಖಂಡಿತ. ಸೊ ಇವನ್ನೆಲ್ಲ ಮಾಡ್ಬೇಕು. ನಾವು ಸೊಲ್ಯೂಷನ್ಸ್ ನಿಧಾನವಾಗಿ ಒಂದೊಂದೇ ವಿಷಯಕ್ಕೆ ಯಾವ್ಯಾವ್ದು ಆತಂಕಕಾರಿಯಾಗಿ ನಮ್ಮ ಮೇಲೆ ಅದು ಹೇರಲ್ಪಡ್ತಾ ಇದೆ, ಹಾಳು ಮಾಡ್ತಾ ಇದೆ ಅನ್ನೋದನ್ನ ನೋಡಿ ಒಂದೊಂದಕ್ಕೂ ಪರ್ಯಾಯವಾದ ಯೋಚನೆ ಮಾಡೋಣ. ಖಂಡಿತ ಸರ್. ನಿರಂತರವಾಗಿ ಅದು ನಡಿಲೇಬೇಕು. ಖಂಡಿತ ಸರ್, ಖಂಡಿತ. ಖಂಡಿತ ಸರ್. ಧನ್ಯವಾದಗಳು ಸರ್ ಶ್ರೀಧರ್ ಸರ್ ಅವ್ರಿಗೆ. ಪ್ರಶ್ನೆ ಉತ್ತಮವಾದ ಪ್ರಶ್ನೆ. ಸರ್ ಅದೇ ತರ ಯುವರಾಜ್ ಹೆಗಡೆ ಅವರು ಹ್ಯಾಂಡ್ ರೈಸ್ ಮಾಡಿದಿರಾ?
ನಿಮ್ಮ ಪ್ರಶ್ನೆ ಏನಿದ್ರು ಕೇಳ್ಬೋದು. ಸರ್ ನಮಸ್ತೆ. ಸರ್ ಡಾಕ್ಟರ್ ಅವರಿಗೆ ನಮಸ್ಕಾರಗಳು. ಸರ್ ಅದು ನೀವ್ ಹೇಳಿದ್ರಿ ಮಲೆನಾಡಿಗೆ ಈ ಸ್ಲ್ಯಾಬ್ ಕಾಂಕ್ರೀಟ್ ಹಾಕ್ತಿರಲ್ಲ ಮೇಲ್ಗಡೆ, ಹಾ ಪರಿಸರಕ್ಕೆ ಪೂರಕವಾಗಿಲ್ಲ ಅಂತ ಹೇಳಿದ್ರಿ ಮಲೆನಾಡಿನ ವಾತಾವರಣಕ್ಕೆ ಅಲ್ವಾ? ಹೌದು ಸರ್, ಹೌದು. ಇಲ್ಲಿ ನನ್ಗೊಂದ್ ಸಣ್ಣ ಡೌಟ್ ಏನಂತ ಹೇಳಿದ್ರೆ, ಈಗ ನೀವು ಇನ್ನೊಂದು ಉಲ್ಲೇಖ ಮಾಡಿದ್ರಿ ಕೂಡು ಕುಟುಂಬ ಇತ್ತು, ಈಗ ಡಿವೈಡ್ ಆದಾಗ ಹೋದಾಗ 4 ಜನ ಇದ್ರೆ 4 ಮನೆ ಕಟ್ತಾರೆ ಅಂತ. ಖಂಡಿತ. ಹಾ ಮುಂಚೆ ನಮ್ಮ ಮಲೆನಾಡಿನ ಮನೆಗಳು ಈಗ್ಲೂ ಇದಾವೆ ಕೆಲವೊಂದು. ಹೇಗಿತ್ತು ಅಂತ ಹೇಳಿದ್ರೆ ಮರದ ಈ ತೊಲೆ ಅಂತಾರಲ್ಲ ಅದನ್ನೆಲ್ಲ ಯೂಸ್ ಮಾಡಿ ಮೇಲ್ಗಡೆ ಹಂಚ್ ಹಾಕ್ತಿದ್ರು. ಸಾಕಷ್ಟು ಮರ ಕಟಾವ್ ಆಗ್ತಿತ್ತು ಅದಕ್ಕೆ. ಈಗ ಮನೆ ಕಟ್ತಾ ಇದಾರಲ್ಲ ಅವರು ಕೂಡ ಅದೇ ರೀತಿ ಮರಗಳನ್ನ ಉಪಯೋಗಿಸಿ ಮನೆ ಕಟ್ಟದೆ ಹೋದಾದ್ರೆ ಮೇಲ್ಚಾವಣಿನ ಇನ್ನಷ್ಟು ಕಾಡು ನಾಶ ಆಗಲ್ವಾ? ಅದ್ರ ಬದಲು ಕಾಂಕ್ರೀಟ್ ನೇ ಹಾಕೊಂಡು ಅದ್ರ ಮೇಲ್ಗಡೆ ಅವ್ನ್ ತಗಡಿನ ಶೆಡ್ ಹಾಕೊಂಡ್ರೆ ಎಷ್ಟೋ ಮರ ಅವಾಯ್ಡ್ ಆಗತ್ತಲ್ಲ ಕಟಾವ್ ಮಾಡೋದು ಅಂತ ನಾನು ಹೇಳೋದು. ಇಲ್ಲ, ಈಗ ನೀವು ಹೇಳಿದ್ ಕರೆಕ್ಟ್. ಅಂದ್ರೆ ಹಿಂದಿನ ಜೀವನ ಶೈಲಿನ ನಾವು ಮತ್ತೆ ಅನುಸರಿಸಿದ್ರೆ ಮಾತ್ರ ಆ ಪದ್ಧತಿಗೆ ಬರ್ಬೇಕು. ಯಾವ ತರ ಶೈಲಿ ಅಂದ್ರೆ ನಾನು ಹೇಳಿದಲ್ಲ, ಕೂಡು ಕುಟುಂಬ ಇತ್ತು ಅಂದ್ರೆ ಆಮೇಲೆ ಅವ್ರ ಹಿಂದಿನ ಪದ್ಧತಿಯಲ್ಲಿ ಎಲ್ಲಿ ಬೇಕಂದ್ರೆ ಅವರು ಮರಗಳನ್ನ ಕಟಾವ್ ಮಾಡ್ತಿರ್ಲಿಲ್ಲ, ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಮಾತ್ರ ಕಟಾವ್ ಮಾಡ್ತಾ ಇದ್ರು. ಆ ಕಟಾವ್ ಮಾಡಿದ್ದಕ್ಕೆ ಮತ್ತೆ ಒಂದಕ್ಕೆ ಈಗಿನ ಕಾಲದ ತರನೇ ಒಂದಕ್ಕೆ 10 ಅನುಗುಣದಲ್ಲಿ ಮತ್ತೆ ಸಸಿಗಳನ್ನ ನೆಡ್ತಾ ಇದ್ರು ಗ್ರಾಮ ಮಟ್ಟದಲ್ಲೇ. ಮತ್ತೆ ಬೇರೆ ಕಾಡುಗಳಲ್ಲಿ ನುಗ್ತಾ ಇರ್ಲಿಲ್ಲ, ಯಾವ್ದೇ ರೀತಿಯ ಇವನ್ ಕಟ್ಗೆಗಳನ್ನು ಸಹ ಉಪಯೋಗಿಸ್ತಾ ಇರ್ಲಿಲ್ಲ. ಆದ್ರೆ ನೀವು ಹೇಳ್ದಂಗೆ ಕೂಡು ಕುಟುಂಬ ಇಲ್ಲದೆ ಇವತ್ತಿನ ಏನು ಜೀವನ ಶೈಲಿ ಇದೆ, ಎಲ್ಲರೂ ಬೇರೆ ಬೇರೆ ಆಗಿದ್ವಿಲ್ಲ, ಆ ತರ ಜೀವನ ಶೈಲಿಯಲ್ಲಿ ನೀವು ಮುಂದುವರಿತೀರಿ ಅಂದ್ರೆ ನೀವು RCC ಮನೆಗಳು ಮಾಡ್ಲಿಕ್ಕೆ ಹೋದಾಗ ಮತ್ತೆ ಅದೇ ಒಂದು ಯಾಕಂದ್ರೆ ಈಗ ಎಲ್ಲರೂ ಮರಗಳು ಸಿಗಲ್ಲ. ಈಗ ಇತ್ತೀಚಿನ ದಿನಗಳು ತಾವು ಹೇಳಿದ್ರೆ ಅರಣ್ಯ ತುಂಬಾ ಕ್ಷೀಣಿಸಿದೆ, ನಮ್ಮಲ್ಲಿ ಅರಣ್ಯಗಳಿಲ್ಲ. ಹಾಗಾಗಿ ನಾವು ಹಿಂದಿನ ಪದ್ಧತಿ ಅಂದ್ರೆ ಕೂಡು ಕುಟುಂಬ ಪದ್ಧತಿಗೆ ಹೋದ್ರೆ ಮಾತ್ರ ಇದು ಇದೇ ಸೊಲ್ಯೂಷನ್. ಹಾಗಾಗಿ ನೀವು ಆ ಪದ್ಧತಿನ ನೀವು ಚಾಲನೆಗೆ ತರಲಾರ್ದೇನೆ ಮನೆಗಳನ್ನ ಹಿಂದಿನ ಕಾಲದ ಮರಗಳ ಮನೆ ಕಟ್ತೀರಿ ಅಂದ್ರೆ ಅದು ತಪ್ಪಾಗ್ತದೆ. ನೀವು ಮೂಲದಿಂದನೇ ಬರ್ಬೇಕು. ಫಸ್ಟ್ ಕೂಡು ಕುಟುಂಬ ಆಗ್ಬೇಕು. ಕೂಡು ಕುಟುಂಬ ನಂತರದಲ್ಲಿ ಈ ಮರಗಳ ಏನು ಉಪಯೋಗಿಸ್ಕೊಂಡು ಮನೆ ಮಾಡಿದ್ರೆ ಆ ತರ ಮನೆಗೆ ನೀವು ಹೆಜ್ಜೆ ಇಡ್ಬೇಕು. ಬಿಟ್ರೆ ಆ ಮೂಲನ ಸರಿಪಡಿಸ್ಕೊಳ್ಳಾರ್ದೆ ನಾವು ಮತ್ತೆ ಈ ಮರಗಳನ್ನು ಉಪಯೋಗಿಸ್ತೀವಿ ಅಂದ್ರೆ ಇನ್ನೂ ದೊಡ್ಡ ಅನಾಹುತ ಆಗ್ತದೆ. ಅಜಯ್, ನಾನು ಅದೇ ಯುವರಾಜ್ ಅವ್ರಿಗೆ ನಾನು ಇನ್ನು ಒಂದ್ ಹೇಳ್ದು ಏನಂದ್ರೆ, ಮರ ಯೂಸ್ ಮಾಡೋದೇ ಕರೆಕ್ಟ್. ಯಾಕೆ ಗೊತ್ತಾ, ಮರ ಇದು ರಿನ್ಯೂವಬಲ್ ಮರ ಇದೆಯಲ್ಲ, ಅದೇ ನೀವು ಕಬ್ಬಣ ಯೂಸ್ ಮಾಡಿದ್ರೆ ಮಾಡಿಗೆ ನೀವು ಮೈನಿಂಗ್ ಮಾಡ್ಬೇಕು. ಇಟ್ಸ್ ಅ ಪರ್ಮನೆಂಟ್ ಡ್ಯಾಮೇಜ್. ಹೆಚ್ಚು ಮೈನಿಂಗ್ ಆಗ್ತಾ ಹೋಗುತ್ತೆ ನೀವು ಎಷ್ಟು ಕಬ್ಬಣ ನೀವು ಜಾಸ್ತಿ ಯೂಸ್ ಮಾಡ್ತೀರಾ ಮಾಡಿಗೆ. ಮರ ಆಕ್ಚುಲಿ ರಿನ್ಯೂವಬಲ್. ಸಿ ಫಾರ್ ನಾನ್ ಹೇಳೋದು ಅದೇ, ಈಗಿನ ಕಾಲಕ್ಕೆ ನಾನು ಅಕೇಶದ್ದು ಫುಲ್ ವಿರೋಧಿ ಅಲ್ಲ. ಅಕೇಶ ಮಾಸಕ್ ಬೆಳಿಬಾರ್ದು, ಆಯ್ತಾ? ಕರೆಕ್ಟ್. ನಾನು ಅದಕ್ಕೆ ಅಡಿಕೆ ತೋಟ ನಾನು ಅದಕ್ಕೆ ಹೇಳಿದ್ದು, ಅಡಿಕೆ ತೋಟ ನಮ್ಮ ಸ್ಥಳೀಯ ಇದಲ್ಲ, ಅದು ಹೊರಗಡೆಯಿಂದ ಬಂದಿದ್ದು. ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ನಡ್ತಾ ಇದ್ರು, ಬಿಟ್ಟು ಅದಕ್ಕಿಂತ ಜಾಸ್ತಿ ಅದಕ್ಕೆ ಅವಕಾಶ ಇರ್ಲಿಲ್ಲ ಅವಾಗ ರಾಜರ ಕಾಲದಲ್ಲಿ. ನೋಡಿ, ಅಕೇಶ ಮತ್ತೆ ನೀಲಗಿರಿ ಇದೆಯಲ್ಲ, ಮಾಡಿಗೆ ನೀಲಗಿರಿದ್ದು ತುಂಬಾ ಚೆನ್ನಾಗುತ್ತೆ. ನೀಲಗಿರಿ ಮಾಡಿಗೆ ಬಟ್ ಲಿಮಿಟೆಡ್ ಬೆಳೆಸ್ಬೇಕು, ನಮ್ಗೆ ಎಷ್ಟು ಬೇಕೋ ಅಷ್ಟೇ ಬೆಳೆಸ್ಬೇಕು. ಕರೆಕ್ಟ್. ಅದೇ ಫಾರೆಸ್ಟ್ ಪ್ರಾಡಕ್ಟ್ ಅಂತಾನೆ ಅದನ್ನ ಸೇಲ್ ಮಾಡ್ಬೇಕು ನಾವು ಅದನ್ನ, ಮತ್ತೆ ಜನರಿಗೆ ಅವಕಾಶ ಮಾಡ್ಕೊಡ್ಬೇಕು ಅದನ್ನ ಉಪಯೋಗಿಸ್ಕೊಳ್ಳಿಕ್ಕೆ. ಸೊ ಅದೇ ಕಬ್ಬಣಕ್ಕಿಂತ ಮರ ಯೂಸ್ ಮಾಡೋದೇ ರೈಟ್ ಆಕ್ಚುಲಿ, ಬಿಕಾಸ್ ಇಟ್ಸ್ ರಿನ್ಯೂವಬಲ್. ಆಮೇಲೆ ಯುವರಾಜ್ ಸರ್, ನೀವು ಇನ್ನೊಂದು ನೋಡ್ಬೋದು, RCC ಮನೆಗಳು ನಿಮ್ಗೆ ಈ 100ಗಿಂತ ಜಾಸ್ತಿ ಸಿಗೋದು ಬಹಳ ಕಡಿಮೆ. ಅದು ಈ ನಮ್ಮ ಹಿಂದಿನ ಬ್ರಿಟಿಷ್ ಕಾಲದಲ್ಲಿ ಅಥವಾ ನಮ್ಮ ಹಿಂದಿನವ್ರು ಏನ್ ಮಾಡಿದಾರೆ ಆ ಕಾಲ ಸಿಕ್ತದ್ ಬಿಟ್ರೆ, ಈಗಿನ ಕಾಲದ್ದು ನಾವು ಏನ್ ಲೈಫ್ ಇದೆಯಲ್ಲ, ನಾವು ಇಂಜಿನಿಯರ್ ಲೈಫ್ ಕೊಡೋದೇ ಒಂದು 25-30 ವರ್ಷ. ಅದು ಟೈಮ್ಲಿ ಮೇಂಟೆನೆನ್ಸ್ ಆಗ್ಬೇಕು. ಅದೇ ನೀವು ನಮ್ಮ ಭಾಗದಲ್ಲಿ 400-500 ವರ್ಷದ್ದು ಹಳೆ ಮನೆಗಳು ಇವತ್ತು ನೋಡ್ಬೋದು ತಾವು. ಸಾಗರದಲ್ಲೆಲ್ಲ ತುಂಬಾ ಆ ತರದ ಮನೆಗಳು ಜಾಸ್ತಿ ಮನೆಗಳಿದಾವೆ ಸರ್. ಅದು ನಮ್ಮ ಯುವರಾಜ್ ಸರ್ ಇತ್ತೀಚೆಗೆ ಮೊನ್ನೆ ಅಷ್ಟೇ RCC ಹಾಕಿದ್ದಾರೆ. ಹಾಗಾಗಿ ಅವರಿಗೂ ಪಾಪ ಅದ್ರ ಬಗ್ಗೆ ಒಳ್ಳೆ ಟೈಮಿಗೆ ಎತ್ತಿದಾರ ಅವರು ಪಾಪ ಪ್ರಶ್ನೆಯನ್ನ. ಆಮೇಲೆ ಸರ್, ಹಲೋ ಹೇಳಿ ಸರ್. ಸರ್ ಇನ್ನೊಂದು ಡೌಟ್ ಕೇಳ್ಬೋದಾ? ಕೇಳಿ ಸರ್, ಕೇಳಿ, ಏನ್ ತೊಂದ್ರೆ ಇಲ್ಲ. ಈಗ ಅಕೇಶಿಯ ಇಷ್ಟೊಂದು ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಾಗಿದೆಯಲ್ಲ, ಅವರು ಲೀಸ್ ಅನ್ನು ಕೂಡ ಮುಂದುವರಿಸಿದ್ದಾರೆ. ಆ ಭೂಮಿಯನ್ನ ಅರಣ್ಯವಾಗಿ ನಾವು ಸ್ವಾಭಾವಿಕ ಅರಣ್ಯವಾಗಿ ಪರಿವರ್ತನೆ ಮಾಡ್ದಲೇನೆ ಈ ಅರಣ್ಯ ನಾವು ಸಂಪತ್ತನ್ನ ಕಾಪಾಡ್ಕೊಳಕ್ ಸಾಧ್ಯನಾ? ಇದು ನಾವ್ ಎಷ್ಟೇ ಗಿಡ ಮರಗಳನ್ನ ಉಳಿಸ್ಕೊಂತೀವಿ ಅಥವಾ ಹೊಸದಾಗಿ ನೆಡ್ತೀವಿ ಅಂತ ಹೇಳಿದ್ರು, ಈಗ ಮಲೆನಾಡಿನಲ್ಲಿ ನಾವು ಗಿಡಗಳನ್ನ ನೆಟ್ಟಿ ಅರಣ್ಯ ಬೆಳೆಸುವಂತದ್ದು ಎಷ್ಟು ಸಾಧ್ಯ? ಅದ್ರ ಬದಲಾಗಿ ನಾವು ಅಕೇಶಿಯ ಏನ್ ಬೆಳೆದಿದಾರಲ್ಲ, ಆ ಲೀಸನ್ನ ವಿಸ್ತರಣೆ ಮಾಡಿದಂಗೆ ತಳೆದು ಅದನ್ನ ಸ್ವಾಭಾವಿಕ ಅರಣ್ಯವಾಗಿ ಪರಿವರ್ತನೆ ಮಾಡಿದ್ರೆ ಮಾತ್ರ ಮಲೆನಾಡು ಉಳಿಲಿಕ್ಕೆ ಸಾಧ್ಯ ಅಂತ ನನ್ನ ಅಭಿಪ್ರಾಯ. ಸರ್, ಇದನ್ನ ನಾನು ಅಂಕಿಅಂಶದ ಜೊತೆಗೆ ನೆಕ್ಸ್ಟ್ ಎಪಿಸೋಡ್ ಬರ್ತಾ ಇದೆ ಸರ್. ಈಗ ಅದು
ಹಾ ಸರ್. ಹಾಗಾಗಿ ಅದು ಯಾಕಂದ್ರೆ ಆ ಇದ್ರೊಳಗೆ ಇದು ಬಂದು ಅದ್ರ ಜೊತೆಗೆ ಸೊಲ್ಯೂಷನ್ ಕೊಡ್ತಾ ಇದೀವಿ. ಸೊಲ್ಯೂಷನ್ ಎಂತದಂದ್ರೆ ಅದು ನಮ್ಮಲ್ಲೇ ಸ್ಟಾರ್ಟ್ ಮಾಡ್ಬೇಕು ಸರ್. ಈಗ ಚಾರಿಟಿ ಶುಡ್ ಸ್ಟಾರ್ಟ್ ಫ್ರಮ್ ಹೋಮ್ ಅಂತ ಹೇಳ್ದಂಗೆ ನಾವು ಫಸ್ಟ್ ಅದನ್ನ ಆ ಸೊಲ್ಯೂಷನ್ಸ್ ಗಳನ್ನ ರೂಢಿ ಮಾಡ್ಕೊಂಡು ನಂತರದಲ್ಲಿ ನಾವು ಸರ್ಕಾರಕ್ಕೆ ಕೇಳೋದು ನಮ್ಮ ಒಂದು ಪ್ರಾತಿನಿಧ್ಯ ಅಂತ ನನ್ನ ಒಂದು ಅನಿಸಿಕೆ. ಯಾಕಂದ್ರೆ ನಾವು ಅದನ್ನ ಅಳವಡಿಸ್ಕೊಳ್ಳಾರ್ದೇನೆ ಸರ್ಕಾರದ ಮೇಲೆ ಹೇರೋದು ತಪ್ಪಾಗ್ತದೆ. ಹಾಗಾಗಿ ಮುಂದಿನ ಸಂಚಿಕೆ ತುಂಬಾ ಇಂಪಾರ್ಟೆಂಟ್ ಸರ್. ಅದ್ರೊಳಗೆ ಅಂಕಿಅಂಶಗಳ ಜೊತೆಗೆ ಈ ಸೊಲ್ಯೂಷನ್ಸ್ ಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು. ಖಂಡಿತ ಸರ್, ಥ್ಯಾಂಕ್ ಯು. ಸರ್ ಮತ್ತೆ ಯಾರು ಪ್ರಶ್ನೆಗಳಿದೆಯಾ? ಧನುಷ್, ಲೋಕೇಶ್ ಹ್ಯಾಂಡ್ ರೈಸ್ ಮಾಡಿದ್ದೆ. ಹಾ ಸರ್, ಹೇಳಿ. ಅಜಯ್ ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಈಗ ರಿಗಾರ್ಡಿಂಗ್ ಫಾರೆಸ್ಟ್, ಈಗ IFS ಆಫೀಸರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಕೆಲವು ವ್ಯಾಲಿಡ್ ಪಾಯಿಂಟ್ ಅಂತ ತಾವು ರೈಸ್ ಮಾಡಿದ್ರಿ. ಹಾ ಸರ್. ಅಲ್ಲಿ ನಮಗೆ ಗೊತ್ತಿರೋ ತರ ಏನು ಅಂತ ಅಂದ್ರೆ ಎಂಡ್ ಯೂಸರ್ಸ್ ಕಡೆನ ಏನ್ ಬರ್ತಿದೆ ಅಂತ ಅಂದ್ರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಂತವ್ರನ್ನ ಹೈರ್ ಮಾಡ್ತಾರಂದ್ರೆ ದೇ ಡಸ್ ನಾಟ್ ಹ್ಯಾವ್ ಲಿಟಲ್ ಐಡಿಯಾ ಅಬೌಟ್ ದ ಫಾರೆಸ್ಟ್. ಆ ತರ ಒಂದು ಸ್ಟಾಫ್ ನ ಪ್ರೆಸೆಂಟ್ ಜನರೇಷನ್ ಅಲ್ಲಿ ಹೈರ್ ಮಾಡ್ತಿದ್ದಾರೆ. ಅದೇನಾಗ್ತಿದೆ, ಡಿಫಾರೆಸ್ಟೇಷನ್ ಜಾಸ್ತಿ ಆಗ್ತಾ ಇದೆ. ಈ ಫಾರೆಸ್ಟ್ ಡೆವಲಪ್ಮೆಂಟ್ ಏನಾಗ್ತಿಲ್ಲ, ಅದು ಆಗ್ತಾ ಇಲ್ಲ. ಪ್ಲಸ್ ಅವರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ, ಸಾಮಾನ್ಯ ಬಯಲುಸೀಮೆ ಕಡೆ ಇದ್ದಾರೆಲ್ಲ ಇಲ್ಲಿ ತಂದು ಹಾಕಿದಾಗ ಅವರಿಗೆ ಫಾರೆಸ್ಟ್ ಬಗ್ಗೆ ಕನಿಷ್ಠ ಐಡಿಯಾ ಕೂಡ ಇರಲ್ಲ. ಪ್ಲಸ್ ಮರಗಳದ್ದು ಏನೇನ್ ಕಡತಲಗಳೆಲ್ಲ ಆಗುತ್ತಲ್ಲ ಅದ್ರ ವ್ಯಾಲ್ಯೂ ಕೂಡ ಗೊತ್ತಿರಲ್ಲ. ಆಮೇಲೆ ದೇ ಆರ್ ಲುಕಿಂಗ್ ಫಾರ್ ಸಮ್ ಫರ್ಟೈಲ್ ಏರಿಯಾ ವೇರ್ ದೇ ಹ್ಯಾವ್ ಟು ಗ್ರೋ. ಇನ್ಸ್ಟೆಡ್ ಆಫ್ ಗ್ರೋಯಿಂಗ್ ದ ಫಾರೆಸ್ಟ್, ಪೀಪಲ್ ದೇ ವಾಂಟ್ ಟು ದೇ ಡೆವಲಪ್ ದೆಮ್ಸೆಲ್ಫ್. ನನಗೆ ಎಲ್ಲಿ ಫರ್ಟೈಲಿಟಿ ಇದೆ ಅಂತ ಕಡೆಗೆ ನನಗೆ ಪೋಸ್ಟಿಂಗ್ ಬೇಕು. ಈ ಸಿನಾರಿಯೋಗಳು ಜಾಸ್ತಿ ಆಗ್ತಿರೋದ್ರಿಂದ ಕಂಟ್ರಿಬ್ಯೂಷನ್ ಫಾರ್ ದಿ ಫಾರೆಸ್ಟ್ ಡೆವಲಪ್ಮೆಂಟ್ ಇಟ್ ಟೇಕಿಂಗ್ ಎ ಕಾರ್ನರ್. ಸರ್ ಈಗ ನೀವು ಒಂದು ಒಳ್ಳೆ ಮಾಹಿತಿನ ಕೊಟ್ಟಿದ್ದಾರೆ. ಏನಂದ್ರೆ ನಮ್ಮಲ್ಲಿ ಸಾಕಷ್ಟು ಜನ ನಮಗೂ ಪರಿಚಯ ಇದ್ದಾರೆ, ಧನುಷ್ ಅವ್ರಿಗೂ ಪರಿಚಯ ಇದ್ದಾರೆ. ಏನಂದ್ರೆ ಸಾಕಷ್ಟು ಈ ಕೆಳ ಹಂತದಲ್ಲಿ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ. ಅವ್ರಿಗೆ ಏನಂದ್ರೆ ಈ ಕಾಡ್ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ಒಂದಿಷ್ಟು ಜನ ಅರಣ್ಯ ಕಾಲೇಜ್ಗಳನ್ನೇ ಅಲ್ಲಿಂದನೇ ಹೊರಗಡೆ ಬಂದು ಮಾಹಿತಿಗಳನ್ನು ಪಡೆದಿದ್ದಾರೆ. ಒಂದಿಷ್ಟು ಜನ ಮಲೆನಾಡು ಆಗಿರೋದ್ರಿಂದ ಮಾಹಿತಿಗಳನ್ನು ಪಡೆದಿದ್ದಾರೆ. ಆದ್ರೆ ಇವರಿಗೆಲ್ಲ ಆದೇಶ ಕೊಡೋರು ಯಾರು ಅಂದ್ರೆ IAFS ಶ್ರೇಣಿಯ ಅಧಿಕಾರಿಗಳು. ಇವ್ರು ಯಾರು ಅಂದ್ರೆ ಇವರೆಲ್ಲರೂ IAS ಅಥವಾ IPS ಆಗ್ಲಿಕ್ಕೆ ಹೊರಟವರು. ರ್ಯಾಂಕ್ ಗಳು ಕಡಿಮೆ ಆಗಿರೋದ್ರಿಂದ IFS ಮಾಡಿರ್ತಾರೆ. ಆ ಕೆಲಸವನ್ನು ತಗೊಂಡಿರೋದು ಹೇಗಾಗಿರ್ತದೆ ಅಂದ್ರೆ ಒಂದು ನಾಮಕೆ ವಾಸ್ತ ಹುದ್ದೆ ಇರ್ತದೆ. ಯಾಕಂದ್ರೆ ನೀವು ಸಾಕಷ್ಟು IFS ಹುದ್ದೆಗಳು ಒಂದು ಲೆವೆಲ್ಗೆ ಬಂದ್ಮೇಲೆ ನೀವು ಒಂದು ಲೀಸ್ಟ್ ಅನ್ನ ತೆಗಿಸಬಹುದು. ಅರಣ್ಯ ಭವನದಲ್ಲಿ ಕೆಲಸ ಮಾಡೋ ಬದಲು ಸಾಕಷ್ಟು ನಿಗಮಗಳಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅರಣ್ಯ ಬಿಟ್ಟು ನಿಗಮಗಳಲ್ಲಿ ಮಾಡ್ತಾ ಇದ್ದಾರೆ. ಆಮೇಲೆ ಮುಖ್ಯವಾಗಿ ಈ ಪೋಸ್ಟ್ ಗಳನ್ನು ನೀವು ನೋಡ್ಬೋದು. ACF, CCF, ಈ ಕನ್ಸರ್ವೇಷನ್ ಅಂತ ಬರ್ತಿದ್ದಾರೆ. ಈ ಕನ್ಸರ್ವೇಷನ್ ಪದ ಮೊದಲಿಲ್ಲ ಅಲ್ಲಿ. ಈ ಅರಣ್ಯ ಇಲಾಖೆ ಅನ್ನೋದು ಬ್ರಿಟಿಷರು ತೆಗೆದಿದ್ದು. ಬ್ರಿಟಿಷರು ಯಾಕೆ ತೆಗೆದಿದ್ದು ಅಂದ್ರೆ ಇಲ್ಲಿಯ ಅರಣ್ಯ ಸಂಪತ್ತನ್ನ ದೋಚ್ಕೊಂಡು ಹೇಗೆ ಅಭಿವೃದ್ಧಿ ಆಗ್ಬೇಕು ಅಂತ ಅವ್ರದ್ದೊಂದು ಪಾಲಿಸಿ ಇತ್ತು. ಅದಕ್ಕೆ ಅನುಗುಣ ಆಗ್ಲಿಕ್ಕೆ ಒಂದು ಇಲಾಖೆನ ಅವರು ಹುಟ್ಟಾಕ್ತಾರೆ, ಅದೇ ಅರಣ್ಯ ಇಲಾಖೆ. ಆ ಅರಣ್ಯ ಇಲಾಖೆ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಹಾಗಾಗಿ ಅವರ ಉದ್ದೇಶ ಕನ್ಸರ್ವೇಷನ್ ಅದು ಯಾವತ್ತೂ ಇರ್ಲಿಲ್ಲ. ಫಾರೆಸ್ಟ್ ಪ್ರಾಡಕ್ಟ್ಸ್ ಅನ್ನ ಹೇಗೆ ಹೀರ್ಕೊಂಡು ಅದರಿಂದ ಅಭಿವೃದ್ಧಿ ಮಾಡಬೇಕು, ಹೇಗೆ ಸಂಪನ್ಮೂಲವನ್ನು ಅದರಿಂದ ಸೃಷ್ಟಿ ಮಾಡಬೇಕು ಅನ್ನೋದು ಫಾರೆಸ್ಟ್ ಇಲಾಖೆಯ ಒಂದು ಉದ್ದೇಶ. ಬಿಟ್ರೆ ಆ ಕನ್ಸರ್ವೇಷನ್ ಅನ್ನೋ ಪದ ಇತ್ತೀಚೆಗೆ ಬಂದಿರೋದು. ಅದು ಆ ಹೆಸರಲ್ಲಿ ಮಾತ್ರ ACF, CCF, DCF ಅನ್ನೋದು ಬಿಟ್ರೆ ಕನ್ಸರ್ವೇಷನ್ ಪದ ಇದೆ. ಬಿಟ್ರೆ ಅವರಲ್ಲಿ ಸಂರಕ್ಷಣೆಗೆ ಯಾವುದೇ ರೀತಿಯ ಅವರು ಅದಕ್ಕೆ ಪೂರಕವಾದ ಯಾವುದೇ ರೀತಿಯ ಒಂದು ಉದ್ದೇಶ ಅವರಲ್ಲಿ ಇಲ್ಲ. ಇದು ತುಂಬಾ ಬೇಸರದ ಸಂಗತಿ. ನಮ್ಮಲ್ಲಿ ಈ ಆಡಳಿತ ವಿಚಾರ ಏನಿದೆ ಸಾಕಷ್ಟು ಬದಲಾವಣೆಗಳು ಆಗ್ಬೇಕಾಗಿದೆ ಸರ್. ಇದು ವಿಲೇಜಸ್ ಅಂದ್ರೆ ಗ್ರಾಮ ಮಟ್ಟದಲ್ಲಿ ನಾವು ಅಧಿಕಾರಗಳನ್ನು ಕೊಡ್ಬೇಕು. ನಾವು ಎಲ್ಲಿಯವರೆಗೆ ಗ್ರಾಮ ಮಟ್ಟದಲ್ಲಿ ಆ ಗ್ರಾಮ ಪಂಚಾಯತಿಗಳಿಗೆ ನಾವು ಎಲ್ಲಿವರೆಗೆ ನಾವು ಶಕ್ತಿ ತುಂಬಲ್ಲ ಅಲ್ಲಿವರೆಗೆ ಇದನ್ನ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಮೂಲದಿಂದ ಬೇರಿಂದಾನೇ ಬರ್ಬೇಕು ನಾವು. ಹೆಗಡೆ ಅವ್ರು ಹೇಳ್ತಾ ಇದ್ರು, ಈಗ RCC ಮನೆ ಕಟ್ಟಿದಾಗ ಮರ ಎಲ್ಲ ಸ್ವಲ್ಪ ಕಡಿಮೆ ಬಳಕೆ ಆಗುತ್ತೆ. ನಾವು ತೊಲೆ ಮತ್ತೆ ರೀಪೋಪಕಾಸಿ ಯೂಸ್ ಮಾಡದೇ ಇರುತ್ತೆ. ಬಟ್ ಒಳಗಡೆಗೆ ತುಂಬಾ ಐಷಾರಾಮಿ ಮರಗಳನ್ನ ಯೂಸ್ ಮಾಡ್ತಾರೆ ಕಡಿಮೆ ಬೆಲೆಗೆ. ಯಾರ್ದೋ ಕೈ ಬೆಚ್ಚಿಗೆ ಮಾಡಿದಾದ್ರಿಂದ ಅವರಿಗೆ ಅವ್ಯಾವತವಾಗಿ ಮರದ ಅರಣ್ಯ ಸಂಪತ್ತುಗಳು ಬರುತ್ತೆ. ಒಳಗಡೆ ಕೆಲವು ಮನೆಗೆ ನೋಡಿದ್ರೆ ದಿಗ್ಭ್ರಮೆ ಆಗುತ್ತೆ, ಆ ಲೆವೆಲ್ ಫಾರೆಸ್ಟ್ ನ ಯೂಸ್ ಮಾಡ್ತಾರ ಅವರು ಅಂತ ಹೇಳಿ. ಸೊ ಅದೇನಾಗುತ್ತೆ ಅಂದ್ರೆ ಇಲ್ಲಿ ಒಳಗಡೆ ಲೋಕಲ್ ಈಲ್ಡ್ ಆಗಿರೋದ್ರಿಂದ ಆ ಲೆವೆಲ್ಗೆ ಆಗುತ್ತೆ. ಬಿಟ್ರೆ ನಾವ್ ಹೇಳ್ದಂಗೆ ಕನ್ಸರ್ವೇಷನ್ ಅನ್ನೋದು ಇಟ್ಸ್ ಓನ್ಲಿ ನೇಮ್ ಸೇಕ್. ಸೊ ನಥಿಂಗ್. ಸರ್ ಹಿಂದೆ ಹೇಳಿದ್ರೆ ನೋಡಿ, ಹಿಂದೂ ಕಾಡ್ ಕಟ್ ಮಾಡ್ತಾ ಇದ್ರು, ಆದ್ರೆ ನಿರ್ದಿಷ್ಟ ಪ್ರಮಾಣದಲ್ಲಿ ಮತ್ತೆ ಒಂದೇ ಕಡೆ ಮಾಡ್ತಾ ಇದ್ರು. ಬಿಟ್ರೆ ಎಲ್ಲಿ ಕಂಡಲ್ಲೆಲ್ಲ ಮಾಡ್ತಾ ಇರ್ಲಿಲ್ಲ ಅವರು. ಆಮೇಲೆ ನೀವು ನೋಡಿ, ನಮ್ಮ ಹಿರಿಯವರು, ನಮ್ಮ ಅಜ್ಜನ್ ಕಾಲದ ಫರ್ನಿಚರ್ಸ್ ಇವತ್ತು ನಾನು ಉಪಯೋಗಿಸ್ತಾ ಇದ್ದೀನಿ. ನಮ್ಮ ತಂದೆ ನಂತರ ನಾನು ಉಪಯೋಗಿಸ್ತಾ ಇದ್ದೀನಿ. ಯಾಕಂದ್ರೆ ಅಷ್ಟು ಗಟ್ಟಿಮುಟ್ಟಾಗಿದೆ. ಅದೇ ನೀವು ಬೇರೆ ರೀತಿಯ ಇಂದಿನ ಏನು ಕುಶನ್ ಫರ್ನಿಚರ್ಸ್ ಎಲ್ಲ ತಂದ್ರೆ ಅದರ ಒಂದು 5 ವರ್ಷಕ್ಕೆ ಅದು ಹಾಳಾಗ್ತದೆ. ಇದಕ್ಕೇನು ಒಂದಿಷ್ಟು ಪಾಲಿಶಿಂಗ್ ಮಾಡ್ಕೊಂಡು ನೀವು ಇಟ್ಕೊಂಡ್ರೆ 100 ವರ್ಷ 200 ವರ್ಷ, ಅದೇ ಹೇಳಿದ್ರೆ 400 ವರ್ಷದ ಮನೆಗಳು ನಮ್ಮಲ್ಲಿ ಇದಾವೆ ಇವತ್ತಿಗೂ. ಸೊ ಇದ್ರ ಬಗ್ಗೆ ನೆಕ್ಸ್ಟ್ ಫೋಕಸ್ ಮಾಡಬಹುದು ಸರ್ ಕನ್ಸರ್ನ್ ಡಿಪಾರ್ಟ್ಮೆಂಟ್. ಖಂಡಿತ ಸರ್. ಧನ್ಯವಾದಗಳು ಸರ್ ಲೋಕೇಶ್ ಸರ್. ಅದೇ ತರ ಗಣೇಶ್ ಅಂತೇಳಿ ಅವರು ಹ್ಯಾಂಡ್ ರೈಸ್ ಮಾಡಿದ್ರು. ಸರ್ ಗಣೇಶ್ ಸರ್.
ಗಣೇಶ್ ಇದಾರಾ? ಹಾ ಸರ್. ಅಂತ ಸಿರ್ಸಿಯಿಂದ, ಶಿವಮೊಗ್ಗ ಪಕ್ಕದ ಜಿಲ್ಲೆಯನ್ನು ಸಿರ್ಸಿ. ಸರ್ ನಮಸ್ಕಾರ. ನಮಸ್ಕಾರ. ಸಿರ್ಸಿಯಿಂದ ಶಿವಮೊಗ್ಗ ಜೊತೆಗೂ ಒಳ್ಳೆ ಸಂಬಂಧ ಇಟ್ಕೊಂಡಿರೋ ಮಾನಸಿಕವಾಗಿ ಹಾಗೂ ಇದರಲ್ಲಿ ಒಂದೇ ಒಂದು ನಿಮಿಷ ಅಷ್ಟೇನೆ ತಗೊಳ್ಳೋದು. ಅಜಯ್ ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಇದ್ರ ಜೊತೆಗೆ ಒಂದು ತಮ್ಮ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಅಂತ ಹೇಳಿದ್ರೆ ಸೊಲ್ಯೂಷನ್, ಒಂದು ಪ್ರಶ್ನೆ ಇಟ್ಕೊಂಡು ಕೂಡು ಕುಟುಂಬ ವ್ಯವಸ್ಥೆ ಪುನಃ ಬರ್ಬೇಕು ಅನ್ನೋ ಬಗ್ಗೆ ತಮ್ಮ ಕಳಕಳಿಯನ್ನ ಒಪ್ಕೊಳ್ತೀನಿ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸಾಧ್ಯ? ಇವತ್ತು ಇಂಡಿವಿಜುವಲಿಸ್ಟಿಕ್ ಆಗಿದೆ. ಮತ್ತೆ ಇನ್ನೊಂದು ತಮ್ಮ ಏನೊಂದು ಹೇಳಿದ್ರಿ, ದೊಡ್ಡ ಮನೆಗಳಿದ್ರೆ ಒಂದು ದೊಡ್ಡ ಮನೆಯಲ್ಲಿ ಚಿಕ್ಕ ಚಿಕ್ಕ ಮನೆಗಳನ್ನ ಬಹಳಷ್ಟು ಪಟ್ಟು ಕಡಿಮೆ ಆಗ್ತದೆ ಅಂತ. ಆದ್ರೆ ಇದು ಎಷ್ಟು ಮಟ್ಟಿಗೆ ವಾಸ್ತವಿಕವಾಗಿ ನಾವು ಕುಟುಂಬಗಳನ್ನ ಪುನಃ ತರಬಹುದು? ತಂದೆ ಮಕ್ಕಳ ನಡುವೆ ಆಸ್ತಿಗಾಗಿಯೋ ಸಂಪತ್ತಿಗಾಗೋ ಹೊಡೆದಾಟಗಳು ನಡೀತಾ ಇರುವಾಗ ಇನ್ನು ಅಣ್ಣ ತಮ್ಮಂದಿರು ಎಲ್ಲಿಂದನೋ ಬಂದ ಅಕ್ಕ ತಂಗಿಯರು ಸೇರಿ ಎಷ್ಟು ಕುಟುಂಬಗಳನ್ನ ಚೆನ್ನಾಗಿ ನಡೆಸಬಹುದು? ಇದಕ್ಕೆ ಇವತ್ತಿನ ಸ್ಥಿತಿಯಲ್ಲಿ ಪರಿಸರ ರಕ್ಷಣೆ ಆಗಬೇಕು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಬದಲಾಗುತ್ತಿರುವ ಮಾನಸಿಕ ಸ್ಥಿತಿಯೊಂದಿಗೆ ಹೊಂದಿಕೊಂಡು ನಾವು ಯಾವ ರೀತಿ ಮಾಡಬಹುದು ಅನ್ನೋ ಕುರಿತಾಗಿ ಕೂಡ ತಮ್ಮ ಮುಂದಿನ ಸಂಚಿಕೆಯಲ್ಲಿ ಮಾತುಗಳು ಇರಲಿ ಅನ್ನೋ ಸಲಹೆ. ನಮಸ್ಕಾರ. ಖಂಡಿತ ಸರ್. ನಾನು ಅದಕ್ಕೆ ಒಂದು ಸಣ್ಣ ಒಂದು ಹಿಂಟ್ ಕೊಡ್ತೀನಿ ಸರ್. ಏನಂದ್ರೆ ಒಂದಿಷ್ಟು ಪಾಲಿಸಿಗಳು ನಮ್ಮಲ್ಲಿ ಬದಲಾವಣೆಗಳಾಗಬೇಕು ಸರ್. ಯಾಕಂದ್ರೆ ನಾನು ಮೌಲ್ಯಮಾಪಕ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ನನ್ನ ಹತ್ರ ಸಾಕಷ್ಟು ಜನ ಬರ್ತಾರೆ. ಏನಂದ್ರೆ ಅವ್ರ ಹತ್ರ ಆಲ್ರೆಡಿ ಒಂದ್ ಮನೆ ಇರ್ತದೆ, ಆದ್ರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತೇಳಿ ಒಬ್ರೊಬ್ರು 4 ಮನೆ 3 ಮನೆ 5 ಮನೆ ಗಂಡ ಅಂದ್ರೆ ಈ ಹೋಮ್ ಲೋನ್ ಕೊಡ್ತಾರೆ ಅಂತೇಳಿ ಗಂಡನೂ ಮನೆ ಕಟ್ಟಿರ್ತಾನೆ, ಹೆಂಡತಿನೂ ಮನೆ ಕಟ್ತಾರೆ. ಒಂದ್ ಕಡೆ ಇರ್ತಾರೆ, ಇನ್ನೊಂದ್ ಕಡೆ ಮನೆ ಬಾಡಿಗೆ ಕೊಡ್ತಾರೆ. ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂದ್ರೆ ಅದಕ್ಕೂ ಮತ್ತೆ ನೇರವಾಗಿ ಸರ್ಕಾರನೇ ಕಾರಣ. ಯಾಕಂದ್ರೆ ಈ ಹಣವನ್ನು ಎಲ್ಲಾರು ಒಂದ್ ಕಡೆ ಶೇಖರಣೆ ಮಾಡ್ಬೇಕು ಅಂತ ಹೇಳಿ ಈ ಲ್ಯಾಂಡ್ ಬ್ಯಾಂಕ್ ಅಂತ ಹೇಳ್ತೀವಿ ನಾವು, ಅದಕ್ಕೆ ಬ್ಯಾಂಕ್ ಅಂತಾನೆ ಹೇಳ್ತೀವಿ, ಲ್ಯಾಂಡ್ ಬ್ಯಾಂಕ್ ಅಂತೇಳಿ. ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಅದರಿಂದ ಬರೋ ಬೆನಿಫಿಟ್ಸ್ ಸಿಕ್ಕಾಪಟ್ಟೆ ಅಂತ ಹೇಳಿ. ಈಗ ನೀವು FD ಒಂದು 10 ಲಕ್ಷ FD ಬ್ಯಾಂಕ್ ಅಲ್ಲಿ ಇಟ್ರೆ ಅದು 10 ಲಕ್ಷ ಆಗ್ಬೇಕಾದ್ರೆ ಎಷ್ಟೋ ವರ್ಷ ಬೇಕು. ಅದೇ ನೀವು ಒಂದು ಯಾವ್ದಾರು ಒಂದು ಸಣ್ಣ ಜಮೀನನ್ನು ತಗೊಂಡು ಸೈಟ್ ಅನ್ನು ತಗೊಂಡು ಒಂದ್ 2-3 ವರ್ಷಕ್ಕೆ ಅದನ್ನ ಮಾರಾಟ ಮಾಡಿದ್ರೆ ನಿಮ್ಗೆ ಅದರ 2 ಪಟ್ಟು ಹಣ ಸಿಗ್ತದೆ. ಅದು FD ಅಲ್ಲಿ ಸಿಗಲ್ಲ. ಹಾಗಾಗಿ ನಮ್ಮಲ್ಲಿ ಒಂದಿಷ್ಟು ಏನು ಈ ಪಾಲಿಸಿಗಳಿದೆ ಅದನ್ನ ಚೇಂಜ್ ಮಾಡ್ಬೇಕಾಗ್ತದೆ. ಹಿಂದಿನ ಕಾಲದಲ್ಲಿ ಸರ್, ತುಂಬಾ ಹಿಂದೆ ಹೋಗೋದ್ ಬೇಡ ನೀವು. ಈ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಆವಾಗಿನ ಕಾಲದಲ್ಲಿ ನೋಡಿ ಸರ್, ಊರಿಗೆ ಒಂದು ಮನೇಲಿ ಟ್ರಾನ್ಸಿಸ್ಟರ್ ಇರ್ತಿತ್ತು, ಒಂದು ಟೆಲಿಫೋನ್ ಇರ್ತಿತ್ತು, ಆ ಮನೆಗೆ ಹೋಗ್ತಾ ಇದ್ವಿ. ಆಮೇಲೆ ಜಮೀನುಗಳು ಹೇಗಿರ್ತಿತ್ತು ಅಂದ್ರೆ ಅವರು ಊರದಿಂದ ಪಟ್ಟಣಕ್ಕೆ ಹೋಗಿದ್ರೆ ಪಟ್ಟಣದಲ್ಲಿ ಒಂದೇ ಮನೆ ಮಾಡ್ತಾ ಇದ್ರು ಬಿಟ್ರೆ 10-8 ಸೈಟ್ ಮಾಡುವ ಒಂದು ಪ್ರವೃತ್ತಿ ಇರ್ಲಿಲ್ಲ ನನಗ್ ಗೊತ್ತಿದ್ದಂಗೆ. ಎಲ್ಲರೂ ಅದೇ ತರ ಮಾಡ್ತಾ ಇದ್ರು. ಇತ್ತೀಚೆಗೆ ಯಾಕೆ ಪ್ರವೃತ್ತಿ ಬಂದಿದೆ ಅಂದ್ರೆ ನಮ್ಮಲ್ಲಿ ಈ ಟ್ಯಾಕ್ಸೇಷನ್ ಏನಿದೆ ತುಂಬಾ ಅದನ್ನ ಒಂದು ಬೇರೆ ರೀತಿಯಲ್ಲಿ ನಾವು ಅದನ್ನ ಗೌರ್ಮೆಂಟ್ ಅನ್ನ ಯೋಚನೆ ಮಾಡ್ಬೇಕು. ಯಾಕಂದ್ರೆ ಜನ ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಅಥವಾ ಈ ಹೋಮ್ ಲೋನ್ ಏನ್ ಕೊಡ್ತಾ ಇದಾರೆ ಅದನ್ನ ತಪ್ಪಿಸ್ಕೊಳ್ಳಿಕ್ಕೆ ಒಬ್ರೊಬ್ರು 8 ಸೈಟ್ ಮಾಡ್ತಿದ್ದಾರೆ. ನಮ್ಮಲ್ಲಿ ತುಂಬಾ ಜನ ಇದಾರೆ, ನನ್ನ ಹತ್ರನೇ ತುಂಬಾ ಜನ ಇದಾರೆ. ಗಂಡನು ಮಾಡಿರ್ತಾರೆ, ಹೆಂಡತಿ ಮಾಡಿರ್ತಾರೆ, ಅದ್ರ ಜೊತೆಗೆ ಇನ್ನೊಂದ್ 2 ಮನೆಗಳು ಮಾಡ್ತವೆ. ಸೊ ಇದು ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಅದನ್ನ ಮುಂದಿನ ಇದ್ರೊಳಗೆ ಹೇಳ್ತೀನಿ ಸರ್. ಇದಕ್ಕೆ ಮತ್ತೆ ಅದಕ್ಕೆ ಸೊಲ್ಯೂಷನ್ ಕೊಡ್ತೀನಿ ಏನು ಅಂತೇಳಿ. ಅದನ್ನ ಅದೇ ಒಂದಿಷ್ಟು ಹೇಳಿದೆಲ್ಲ, ಒಂದಿಷ್ಟು ನಾವುಗಳು ಮಾಡ್ಬೇಕಾಗ್ತದೆ, ತದನಂತರ ಗೌರ್ಮೆಂಟ್ಗೆ ನಾವು ಮುಖ ಮಾಡಿ ನೋಡ್ಬೇಕಾಗ್ತದೆ. ಅದು ಒಳ್ಳೆ ಮಾಹಿತಿನ ಹೇಳಿದಿರ ಸರ್ ತಾವು. ಧನ್ಯವಾದಗಳು. ಖಂಡಿತ ಸರ್, ಧನ್ಯವಾದಗಳು ಸರ್ ಗಣೇಶ್ ಸರ್. ಮತ್ತೆ ಯಾರು ಪ್ರಶ್ನೆಗಳಿದೆ ಸರ್? ಧನುಷ್ ಸರ್, ಇದು ಕೆಳಗಡೆ ಚಾಟ್ ಅಲ್ಲಿ ನಮ್ಮ ಶಿವು ಸರ್ ಒಂದು ಮಾಹಿತಿ ಕೇಳಿದ್ರು. ಅಡಿಕೆ ತೋಟಗಳು ಜಾಸ್ತಿ ಆದ್ರೆ ಏನು ಪರಿಸರಕ್ಕೆ ಹಾನಿ ಅಂತೇಳಿ. ನೋಡಿ, ನಾನು ಅವಾಗಲೇ ಹೇಳಿದೆ, ನಮ್ಮಲ್ಲಿ ಪೂರಕವಾದ ಮಾಹಿತಿ ಅಂದ್ರೆ ನಮ್ಮಲ್ಲಿ ಇದೆ. ಏನಂದ್ರೆ ಅಡಿಕೆ ನಮ್ಮ ಸ್ಥಳೀಯ ಇದು ಅಲ್ಲ, ಅದು ಹೊರಗಡೆಯಿಂದ ಬಂದಿದ್ದು ಅಂತೇಳಿ. ಈಗ ನೀಲಗಿರಿ ಹೇಗೆ ಹೊರಗಡೆಯಿಂದ ಬಂದಿದೆ, ಆಮೇಲೆ ಅಕೇಶಿಯಾ ಹೇಗೆ ಹೊರಗಡೆಯಿಂದ ಬಂದಿದೆ, ಸಾದೇವ್ ಹೇಳಿದ್ರು ನೋಡಿ. ಎಲ್ಲವೂ ಬೆನಿಫಿಟ್ ಹೌದು, ಎಲ್ಲವೂ ಸಸಿಗಳೇ. ಆದ್ರೆ ಹೊರಗಡೆಯಿಂದ ಬಂದವು ಜಾಸ್ತಿ ಬೆಳಿಲಿಕ್ಕೆ ಕೊಡ್ಬಾರ್ದು. ಯಾಕಂದ್ರೆ ಎಷ್ಟಿರ್ಬೇಕು ಅಷ್ಟೇ ಇರ್ಬೇಕು. ಇದೊಂಥರ ಫಾರಿನರ್ಸ್ ಇದ್ದಂಗೆ. ಬ್ರಿಟಿಷರ್ಸ್ ನೋಡಿ ಹೊರಗಡೆಯಿಂದ ಬಂದ್ರು, ಅವರು ನಾವು ಹೇಳ್ಬೋದು ನಮ್ ತರನೇ ಮನುಷ್ಯರು ಇದ್ರು, ನಮ್ ತರನೇ ಇದ್ರು, ಅವ್ರನ್ನ ಯಾಕೆ ಇದ್ ಮಾಡಿದ್ರು? ಯಾಕಂದ್ರೆ ಅವ್ರದ್ದು ಕಾನೂನುಗಳು ಚೆನ್ನಾಗಿತ್ತು, ಅವ್ರ ಕೆಳಗೆ ನಾವು ಒಳ್ಳೆ ಚೆನ್ನಾಗಿದ್ವಿ ನಮ್ ಸಮಾಜ ಅಂತೇಳಿ. ಯಾಕೆಂದ್ರೆ ಹೊರಗಡೆಯಿಂದ ಬಂದವ್ರು ಅಂತ ನಾವೇ ಸ್ವಾತಂತ್ರ್ಯ ಇರ್ಬೇಕು, ಈ ನಾಡಿನ ಜನ ಸ್ವಾತಂತ್ರ್ಯ ಇರ್ಬೇಕು ಅಂತೇಳಿ ನಾವು ಹೊರಗಡೆ ಓಡಿಸಿದ್ವಿ. ಅದೇ ರೀತಿ ಇವುಗಳು ಸಹ, ಅಡಿಕೆ ಇರ್ಬೋದು, ಅಕೇಶಿಯಾ ಇರ್ಬೋದು, ನೀಲಗಿರಿ ಇರ್ಬೋದು, ಎಷ್ಟಿರ್ಬೇಕು ಅಷ್ಟೇ ಇರ್ಬೇಕು. ಆದ್ರೆ ಅಡಿಕೆಗೆ ಸಂಬಂಧಪಟ್ಟಂಗೆ ನೋಡಿ, ಅವ್ರು ಕೇಳಿದ್ರು ಇದರಿಂದ ಏನು ಡಿಸ್ಅಡ್ವಾಂಟೇಜ್ ಅಂತ ಹೇಳಿ. ನೋಡಿ, ನಮ್ಮ ಮಲೆನಾಡಿಗೆ ಏನ್ ಡಿಸ್ಅಡ್ವಾಂಟೇಜ್ ಅಂದ್ರೆ, ನಮ್ಮ ಮಲೆನಾಡದಲ್ಲಿ ಎಲ್ಲಾ ಕಡೆ ಅಡಿಕೆ ಬೆಳಿತಾ ಇರ್ಲಿಲ್ಲ. ನಾನು ಹೇಳಿದೆ, ಎಲ್ಲಿ ಗುಡ್ಡದ ಸರ್ಕುಗಳು, 2 ಗುಡ್ಡಗಳು ಎಲ್ಲಿ ಸಮ್ಮೇಳನ ಆಗ್ತದೆ, ಆ ಸರ್ಕಲ್ ಅಂತ ಏನ್ ಹೇಳ್ತೀವಿ, ಆ ಭಾಗದಲ್ಲಿ ಅಷ್ಟೇ ಅವರು ಅಡಿಕೆನ ಬೆಳಿತಾ ಇದ್ರು. ಯಾಕಂದ್ರೆ ಆ 45 ಡಿಗ್ರಿ ಇನ್ಕ್ಲಿನೇಷನ್ ಬೇಕಿತ್ತು. ಈಗ ಹೇಗಾಗಿದೆ ಅಂದ್ರೆ ಎಲ್ಲ ಸಮತಟ್ಟ ಜಾಗದಲ್ಲೂ ಬೆಳೆಸ್ತಾ ಇದ್ದಾರೆ, ಬಯಲು ಸೀಮೆಲೂ ಬೆಳೆಸ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಈ ನೀರಾವರಿ ಇದರಿಂದ ಚಾನೆಲ್ಗಳು ಬಂದಿದಾವೆ. ಏನಾಗ್ತಾ ಇದೆ ಅಂದ್ರೆ, ಭತ್ತದ ಗದ್ದೆ ಇದ್ರೆ, ನಾ ಹೇಳಿದೆ ನೋಡಿ, ಭತ್ತ ಗದ್ದೆ ಯಾಕೆ ಬೇಕು ನಮ್ಗೆ ಅಂದ್ರೆ, ಅದು ಒಂಥರ ಇಂಗಿ ಗುಂಡಿ, ನ್ಯಾಚುರಲ್ ಇಂಗು ಗುಂಡಿ. ನೀವು ಭತ್ತದಲ್ಲಿ ಬೆಳೆ ನೀವು ನಮ್ಮ ಆ ಗದ್ದೆಯಲ್ಲಿ ನೀರ್ ನಿಂತಾಗ ಅದರಿಂದ ನಮಗೆ ಎಷ್ಟು ಪರಿಸರಕ್ಕೆ
ಪಾಸಿಟಿವ್ ನಮ್ಗೆ ಸಿಗ್ತದೆ ಅಂತ ಎಷ್ಟೋ ಜನ ಗೊತ್ತಾಗ್ತಿಲ್ಲ. ನೀವು ಹಿಂದೆ ಗದ್ದೆಗಳು ಇದ್ದಾಗ ಅಲ್ಲಿ ಗ್ರೌಂಡ್ ವಾಟರ್ ರಿಸರ್ಚ್ ಎಷ್ಟು ಚೆನ್ನಾಗಿತ್ತು, ಎಷ್ಟು ಬಾವಿಗಳು ತುಂಬ್ಕೊಂಡಿರ್ತಿತ್ತು ಅಂತೇಳಿ. ಇವತ್ತಿನ ದಿನ ನೀವು ಈ ಹೊಸನಗರ ಇರ್ಬೋದು ಅಥವಾ ತೀರ್ಥಹಳ್ಳಿ ಭಾಗದಲ್ಲಿ ಅಥವಾ ಹಳೆ ಈ ಊರುಗಳ ಹತ್ರ ಹೋದಾಗ ಹಿಂದೆ ಜೈನರ ಕಾಲದಲ್ಲಿ ಮನೆ ಮನೆಗೆ ಬಸ್ತಿಗಳಿಗೆ ಒಂದು ಬಾವಿಯನ್ನು ಮಾಡ್ತಾ ಇದ್ರು. ಅದನ್ನ ಮುಂದೆ ಈ ನಮ್ಮ ಕೆಳದಿಯವರು ವಿಜಯನಗರವರು ನಡ್ಸ್ಕೊಂಡು ಹೋಗ್ತಾರೆ. ಆದ್ರೆ ಈ ಗದ್ದೆ ಭತ್ತಗಳು ಎಲ್ಲಿದಾವೆ, ಭತ್ತ ಬೆಳೀತಾ ಇದ್ರು, ಆ ಅಕ್ಕಪಕ್ಕದಲ್ಲಿ ನೀವು ಹಿಂದಿನ ಕಾಲದಲ್ಲಿ ಅಥವಾ ಇವತ್ತಿನ ಕಾಲದಲ್ಲಿ ನೀವು ಬಾವಿಗಳನ್ನ ನೋಡಿದ್ರೆ ಅಲ್ಲಿ ಗ್ರೌಂಡ್ ವಾಟರ್ ರೀಚಾರ್ಜ್ ಚೆನ್ನಾಗ್ ಆಗ್ತಾ ಇದೆ. ಎಲ್ಲಿ ಈ ಅಡಿಕೆ ಮರ ಬಂತೋ, ಈ ಅಡಿಕೆ ಮರಕ್ಕೆ ಅವರು ಪ್ರತಿ ವರ್ಷ 2 ವರ್ಷಕ್ಕೆ ಬೋರ್ವೆಲ್ ಹಾಕ್ತಾರೆ, ಅವೆಲ್ಲ ಫೇಲ್ ಆಗ್ತವೆ, ಮತ್ತೆ ಇನ್ನೊಂದ್ಸರಿ ಹೊಡಿಸ್ತಾರೆ. ಸೊ ನೀವು ನೋಡ್ಬೋದು ಈ ಅಡಿಕೆಗೂ ಮತ್ತೆ ಭತ್ತ ಪರಿಸರಕ್ಕೆ ಹೇಗೆ ಪೂರಕವಾಗಿದೆ, ಭೂಮಿಯ ಒಳಗಿರುವ ನೀರಿಗೆ ಹೇಗೆ ಪೂರಕವಾಗಿದೆ ಅಂತ ಅದ್ರ ಬಗ್ಗೆ ತಾವು ಆಲೋಚನೆ ಮಾಡ್ಬೇಕು. ಅಡಿಕೆ ಬೆಳೆದಿಂದ ದುಡ್ಡು ಬರ್ತದೆ, ಆದ್ರೆ ಕೆಳಗಡೆ ನೀರಿಗೆ ಏನಾಗ್ತಿದೆ ಅಂತ ನಾವು ಯಾರು ಯೋಚನೆ ಮಾಡ್ತಾ ಇಲ್ಲ. ಅದ್ರ ಬಗ್ಗೆ ದಯವಿಟ್ಟು ಯೋಚನೆ ಮಾಡ್ಬೇಕು ಅಂತ ನನ್ನ ಒಂದು ಕೋರಿಕೆ. ಒಳ್ಳೆ ಪ್ರಶ್ನೆ ಶಿವು ಸರ್ದು, ಧನ್ಯವಾದಗಳು. ಅದೇ ತರ ಜನಾರ್ದನ್ ಅಂತ ಹ್ಯಾಂಡ್ ರೈಸ್ ಮಾಡಿದಿರಾ, ಪ್ರಶ್ನೆ ಏನಿದ್ರು ಕೇಳ್ಬೋದು. ನಮಸ್ಕಾರ. ಮೊದಲನೇದಾಗಿ ಅಜಯ್ ಅವರು ಮಾತಾಡಿರುವ ವಿಚಾರಗಳು ಬಹಳಷ್ಟು ಮಾಹಿತಿಪೂರ್ಣವಾಗಿತ್ತು. ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಹಿಂದೆ ಎಲ್ಲ ಚೆನ್ನಾಗಿತ್ತು, ಅಂದ್ರೆ ಸಸ್ಟೈನಬಲ್ ಲಿವಿಂಗ್ ಅನ್ನೋದೇ ನೆಲೆಯಿಂದ ನೋಡಿದ್ರೆ ಇಂದಿನ ಜೀವನವೇ ಸಸ್ಟೈನಬಲ್ ಲಿವಿಂಗ್ ಆಗಿತ್ತು. ಈಗ ಮತ್ತು ಆ ಮಾದರಿಯನ್ನ ಅನುಸರಿಸಬಹುದು. ಅಫ್ಕೋರ್ಸ್ ಅದಕ್ಕೆ ಒಂದಷ್ಟು ಸರ್ಕಾರದ ಕಾನೂನುಗಳು ಬದಲಾಗಬೇಕಾಗಿದೆ, ಮತ್ತೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ಬೇಕಾಗಿದೆ ಅನ್ನೋದು ಪೂರ್ಣ ಸತ್ಯವೇ. ಆದ್ರೆ ಅದೇ ಸಂದರ್ಭದಲ್ಲಿ ನಾವು ಇತಿಹಾಸವನ್ನು ನೋಡುವಾಗ ಅಷ್ಟು ವೈಭವೀಕರಿಸಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾವು ಕೇವಲ ಪರಿಸರವಾದದ ನೆಲೆಯಿಂದ ಅಷ್ಟೇ ನೋಡಿದ್ರೆ ಅಪೂರ್ಣ ಆಗತ್ತೆ. ಸಾಮಾಜಿಕ ಮತ್ತು ಆರ್ಥಿಕ ತಾರತಮ್ಯಗಳಿದ್ದುದನ್ನು ಕೂಡ ನಮ್ಮ ಗಮನಿಸ್ಬೇಕು. ಹಿಂದೆಲ್ಲ ದೊಡ್ಡ ಮನೆ ಇತ್ತು, 40 ಜನ ಒಟ್ಟಿಗೆ ಇದ್ರು, ಯಾರಿದ್ರು, ಯಾವ ಮನೆಯವರು, ಯಾವ ವರ್ಗದವರು. ಅದರಿಂದಾಗಿ ಬಹುಶಃ ನಮ್ಮ ವಿಶ್ಲೇಷಣೆ ಸಂಪೂರ್ಣ ಆಗೋದು ಅದರ ಸಾಮಾಜಿಕ ಮತ್ತು ಆರ್ಥಿಕ ಆಯಾಮಗಳನ್ನ ಮುಖ್ಯವಾಗಿ. ಹೌದು, ಓವರ್ ಆಲ್ ಆಗಿ ನೋಡಿದ್ರೆ ಸಸ್ಟೈನೇಬಲ್ ಆದಂತ ಒಂದು ನ್ಯಾಚುರಲ್ ರಿಸೋರ್ಸ್ ಅನ್ನು ಬಳಸುವಂತ ಕ್ರಮ ಇತ್ತು ಅನ್ನೋದು ಹೌದು. ಬಟ್ ಅದ್ರೊಳಗಡೆ ಆಕ್ಸೆಸ್ ಟು ನ್ಯಾಚುರಲ್ ರಿಸೋರ್ಸಸ್ ಅಂತ ಬಂದಾಗಲೂ ಕೂಡ ಹಿಂದೆ ಇದ್ದಂತ ಆರ್ಥಿಕ ಮತ್ತು ಸಾಮಾಜಿಕ ಅಸಮಾನತೆಯು ಅದ್ರೊಳಗಡೆ ಕೆಲವರ್ಗ ಮಾತ್ರ ಸಂಪನ್ಮೂಲವನ್ನ, ಬಟ್ ಅವ್ರು ಬಳಸ್ತಾ ಇದ್ದು ಸಸ್ಟೈನಬಲ್ ಆಗಿ ಇದ್ದಿರ್ಬೋದು, ಬಟ್ ಆದ್ರೂ ಕೂಡ ಆಕ್ಸೆಸ್ ಯಾರಿಗೆ ಇತ್ತು ಅನ್ನೋದನ್ನ ನಾವು ತಗೋಬೇಕು. ಇಲ್ಲಾಂದ್ರೆ ನಮ್ಮ ಚರ್ಚೆ ಮತ್ತು ಇವತ್ತಿನ ಸಮಸ್ಯೆಗಳನ್ನು ಕೂಡ ನಾವು ಎದುರುಗೊಳ್ಳಕ್ಕೆ ನಮ್ಮ ವಿಶ್ಲೇಷಣೆಯ ಅಪೂರ್ಣ ಆಗುತ್ತೆ ಅಂತ ಅನಿಸ್ತದೆ. ಅದರಿಂದಾಗಿ ಅಜಯ್ ಅವರು ಮುಂದಿನ ಸೆಷನ್ ಅಲ್ಲಿ ಆ ವಿಚಾರಗಳ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ರೆ ಒಳ್ಳೇದು ಅಂತ ಅನಿಸ್ತದೆ ನಮಗೆ. ಖಂಡಿತ ಸರ್. ಯಾಕಂದ್ರೆ ನೀವು ಹೇಳ್ದಂಗೆ ಒಂದಿಷ್ಟು ಕಡೆ ಆಕ್ಸೆಸ್ಗಳು ಒಂದಿಷ್ಟು ವರ್ಗಗಳಿಗೆ ಅಷ್ಟೇ ಸೀಮಿತವಾಗಿತ್ತು, ಅದನ್ನ ನಾನು ಒಪ್ಕೋತೀನಿ. ಯಾಕಂದ್ರೆ ನಾನು ಅವಾಗಲೂ ಹೇಳಿದೆ, ಅಡಿಕೆ ತೋಟಗಳು ಹಾಗೂ ಕಾಫಿ ತೋಟಗಳು ಕೇವಲ ರಾಜಮನೆತನ ಮತ್ತು ಒಂದಿಷ್ಟು ವರ್ಗಗಳಿಗೆ ಅಷ್ಟೇ ಸೀಮಿತ ಆಗಿತ್ತು, ಅದು ನಿರ್ದಿಷ್ಟ ಪ್ರಮಾಣದಲ್ಲಿ ಅಂತೇಳಿ ತಾವು ಖಂಡಿತವಾಗಿ ಅದನ್ನ ಕರೆಕ್ಟ್ ಆಗಿ ಹೇಳಿದ್ದೀರಾ. ಇನ್ನೊಂದೇನಂದ್ರೆ ಈ ಮೇಲ್ವರ್ಗ ಕೆಲವರ್ಗ ಆವಾಗ್ಲೂ ಇತ್ತು, ಆದ್ರೆ ಈ ಸಿರಿವಂತಿಕೆ ವಿಚಾರದಲ್ಲಿ ಅಂದಿನ ಕಾಲದಲ್ಲಿ ನಾವು ತುಂಬಾಷ್ಟು ಸಿರಿವಂತರು ಇದ್ವಿ ಅಂತ ಹೇಳಿಕೆ ನಮ್ಮಷ್ಟರಲ್ಲಿ ನಮ್ಮ ಪುರಾವೆಗಳಲ್ಲದೆ ಈ ಹೊರಗಡೆಯಿಂದ ಬಂದ ಏನು ವ್ಯಾಪಾರಿಗಳಿದ್ರು ಅವರ ಪುರಾವೆಗಳನ್ನ ನಾವು ನೋಡಿದಾಗ ನಾವು ಸಾಕಷ್ಟು ಸಿರಿವಂತರು ಇದ್ವಿ ಅಂತಾನೆ ನಮ್ಗೆ ಗೊತ್ತಿದೆ. ಯಾಕಂದ್ರೆ ಈ ಹೊರ ದೇಶದ ಇಲ್ಲಿ ಬರ್ಲಿಕ್ಕೆ ಕಾರಣ ಏನಂದ್ರೆ ನಾವು ಶ್ರೀಮಂತರು ಇದ್ವಿ ಅಂತೇಳಿ ಎಲ್ಲಾ ರೀತಿಯ ನಮ್ಮ ಹತ್ರ ಸೋರ್ಸಸ್ ಗಳು ಇತ್ತು ಅಂತಾನೆ ಅವ್ರು ಬಂದಿದ್ದು. ಯಾಕಂದ್ರೆ ಅವರಲ್ಲಿ ಆ ಸೋರ್ಸಸ್ ಗಳು ಇರ್ಲಿಲ್ಲ. ಅದಕ್ಕೆ ಮೂಲ ಕಾರಣ ಅವ್ರು ಬರ್ಲಿಕ್ಕೆ ಮೂಲ ಕಾರಣನೇ ಅದು. ನಮ್ಮಲ್ಲಿ ಎಲ್ಲವೂ ಅತಿ ಹೆಚ್ಚಾಗಿತ್ತು, ಯಾವ್ದೇ ಇರ್ಬೋದು, ಖನಿಜಗಳಿರ್ಬೋದು, ಈ ಸಂಪತ್ಗಳಿರ್ಬೋದು, ಎಲ್ಲವೂ ಜಾಸ್ತಿ ಆಗಿದ್ದಕ್ಕೆ ಅವ್ರು ಇಲ್ಲಿ ಬಂದು ನಮ್ಮನ್ನ ಆಳ್ಲಿಕ್ಕೆ ಮುಂದಾದ್ರು ಬಿಟ್ರೆ ಎಲ್ಲವೂ ಇತ್ತು. ಹೌದು, ಆದ್ರೆ ಒಂದಿಷ್ಟು ಸಮಾಜದಲ್ಲಿ ಒಂದಿಷ್ಟು ಕೆಳಗೆ ಮೇಲೆ ಏನಿತ್ತು ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಇದ್ರೊಳಗೆ ಹೇಳ್ತಾ ಇದ್ದೀನಿ ಸರ್. ಅದ್ರ ಬಗ್ಗೆ ಉಲ್ಲೇಖ ಇದೆ, ನೀವು ಹೇಳಿದ ಪಾಯಿಂಟ್ ಕರೆಕ್ಟ್ ಆಗಿದೆ. ಅದು ಒಂದು ವಿತ್ ದಾಖಲಾತಿಗಳನ್ನ ಅದನ್ನ ಸರಿಪಡಿಸ್ಲಿಕ್ಕೆ ಒಬ್ಬ ರಾಜ ಮುಂದಾಗ್ತಾನೆ, ಅದ್ರ ಬಗ್ಗೆನೂ ನಾನು ಮುಂದಿನ ಇದ್ರೊಳಗೆ ಹೇಳ್ತಾ ಇದ್ದೀನಿ. ಕೇವಲ ರಾಜರ ಬಗ್ಗೆ ಹೇಳ್ತಾ ಇಲ್ಲ ಅಲ್ಲ, ನಾವು ಅಷ್ಟು ಶ್ರೀಮಂತರಾಗಿದ್ದೀವಿ, ಸಿರಿವಂತರಾಗಿದ್ದೀವಿ ನಾವು ನ್ಯಾಚುರಲ್ ರಿಸೋರ್ಸ್ ದರ್ಶಿಕೊಂಡ್ರೆ ಸರಿ. ಆದ್ರೆ ಇಂಡಿವಿಜುವಲ್ ಹೌಸ್ ಹೋಲ್ಡ್ಸ್ ಕಮ್ಯುನಿಟೀಸ್ ಬಂದಾಗ ಅದು ಅಲ್ಲ, ಅಷ್ಟು ಸರಳೀಕರಿಸಿ ಹೇಳಕ್ ಕಷ್ಟ. ಅದು ನಾವು ಸಿರಿವಂತರಾಗಿದ್ವಿ ನಾವು ಅಂದ್ರೆ ಯಾರನ್ನು ಪ್ರಶ್ನೆ ಬರುತ್ತೆ. ಚರ್ಚೆ ಮಾಡೋಣ ಮುಂದೆ. ಖಂಡಿತ ಸರ್, ಖಂಡಿತ. ಧನ್ಯವಾದಗಳು ಸರ್ ಜನಾರ್ದನ್ ಸರ್. ಸರ್ ಉಮಾಮಹೇಶ್ವರ್ ಸರ್, ನಿಮ್ಮ ಪ್ರಶ್ನೆ ಏನಿದೆ? ನಮಸ್ತೆ ಸರ್. ನಮಸ್ಕಾರ ಸರ್. ನಾನು ಸ್ವಲ್ಪ ಲೇಟ್ ಆಗಿ ಜಾಯ್ನ್ ಆದ್ರೆ ಶರ್ಮಾ ಅವರ ಪೂರ ಮಾತುಗಳನ್ನ ನಾನು ಕೇಳಕ್ ಆಗಿರ್ಲಿಲ್ಲ. ಆದ್ರೂ ಈ ಮಧ್ಯದಲ್ಲಿ ನನ್ಗೆ ಅನ್ಸಿರೋ ಒಂದು ಇದನ್ನ ನಾನು ಮಾತಾಡ್ಬೇಕು ಅನಿಸ್ತು. ಒಂದು ಈಗ ಜಸ್ಟ್ ಜನಾರ್ದನ್ ಅವರು ಎತ್ತಿದ ಪ್ರಶ್ನೆ ಅದು ನನಗೆ ಮೊದ್ಲಿಂದಲೂ ಶುರುವಾಗಿತ್ತು. ಯಾಕೆಂದ್ರೆ ಹಿಂದೆಲ್ಲ ಕಟ್ಟಿದ ಮನೆಗಳು ಸಸ್ಟೈನೇಬಲ್ ಆಗಿತ್ತು, ಕೂಡು ಕುಟುಂಬ ಆಗಿತ್ತು, ಅದು ಪರಿಸರ ಪೂರಕ ಅನ್ನೋದೆಲ್ಲ ಸರಿ, ಹೌದು. ಆದ್ರೆ ಹಿಂದೆ ಕಟ್ಟಿದ ಅಷ್ಟು ದೊಡ್ಡ ದೊಡ್ಡ ಮನೆಗಳು ಕೂಡ ಅದು ಊರಿನಲ್ಲಿ ಕೆಲವರ ಸ್ವತ್ತಾಗಿತ್ತಷ್ಟೇ ಬಿಟ್ರೆ
ನಿಜವಾಗಿಯೂ ಬಹುಸಂಖ್ಯೆಯಲ್ಲಿರುವ ತಳ ಸಮುದಾಯಗಳಿಗೆ ಅಂತಹ ಅವಕಾಶಗಳು ಇರಲಿಲ್ಲ ಆಗ್ಲೂ ಕೂಡ. ಅವರು ಪರಿಸರವನ್ನು ಹಾಗೆ ಬಳಸೋಕ್ ಸಾಧ್ಯ ಇರಲಿಲ್ಲ. ಬಟ್ ಇವತ್ತಿನ ದಿವಸದಲ್ಲಿ ಹಾಗಿಲ್ಲ. ಇವತ್ತಿನ ದಿವಸದಲ್ಲಿ ಇವತ್ತು ನಾವು ಗಮನಿಸಿದೆ ಹಾ ಸರ್, ಆ ರೀತಿಯಲ್ಲಿ ಇಲ್ಲ ಇವತ್ತಿಂದು. ಹಾಗಾಗಿ ಆ ಯೋಚನಾ ಕ್ರಮವನ್ನು ನಾವು ಸ್ವಲ್ಪ ಬೇರೆ ರೀತಿಯಲ್ಲಿ ಚರ್ಚೆ ಮಾಡ್ಬೇಕು ಅಂತ ನನಗನ್ನಿಸ್ತದೆ. ಒಂದು. ಎರಡನೇ ಪಾಯಿಂಟ್ ನನಗೆ ಇರೋದು, ತುಂಬಾ ಹಳ್ಳಿಗಳಲ್ಲಿ ಇವತ್ತಿಗೂ ಕೂಡ ಲ್ಯಾಂಡ್ ಲಾರ್ಡ್ಸ್ ಕೈನಲ್ಲೇನೆ ಸರ್ಕಾರಿ ಜಾಗಗಳು, ಗೋಮಾಳಗಳು ಅವರ ಸರಹದ್ದಿನೊಳಗೆ ಅನಧಿಕೃತವಾದ ಬೇಲಿಯ ಒಳಗಿದೆ. ಅದು ಅವರ ಅಜ್ಜ ಬೇಲಿ ಹಾಕಿದ್ದು ಅಂತ ಇಟ್ಕೊಂಡಿದ್ದಾರೆ ಅವರು. ತುಂಬಾ ಜನ ಲ್ಯಾಂಡ್ ಲಾರ್ಡ್ಸ್ ಕೈಲೇ ಇದೆ ಇವತ್ತು ಕೂಡ. ಅದು ದುಡಿಯೋ ವರ್ಗದ ಕೈಲಿ ಇಲ್ಲ ಅದು, ಅಥವಾ ತಳ ಸಮುದಾಯದ ಕೈಲಿ ಇಲ್ಲ ಅದು. ಆದ್ರೆ ಹೇಳಿಕೆಗಳು ಬರೋದು ಹೇಗೆ ಅಂದ್ರೆ, ಅತಿಕ್ರಮಣ ಆಗ್ತಿದೆ, ಎಲ್ಲ ಬಗರಕ್ಕೂ ಮಾಡ್ತಿದ್ದಾರೆ ಅನ್ನುವ ಹೇಳಿಕೆಗಳು ಬರೋದೆಲ್ಲವೂ ಕೂಲಿಕಾರರ ಮೇಲೆ, ತಳ ಸಮುದಾಯಗಳ ಮೇಲೆ ಮತ್ತು ತೀರಾ ಕೆಳ ಬಡತನದ ಸ್ಥಿತಿಯಲ್ಲಿರುವ ಆರ್ಥಿಕವಾಗಿ ದುರ್ಬಲರಾದವರ ಮೇಲೆ ಇಂತಹ ಆರೋಪಗಳು ಬರ್ತಾ ಇರೋದೇ ಹೊರತು, ವಾಸ್ತವವಾಗಿ ಇಂತಹ ಜಮೀನುಗಳು ಇವತ್ತಿಗೂ ಕೆಲವು ಹಳ್ಳಿಗಳಲ್ಲಿ ತುಂಬಾ ದೊಡ್ಡ ದೊಡ್ಡ ಲ್ಯಾಂಡ್ ಲಾರ್ಡ್ಸ್ ಕೈಲೇ ಇದೆ. ಹೆಚ್ಚಿನ ಗ್ರಾಮಗಳಲ್ಲೆಲ್ಲ ಇದನ್ನ ನಾವು ಕಾಣ್ಬೋದು. ಅವ್ರ ಅಜ್ಜ ಬೇಲಿ ಹಾಕಿದ್ದು, ಮುತ್ತಜ್ಜ ಬೇಲಿ ಹಾಕಿದ್ದು ಅಂತ ಬೇಲಿ ಹಾಕೊಂಡಿರೋ ಜಾಗಗಳೇ ಇದಾವೆ. ಮತ್ತೆ ಅವು ಅಟ್ ಪ್ರೆಸೆಂಟ್ ಈ ಒಂದು 5-10 ವರ್ಷಗಳಲ್ಲಿ ಅವು ವಾಣಿಜ್ಯ ಬಳಕೆಗೆ ಕನ್ವರ್ಟ್ ಆಗಿ ಸೈಟ್ಗಳಾಗಿ ಮಾರಾಟ ಆಗ್ತಿರೋದನ್ನ ನಾನು ತೋರಿಸಬಲ್ಲೆ, ಕಾಣ್ತಾ ಇದೆ. ನಮ್ಗೆಲ್ರಿಗೂ ಗೊತ್ತಿದೆ. ಈ ಸಮಸ್ಯೆಯನ್ನು ನಾವು ಬಗೆಹರಿಸ್ಬೇಕು. ಯಾಕೆಂದ್ರೆ ಇವತ್ತಿನ ಸನ್ನಿವೇಶದಲ್ಲಿ ನಾವು ಫಾರೆಸ್ಟ್ ಉಳಿಸ್ಬೇಕು ಅನ್ನೋದಾದ್ರೆ, ಪ್ರತಿ ಹಳ್ಳಿಯಲ್ಲೂ ಆಯಾ ಹಳ್ಳಿಯ ಜನಸಂಖ್ಯೆಯಲ್ಲಿ ಯಾರ್ಯಾರಿಗೆ ಸೈಟ್ ಇಲ್ಲ, ಯಾರಿಗೆ ಮನೆ ಇಲ್ಲ, ನಿವೇಶನ ಇಲ್ಲ ಅನ್ನೋದನ್ನ ಪಟ್ಟಿ ಮಾಡಿ, ಈ ಉಳ್ಳವರ ಕಬ್ಜಾದಲ್ಲಿರುವಂತಹ ಅನಧಿಕೃತವಾದ ಜಾಗಗಳನ್ನ ಬಿಟ್ಕೊಡುವಂತ ಸ್ಥಿತಿಯನ್ನು ನಾವು ತರಬೇಕು. ತರದೆ ಹೋದ್ರೆ ಇವತ್ತಿಗೂ ಕೂಡ ಅಜ್ಜ ಬೇಲಿ ಹಾಕಿದ್ದು ಹಂಗಾಗಿ ಅದು ನನ್ ಜಾಗ ಅಂತ ಕೂತ್ಕೊಂಡ್ಬಿಟ್ರೆ, ಹಾಗಾದ್ರೆ ಬದುಕೋ ಜನ ಎಲ್ಲಿಗೆ ಹೋಗ್ಬೇಕು? ಕರೆಕ್ಟ್ ಸರ್. ಈ ಮನಸ್ಥಿತಿಯನ್ನು ನಾವು ಬದಲು ಮಾಡ್ಬೇಕಾದ ಅನಿವಾರ್ಯತೆ ಇದೆ. ಅದರಿಂದಾಗಿ ಫಾರೆಸ್ಟ್ ಉಳಿಸೋಕ್ ಸಾಧ್ಯ ಇದೆ. ಯಾಕೆಂದ್ರೆ ನಾನು ಒಬ್ಬ, ನನ್ಗೂ ನಿವೇಶನವೂ ಇಲ್ಲ, ಮನೆಯೂ ಇಲ್ಲದೆ ಇರೋನು, ನಾನ್ ಇನ್ನೆಲ್ಲೋ ಹೋಗಿ ಪಶ್ಚಿಮ ಘಟ್ಟದ ಕಾಡೊಳಗೆ ನಾನು 1 ಎಕರೆ ಬೇಲಿ ಹಾಕೋದಕ್ಕಿಂತ ನನ್ನ ಪಕ್ಕದಲ್ಲಿರೋನು ಒಬ್ಬನು 40 ವರ್ಷದಿಂದ ಖಾಲಿ ಬಿದ್ದಿರೋ ಸೈಟ್ ಅನ್ನ ನನಗ್ ಕೊಟ್ರೆ ನಾನ್ ಮನೆ ಕಟ್ಕೊಂಡು ಉಳಿಬೋದಲ್ಲ. ಅಜ್ಜ ಬೇಲಿ ಹಾಕಿಟ್ಟಿದ್ದು ಹಂಗಾಗಿ ಅದು ನನಗ್ ಬೇಕು ಅಂದ್ರೆ, ಮನೆಯಲ್ಲಿ ಮತ್ತೆ 10 ಸೈಟ್ ಇದೆ, ಮನೆಯಲ್ಲಿ ಬೇಕಾದಷ್ಟು ಜಾಗ ಇದೆ, ಇಟ್ಟುಕೊಂಡು ಕೂಡ ಇನ್ನೊಂದು ಗ್ರಾಮದಲ್ಲಿ ಮತ್ತೊಂದು ಸೈಟ್ ಇಟ್ಕೊಳ್ಳೋದಿದೆಯಲ್ಲ, ಈ ಆಸೆಯನ್ನು ನಮ್ಮವ್ರು ಬಿಡದೆ ಹೋದ್ರೆ ಕಷ್ಟ ಇದೆ. ಈ ಬಗ್ಗೆ ನಾವು ಒಂದಿಷ್ಟು ಚರ್ಚೆ ಮಾಡ್ಬೇಕು. ಮತ್ತೆ ಇದು ಎಲ್ಲಾ ಗ್ರಾಮಗಳಲ್ಲಿ ಇಂಥ ಸೈಟ್ಗಳು ಎಷ್ಟಿದೆ, ಇಂಥ ಜಾಗಗಳು ಎಷ್ಟಿದೆ ಅನ್ನೋದನ್ನ ನಾವು ಒಂದು ಗುಂಪುಗಳು ಇದನ್ನ ಸಮೀಕ್ಷೆ ಮಾಡ್ಬೇಕು. ಇದರಲ್ಲಿ ಯಾವ ವರ್ಗ ತಾರತಮ್ಯ, ಪಕ್ಷಪಾತ, ಯಾರ ಮೇಲಿನ ಸ್ವಾರ್ಥ, ಇದು ಸೇಡು, ದ್ವೇಷ ಅದೆಲ್ಲ ಅಲ್ಲ. ಇದು ಬಹಳ ಫ್ರಾಂಕ್ ಆಗಿ ನಾವು ಮಾಡ್ಬೇಕಂತ. ಯಾರೋ ವಶಪಡಿಸ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ದ್ವೇಷದಿಂದ ಮಾಡ್ಬೇಕಂತಲ್ಲ ನಾನು ಹೇಳ್ತಿರೋದು. ಅವೆಲ್ಲ ಆಗಿದೆ ಸರಿ, ಹಿಂದೊಂದ್ ಕಾಲದಲ್ಲಿ ಬೇಲಿ ಹಾಕೊಂಡಿದ್ದಾರೆ, ಎಲ್ಲ ಇದೆ. ಆದ್ರೆ ಈಗ ಮುಕ್ತವಾಗಿ ನಾವು ಅದನ್ನ ಬಿಟ್ಕೊಡೋದಕ್ಕೆ ರೆಡಿ ಆಗೋದಕ್ಕೆ ಸಾಧ್ಯನಾ? ಅಂತ ಮನಸ್ಥಿತಿ ಬರೋದಕ್ಕೆ ಸಾಧ್ಯ ಇದೆಯಾ? ಸರ್, ನೀವು ಹೇಳಿದ್ ಕರೆಕ್ಟ್. ನಾವು ಈಗ ನೆಕ್ಸ್ಟ್ ಸಂಚಿಕೆಯಲ್ಲಿ ಈ ದೊಡ್ಡ ಹಿಡುವಳಿದಾರರು ಮತ್ತೆ ಸಣ್ಣ ಹಿಡುವಳಿದಾರರು ಇದ್ರ ಬಗ್ಗೆನೂ ಮಾತಾಡ್ತಾ ಈ ಲ್ಯಾಂಡ್ ಹೋಲ್ಡಿಂಗ್ ಬಗ್ಗೆ ಒಂದು ಪ್ರಸ್ತಾಪ ಮಾಡ್ತಾ ಇದೀವಿ ಸರ್. ಅದು ಅದೇ ಯಾಕಂದ್ರೆ ಈಗ ಸಣ್ಣ ಹಿಡುವಳಿದಾರರಿಗೆ ನಾವು ಇದು ಮಾಡ್ತಾ ಇದೀವಿ, ಗುರಿ ಮಾಡ್ತಾ ಇದೀವಿ. ದೊಡ್ಡ ಹಿಡುವಳಿದಾರರು ಎಲ್ಲೂ ಶಿಕ್ಷೆಗೆ ಒಳಗಾಗ್ತಾ ಇಲ್ಲ. ಈ ವಿಷಯದಲ್ಲೇ ನಾವು ಬಹಳ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದ್ರೆ 1000 ಎಕರೆ ಅರಣ್ಯವನ್ನ ಇವತ್ತು ಕೂಡ ಹಳ್ಳಿಯ ಒತ್ತುವರಿಗಳನ್ನು ಉಳಿಸೋದಕ್ಕೆ ಸಾಧ್ಯ ಇದೆ ಅಂತ ನನಗನ್ಸುತ್ತೆ. ಖಂಡಿತ ಸರ್. ಥ್ಯಾಂಕ್ ಯು ಸರ್. ರೆಸಲ್ಯೂಷನ್ ಗಳನ್ನ ಜಿಲ್ಲಾಧಿಕಾರಿಗಳಿಗೆ ತಲುಪಿಸೋ ವ್ಯವಸ್ಥೆ ಮಾಡ್ಬೇಕು ಸರ್. ಅದು ಹೌದು ಸರ್, ಕರೆಕ್ಟ್. ಖಂಡಿತ ಸರ್. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಕೂಲಂಕುಷವಾಗಿ ಒಂದಷ್ಟು ಚರ್ಚೆಗಳನ್ನ ಮಾಡೋಣಂತೆ. ಸರ್, ಮುಗಿಸುವ ಸಮಯ ಆಯ್ತು ಅಂತ ಅನ್ಕೊಂಡಿದೀನಿ. ಕಡೆಯದಾಗಿ ನಂದೊಂದು ಪ್ರಶ್ನೆ ಇದೆ, ಕೇಳಿ ಸರ್. ನಮ್ಮಲ್ಲಿ ಪ್ರಾಣಿಗಳ ಹೆಸರುಗಳಿಗೆ ಊರುಗಳಿಗೂ ಇಡ್ತಿದ್ವಿ ಅಥವಾ ದೇವಸ್ಥಾನಗಳು ಕಟ್ಟಿದೀವಿ. ಆ ತರದ ದಾಖಲೆಗಳು ನಿಮ್ಮ ಗಮನಕ್ಕೆ ಯಾವ್ದಾದ್ರು ಬಂದಿದೆಯಾ ಸರ್? ಅಲ್ಲ ನೋಡಿ, ಈಗ ನಮ್ಮಲ್ಲಿ ಈಗ ಪ್ರಾಣಿಗಳು ಫಸ್ಟ್ ಎಲ್ಲಿಂದ ಶುರು ಆಗ್ತದೆ ಅಂದ್ರೆ, ನಾ ಹೇಳ್ದಲ್ಲ ಒಂದಿಷ್ಟು ಆಚರಣೆಗಳು ಯಾಕೆ ತಂದ್ವಿ ಅಂದ್ರೆ, ನಾವು ಆ ಪದ್ಧತಿಗಳ ಆಚರಣೆ ಅಂದ್ರೆ ಒಂದು ಪದ್ಧತಿಗೆ ತಂದಿದ್ದೆ. ಅದಕ್ಕೆ ಅಂದ್ರೆ ನಾವು ಆ ಪರಿಸರ ಪೂರಕವಾಗಿರ್ಬೇಕು ಅಂತ. ನೀವು ಎಲ್ಲಾ ದೇವರುಗಳನ್ನ ನೋಡಿ, ನಮ್ಮ ಹಿಂದೂ ಪದ್ಧತಿಯಲ್ಲಿ ಇರ್ಬೋದು, ಜೈನರಲ್ಲಿ ಇರ್ಬೋದು, ಜೈನ ತೀರ್ಥಂಕರರು ನೀವು ನೋಡಿದಾಗ ಅದನ್ನ ನೀವು ವ್ಯತ್ಯಾಸ ಹೆಂಗ್ ಕಂಡಿಡಬಹುದು. 24 ಜೈನ ತೀರ್ಥಂಕರ ಹೇಗ್ ಕಂಡಿಡಬಹುದು ಅಂದ್ರೆ, ಅವರ ಪೀಠದಲ್ಲಿ ಇರುವ ಪ್ರಾಣಿಯನ್ನು ನೋಡಿ, ಆನೆ ಇದೆಯಾ ಏನಿದೆ ಅಂತ ನೋಡಿ ಆ ಜೈನ ತೀರ್ಥಂಕರ್ ಹೇಳ್ಬೋದು. ಅದೇ ರೀತಿ ನಮ್ಮ ಹಿಂದೂ ದೇವ್ರು ಇರ್ಬೋದು, ದೇವಿಯರು ಇರ್ಬೋದು, ಅವರು ಇರುವ ಆ ಪೀಠದಲ್ಲಿ ಇರುವ ಅವ್ರ ವಾಹನ ನೋಡಿ ನಾವು ನೋಡ್ಬೋದು. ಎಲ್ಲಾ ವಾಹನಗಳು ಇವತ್ತಿನ ತರ ಕಾರು ಬಸ್ ಅಲ್ಲ, ಎಲ್ಲವೂ ಪ್ರಾಣಿಗಳೇ.
ಅದೇ ರೀತಿ ಕೈಯಲ್ಲಿ ಕಡಗಗಳು ಇಟ್ಕೊಂಡಿರ್ತಾರೆ, ಆಯುಧಗಳನ್ನ ಇಟ್ಕೊಂಡಿರ್ತಾರೆ, ಒಂದೊಂದ್ ಕಡೆ ಹೂಗಳು ಇಟ್ಕೊಂಡಿರ್ತಾರೆ. ಹಾಗಾಗಿ ಪ್ರಾಣಿ ಅನ್ನೋದೇನಿದೆ ನಮಗೆ ಸಾಕಷ್ಟು ಮುಖ್ಯವಾಗಿತ್ತು. ಈಗಿನ ತರನೇ ಅವತ್ತು ಎನಿಮಲ್ ಅಂದ್ರೆ ಕಾನ್ಫ್ಲಿಕ್ಟ್ ಗಳು ಆಗ್ತಿತ್ತು. ಕಾಡಿನಲ್ಲಿ ಹೋದಾಗ ಒಂದಿಷ್ಟು ಈಗ ನಾ ಹೇಳ್ದೆ ನೋಡಿ, ಈ ಕಾಡು ಕಡ್ದು ನಾವು ಏನು ಗದ್ದೆಗಳು ಮಾಡ್ತಾ ಇದ್ವಿ, ಈ ಕುಂಬ್ರಿ ಪದ್ಧತಿಯಲ್ಲಿ ಸಾಕಷ್ಟು ಅವಾಗ ಪದ್ಧತಿಯಲ್ಲಿ ನಮ್ಗೆ ಸಾಕಷ್ಟು ತೊಡಕಾಗಿತ್ತು. ಆ ತೋಟಗಳನ್ನ ಗದ್ದೆಗಳನ್ನ ಹಾಳು ಮಾಡ್ಲಿಕ್ಕೆ ಪ್ರಾಣಿಗಳು ಬರ್ತಾ ಇದ್ವು. ಅವಾಗ ಒಂದಿಷ್ಟು ಜಗಳಗಳಾಗಿದ್ದಾವೆ, ಬೇಟೆಗಳಾಗಿದ್ದಾವೆ. ಆದ್ರೆ ಇವೆಲ್ಲಕ್ಕೂ ಮಿಕ್ಕಿ ನಾವು ಅವಕ್ಕೆ ಎಂತ ಒಂದು ಒಳ್ಳೆ ಸ್ಥಾನ ಕೊಟ್ಟಿದ್ದೀವಿ ಅಂದ್ರೆ ಇದ್ರ ಅರ್ಥ ಏನಂದ್ರೆ ಅವುಗಳು ನಮ್ಮ ಜೊತೆಗೆ ಸಹಬಾಳ್ವೆ ಮಾಡ್ಬೇಕು ಅಂತೇಳಿ. ಭೂಮಿ ಕೇವಲ ನಮ್ದಲ್ಲ, ನಾವು ಒಂದು ಅಂಶ, ಒಂದು ಭಾಗ ಅಷ್ಟೇ ಬಿಟ್ರೆ ನಮ್ಮ ಜೊತೆಗೆ ಈ ಭೂಮಿಯ ಒಂದು ಅನುಭವಿಸ್ಲಿಕ್ಕೆ ಇವು ಪ್ರಾಣಿಗಳು ಸಹ ಬಂದಿದ್ದಾವೆ. ನಾಗ ನೋಡಿ, ನಾಗನ ಬಗ್ಗೆ ನಾವು ಎಷ್ಟು ಇದು ಮಾಡ್ತೀವಿ, ಆದ್ರೆ ನಾಗ ಕಂಡಾಗ ನಾವ್ ಏನ್ ಮಾಡ್ತೀವಿ, ಅದನ್ನ ಹೊಡೆದ್ ಬಿಡ್ತೀವಿ. ಅದೇ ರೀತಿ ಹುಲಿ ಇರ್ಬೋದು, ಹುಲಿಗಳು ಎಲ್ಲಿದಾವೆ, ಹುಲಿ ಸರ ಅಂತ ಹೇಳ್ತೀವಿ. ಆ ಹುಲಿ ಸರದಲ್ಲಿ ನೀವು ಹುಡುಕಿದ್ರು ಒಂದು ಹುಲಿ ಸಿಗಲ್ಲ. ಕೋಣನ್ ಸರ ಅಂತ ಹೇಳ್ತೀವಿ ನೋಡಿ. ಹಿಂದೆ ನಮ್ಮ ಕೆಳದಿ ಕಾಲದಲ್ಲಿ ಅಂದ್ರೆ ವಿಜಯನಗರ ಕಾಲದಲ್ಲಿ ಇದು ಶುರು ಮಾಡಿದ್ರು. ಏನಂದ್ರೆ ಪ್ರತಿ ಒಂದು ಅಲ್ಲಿ ಬೆಳೆಯುವ ಒಂದು ಗದ್ದೆ ಇರ್ಬೋದು ಅಥವಾ ತೋಟಕ್ಕಿರ್ಬೋದು, ಅಲ್ಲಿ ಸಿಗುವ ಒಂದು ಯಾವ್ದಾರ ಒಂದು ಪದಾರ್ಥಕ್ಕೆ ಅನುಗುಣವಾಗಿ ಹೆಸರು ಬರ್ದು ಅಲ್ಲಿ ಸರ ಅಂತ ಇದ್ ಮಾಡ್ತಿದ್ರು. ಹುಲಿ ಸರ, ಕೋಣ ಸರ, ಆಡಿನ ಸರ, ಆನೆ ಸರ, ಅದೇ ರೀತಿ ಈ ಮಾವಿನ ಸರ, ಹುಣಸೆ ಸರ, ಈ ತರ ಸಾಕಷ್ಟು ಬೇವಿನ ಸರ ಇವೆಲ್ಲ ಸಿಗ್ತಾವ ನಿಮಗೆ. ಅಂದ್ರೆ ಆಗಿನ ಕಾಲದಲ್ಲಿ ನಾವು ಯಾವ ಭಾಗದಲ್ಲಿ ಏನ್ ಚೆನ್ನಾಗಿ ಸಿಗ್ತದೆ ಅಂತ. ಈಗ ನೋಡಿ ಬೇವಿನ ಸರ ಅಂತ ಹೇಳ್ತೀವಿ, ಅಲ್ಲಿ ಬೇವು ಸಿಗ್ತದೆ ನಿಮ್ಗೆ. ಆಡಿನ ಸರ ಅಂತ ಹೇಳ್ತೀವಿ, ಅಲ್ಲಿ ನೋಡಿ ನಮ್ಮ ಮಲೆನಾಡಲ್ಲಿ ಆಡು ಎಲ್ಲಾ ಕಡೆ ಹೋಗಿ ಇದ್ ಮಾಡ್ಲಿಕ್ಕೆ ಆಗಲ್ಲ. ಒಂದ್ರೆ ಮಳೆಗಾಲ ಬರ್ಬೇಕಾದ್ರೆ ಆಡನ್ನ ಕರ್ಕೊಂಡು ಹೋಗ್ತಿದ್ರು. ಯಾವ ಭಾಗದಲ್ಲಿ ಆಡಿನ ಸರ ಅಂತಿದೆ ಅಲ್ಲಿ ಆಡುಗಳನ್ನ ನೀವು ಸಾಕಾಣಿಕೆ ಮಾಡ್ಲಿಕ್ಕೆ ಅನುಕೂಲವಾಗ ಪರಿಸರ ಇತ್ತು. ಹಾಗಾಗಿ ಈ ನಮ್ ಹಿಂದಿನವರ ಪದ್ಧತಿನ ಇದು ಮಾಡಿದ್ರು. ಏನಂದ್ರೆ ಈ ಪ್ರಾಣಿಗಳು ಇತ್ತು, ಆಚರಣೆ ತಂದ್ವಿ ಅಂದ್ರೆ ನಾವೀಗ ನಾಗಬ್ಬನನ್ನ ಪೂಜೆ ಮಾಡೋದು, ಆನೆಗಳನ್ನ ಪೂಜೆ ಮಾಡೋದು. ನೋಡಿ ಎಲ್ಲಾ ದೇವಸ್ಥಾನಕ್ಕೆ ಹೋದಾಗ ಮೇಲ್ಗಡೆ ಗಜಲಕ್ಷ್ಮಿ ಅಂತ ಹೇಳ್ತೀವಿ. ಲಕ್ಷ್ಮಿ ಜೊತೆ ಗಜ ಇರ್ಲೇಬೇಕು. ಆನೆ ಅಂದ್ರೆ ನಮಗೆ ಲಕ್ಷ್ಮಿ. ಆದ್ರೆ ನಾವ್ ಏನ್ ಮಾಡಿದೀವಿ ಇವತ್ತು, ಅತಿ ಹೆಚ್ಚು ಆನೆಗಳು ನಮ್ಮ ಸಕ್ಕರೆ ಬೈಲಲ್ಲಿ ಇದ್ವು. ಇದಕ್ಕೆ ವಿಜಯನಗರ ಕಾಲದಿಂದನೂ ಸಕ್ಕರೆ ಬೈಲು ಆನೆ ಬಿಡಾರ ಆಯ್ತು, ಇಲ್ಲಿ ಮತ್ತೆ ಮಡಿಕೇರಿಯಲ್ಲಿ. ಆದ್ರೆ ಇವತ್ತು ಕಾಡಲ್ಲಿ ಅಲ್ಲೊಂದ್ ಇಲ್ಲೊಂದ್ 2 ಆನೆ ಬಿಟ್ರೆ ಎಲ್ಲವೂ ಬಿಡಾರದಲ್ಲೇ ಆನೆಗಳಿದಾವೆ. ಅವು ನಮಗೆ ಲಕ್ಷ್ಮಿ, ನಮ್ಮ ಪಾಲಿಗೆ ಲಕ್ಷ್ಮಿ ಓಡಾಡ್ಕೊಂಡಿತ್ತು. ಇವತ್ತು ಲಕ್ಷ್ಮಿ ಬಿಡಾರದಲ್ಲಿ ಕೂತ್ಕೊಂಡಿದೆ. ನಾವು ಸುಮ್ನೆ ಹೆಸರಿಗೆ ಮಾತ್ರ ಅದು ಲಕ್ಷ್ಮಿ, ನಾಗ ಅಂದ್ರೆ ಸಂಪತ್ತು ಅಂತ ಹೇಳ್ತೀವಿ. ನಾಗ ಅಂದ್ರೆ ನೀವು ಅಭಿವೃದ್ಧಿ ಆಗ್ಬೇಕು ಅಂದ್ರೆ ನಾಗ ಬೇಕು ಅಂತೀವಿ. ಆದ್ರೆ ನಾಗನಿಗೆ ನಾವು ಓಡಾಡ್ಲಿಕ್ಕೆ ಸ್ಥಾನ ಕೊಡ್ತಾ ಇಲ್ಲ. ಅವಾಗ ನಾಗನ ಹೆಜ್ಜೆ ಅಂತ ಹೇಳ್ತಾ ಇದ್ವಿ, ನಾಗನ ಓಡಾಡೋ ಸ್ಥಳ ಅಂತ ನಾವು ಬಿಡ್ತಾ ಇದ್ವಿ. ಇವತ್ತೇನ್ ಮಾಡಿದೀವಿ, ಅವನ್ ಸ್ಥಳನೇ ನಾವು ಆಕ್ರಮಣ ಮಾಡಿದೀವಿ. ಅವಾಗ ಪ್ರಾಣಿಗಳ ಜೊತೆಗೂ ನಾವು ಒಂದು ಒಳ್ಳೆ ಸಂಪರ್ಕನ ಹೊಂದಿದ್ವಿ. ಈಗ ನೋಡಿ ಎಷ್ಟೋ ಕಡೆ ನೀವು ಅಲ್ಲಿ ನಾಗನ ಹೆಡೆ ಇದೆ, ನಾಗನ ಹೆಜ್ಜೆ ಗುರ್ತಿದೆ ಅಂತ ಹೇಳಿದ್ರೆ ಅಲ್ಲಿ ಮನೆ ಕಟ್ತಾ ಇರ್ಲಿಲ್ಲ ಹಿಂದಿನ ಕಾಲದಲ್ಲಿ. ಈಗೇನಿಲ್ಲ, ನೀವು ಮನೆ ಸೈಟ್ ಸಿಕ್ತೋ ಸಾಕು, ಅದು ಎಲ್ಲಿ ನಾಗ ಹುತ್ತ ಇದ್ರೂ ಬೇಕಾದ್ರೆ ಅದನ್ನ ಕೆಡವಿ ಬೇಕಾದ್ರೆ ಮನೆ ಕಟ್ತಾರ. ಆ ಇದಕ್ ಬಂದಿದ್ವಿ. ಹಿಂದೆ ಹುತ್ತ ಗಿತ್ತ ಇದ್ದಿದ್ದ ಜಾಗದಲ್ಲಿ ಹೋಗ್ತಾ ಇರ್ಲಿಲ್ಲ ನಾವು. ಈಗ ಹುತ್ತ ಕೊಟ್ಟರು ಪರವಾಗಿಲ್ಲ, ಬೆಂಗಳೂರಲ್ಲಿ ಅದನ್ನ ನೆಲಸಮ ಮಾಡಿ ಮನೆ ಕಟ್ತೀವಿ. ಯಾಕಂದ್ರೆ ಆ ರೀತಿಯ ಒಂದು ಮನಸ್ಥಿತಿಗೆ ನಾವು ಬಂದ್ಬಿಟ್ಟಿದೀವಿ. ಏನ್ ಮಾಡ್ಲಿಕ್ಕೆ ಆಗಲ್ಲ. ಈಗ ಹಿಂದೆ ಪ್ರಾಣಿಗಳ ಜೊತೆಗೆ ನಾವು ಬಾಳ ಬದುಕಿದವ್ರು. ಇವತ್ತು ಆ ಸನ್ನಿವೇಶ ಇಲ್ಲ. ಸುಮ್ನೆ ಹೆಸರಿಗೆ ಮಾತ್ರ ನಾವು ಪೂಜೆ ಮಾಡ್ತೀವಿ ಬಿಟ್ರೆ ಯಾರು ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊತಾ ಇಲ್ಲ. ನಾವು ಹುಲಿಗಳ ಬಗ್ಗೆನೂ ತಲೆ ಕೆಡ್ಸ್ಕೊತಾ ಇಲ್ಲ, ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊತಾ ಇಲ್ಲ. ಖಂಡಿತ ಸರ್. ಒಟ್ಟಾರೆಯಾಗಿ ಒಂದು ಒಳ್ಳೆಯ ಡಿಸ್ಕಷನ್ ಆಗಿದೆ ಇವತ್ತು. ಮುಗಿಸೋಣ ಸರ್ ಹಾಗಾದ್ರೆ? ಖಂಡಿತ ಸರ್. ರಜೆ ಸರ್. ಓಕೆ ಸರ್. ಅದೇ ತರ ಇವತ್ತು ಮುಂದಿನ ಸರಿ ನಾವ್ ಹೇಳ್ದಂಗೆ 18ರ ನಂತರದ ನಾವು ಮಾತಾಡ್ತಾ ಇದೀವಿ. ಇದ್ರೊಳಗೆ ಕೇವಲ ಅಂಕಿಅಂಶಗಳನ್ನ, ಯಾಕಂದ್ರೆ ನಾವು ಅಂಕಿಅಂಶ ಇಲ್ಲಾರ್ದೆ ನಾವು ಮಾತಾಡಿದ್ರೆ ಏನು ಇದಕ್ಕೆ ಮತ್ತೆ ನಾವು ಅದಕ್ಕೆ ಒಂದು ಇದು ಮಾಡ್ಲಿಕ್ಕೆ ಆಗಲ್ಲ. ಹಾಗ ಅಂಕಿಅಂಶಗಳನ್ನು ಕೊಟ್ಟಿ ಕೊನೆಗೆ ನಾವು ಸೊಲ್ಯೂಷನ್ ಗಳನ್ನ ಕೊಡ್ತಾ ಇದೀವಿ. ಇದನ್ನ ನಾವು ಆಮೇಲೆ ಚರ್ಚೆಗೆ ಇಡ್ಬೋದು. ಈಗ ಹೇಳ್ದಂಗೆ ಈಗ ಸರ್ ತುಂಬಾ ಜನ ಹೇಳಿದ್ರು, ಈ ಸಣ್ಣ ಹಿಡುವಳಿದಾರದವ್ರು ಏನ್ ಮಾಡ್ಬೇಕು, ಎಲ್ಲರೂ ದೊಡ್ಡ ಮನೆ ಕಟ್ಲಿಕ್ಕೆ ಆಗ್ತಿರ್ಲಿಲ್ಲ, ಅಂತವ್ರಿಗೆ ಏನ್ ಮಾಡ್ಬೇಕು, RCC ಮನೆ ಎಲ್ಲರೂ ಹಿಂಗೆ ಬಿಟ್ಟು ದೊಡ್ಡ ಮನೆಗಳು ಈ ತರ ಮರದ ಮನೆಗಳು ಕಟ್ಲಿಕ್ಕೆ ಈಗ ಕಷ್ಟ ಆಗ್ತದೆ. ಸೊ ಅದಕ್ಕೆಲ್ಲ ಏನು ಒಂದು ಪರಿಹಾರ ಅಂತೇಳಿ ನಾವು ಒಂದಿಷ್ಟು ಲೀಸ್ಟ್ ಮಾಡ್ಕೊಡ್ತಾ ಇದೀವಿ. ಅದು ನಮ್ಮಿಂದನೇ ಶುರು ಆಗ್ಬೇಕು. ಒಂದು ಸಣ್ಣ ಪ್ರಮಾಣದಲ್ಲಿ ಆದ್ರೂ ಪರವಾಗಿಲ್ಲ, ನಮ್ಮಿಂದ ಶುರು ಆದ್ರೆ ಮುಂದೆ ನಾವು ಗೌರ್ಮೆಂಟ್ ಅದನ್ನ ಎಲ್ಲಿಗೆ ತಗೊಂಡ್ ಹೋಗ್ತಾರಂತ ನಾವು ಅದ್ರ ಬಗ್ಗೆ ಆಲೋಚನೆ ಮಾಡ್ಬೋದು ಅಂತ. ಖಂಡಿತ ಸರ್. ಯಾಕೆಂದ್ರೆ ನಾ ಮಾತಾಡ್ತಾ ಇಲ್ಲ, ಒಂದಷ್ಟು ಕೆಲಸ ಮಾಡ್ತಾ ಹೋದ್ರೆ ಒಂದಷ್ಟು ಬದಲಾವಣೆಗಳ ಸಾಧ್ಯ ಆಗೇ ಆಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವೇ ಒಂದು ಹೆಜ್ಜೆ ಇಡೋಣಂತೆ. ಅದೇ ತರ ಇನ್ನೂ ಒಂದಿಷ್ಟು ನಿಮ್ಮೊಂದಿಗೆ ಈಗ ಇವತ್ತು ಯಾರ್ಯಾರು ಭಾಗವಹಿಸಿದ್ದೀರಾ ಮೀಟಿಂಗ್ ಅಲ್ಲಿ, ಮುಂದಿನ ದಿನಗಳಲ್ಲಿ ಇನ್ನೊಂದಿಷ್ಟು ಹೆಚ್ಚಿನ ಜನರನ್ನ ಇದರಲ್ಲಿ ಒಳಗೊಳ್ಳೋ ತರ ಸ್ನೇಹಿತರಿಗೆ ತಿಳಿಸಿ. ಅದೇ ತರ ಇವತ್ತಿನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ಅಜಯ್ ಕುಮಾರ್ ಸರ್ ಅವರಿಗೆ ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಅದೇ ತರ ನಮ್ ಜೊತೆ ಇದ್ದವ್ರು ಎಲ್ಲರಿಗೂ ಧನ್ಯವಾದಗಳು. ಇಷ್ಟೊತ್ತು ಸಮಯ ನಮ್ ಜೊತೆಗೆ ಇದ್ದವ್ರು ಎಲ್ಲರಿಗೂ ಧನ್ಯವಾದ ತಿಳಿಸ್ಬೇಕು ನಾವು ಮೊದ್ಲು. ಖಂಡಿತ. ಈ ಮೀಟಿಂಗ್ ಅಲ್ಲಿ ಯಾರ್ಯಾರು ಭಾಗವಹಿಸಿದ್ದೀರಾ ಅವರೆಲ್ಲರಿಗೂ, ಮತ್ತು ಯಾರ್ಯಾರು ಪ್ರಶ್ನೆಗಳನ್ನ ಕೇಳಿದ್ದೀರಾ, ನಿಮ್ಮ ಅನುಮಾನಗಳೇನಿದೆ
ಅವರೆಲ್ಲರಿಗೂ ಕೂಡ ನಮ್ಮ ತಂಡದ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಅದೇ ತರ ಮುಂದಿನ ಮೀಟಿಂಗ್ ಅಲ್ಲಿ ಎಲ್ಲರೂ ಮತ್ತೆ ಮೀಟ್ ಆಗೋಣ. ಇವತ್ತಿನ ಕಾರ್ಯಕ್ರಮ ಇದೀವಿ. ಧನ್ಯವಾದಗಳು.